ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿಯಾಗಿರೋರು ಒಬ್ಬ ಎಂಥ ವ್ಯಕ್ತಿ ಅಂತಂದ್ರೆ, ಇವರು ಒಬ್ಬ ಇಸ್ಲಾಮಿಕ್ ಸ್ಕಾಲರ್ ಆಗಿ ಇಡೀ ಪ್ರಪಂಚದಲ್ಲೇ ಹೆಸರು ಗಳಿಸಿದ್ದಾರೆ. ಇವರು ಎಜುಕೇಷನ್ ಫೀಲ್ಡಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವರು ಮುಸಲ್ಮಾನರ ಏಳಿಗೆಗೋಸ್ಕರ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ತಮ್ಮ ಮಾತುಗಳನ್ನ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಕರಾರುವಕ್ಕಾಗಿ ಹೇಳ್ತಾರೆ. ಇವರು ಜಗಳ ಮುಂದುವರಿಸೋದ್ರಲ್ಲ, ಸಾಲ್ವ್ ಮಾಡೋದ್ರಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ಮೌಲಾನಾ ಮೆಹಮೂದ್ ಮದ್ನಿ. ಮತ್ತೆ ನಾನೀಗ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಜಡ್ಜ್ ಅನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ಜಡ್ಜ್ ಬಹಳ ವಿಶೇಷವಾದವರು. ಇವರು ಸಾಕಷ್ಟು ವರ್ಷ ಅಲಹಾಬಾದ್ನ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದವರು. ಜಸ್ಟಿಸ್ ಝಕೀವುಲ್ಲಾ ಖಾನ್. ವಿಚಾರಣೆ ಶುರುವಾಗ್ಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಮೌಲಾನಾ ಮೆಹಮೂದ್ ಮದ್ನಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರ ಯೋಚನೆಗಳು ನ್ಯಾರೋ ಮೈಂಡೆಡ್ ಅನ್ನೋದು. ಮೌಲಾನಾ ಸಾಹೇಬ್ರೆ, ಇದು ನಿಜನಾ? ಜಮಿಯತೆ ಉಲೇಮಾ ಎ ಹಿಂದ್ 150 ವರ್ಷಗಳಷ್ಟು ಹಳೆ ಆರ್ಗನೈಸೇಷನ್ ಅನ್ನೋದು. ಹಾಗಂತ ಯೋಚನೆಗಳು 100 ವರ್ಷ ಹಳೆದಾಗಿರ್ಬೇಕು ಅಂತಿಲ್ವಲ್ಲ. ಮತ್ತೆ ಇವತ್ತಿನ ಯುವಕರೇನಿದ್ದಾರೆ ಅವರದ್ದೊಂದು ದೂರಿದೆ. ಅವ್ರು ಹೇಳ್ತಾರೆ, ನಾವುಗಳು ದೇವ್ಬಂದ್ಗೆ ಹೋದಾಗ ನಮ್ಮನ್ನ ಹೊಸ ಪ್ರಪಂಚದಿಂದ ದೂರ ಇಡ್ತಾ ಇದ್ದಾರೆ. ಅಂದ್ರೆ ಹುಡುಗಿಯರಿಗೆ ರೀಲ್ಸ್ ಮಾಡೋದಕ್ಕೆ ಬಿಡಲ್ವಂತೆ. ಅಂದ್ರೆ ನೀವು ಹುಡುಗಿಯರು ರೀಲ್ಸ್ ಮಾಡ್ಲಿ ಅಂತ ಹೇಳಕ್ ಬರ್ತಿದ್ದೀರಾ? ಹಾ, ನಾನು ಹೇಳ್ತೀನಿ ಅವರು ರೀಲ್ಸ್ ಮಾಡ್ಲಿ ಅಂತ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಲಿ ಅಂತ. ಅದೇನಂದ್ರೆ, ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರ್ಲಿ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಇದ್ರ ಉದಾಹರಣೆಗಳು ಸಾಕಷ್ಟು ಮೇನ್ ಸ್ಟ್ರೀಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಮೊಬೈಲ್ ಇಟ್ಕೊಳ್ಳೋದಕ್ಕೆ, ಮತ್ತೆ ಯೂನಿಫಾರ್ಮ್ ಮೇಲೆ, ಮತ್ತೆ ಈ ಥರದ ತುಂಬ ವಿಷಯಗಳದ ಮೇಲೆ ನಿಷೇಧ ಹೇರಲಾಗಿರುತ್ತೆ. ಇದು ಕೇವಲ ದಾರುಲ್ ಉಲೂಮ್ ದೇವ್ಬಂದ್ ಏನಲ್ಲ. ಅಂದ್ರೆ ನೀವು ಒಂದು ಖಾಸ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಲ್ಲಿ ಓದೋದನ್ನ ಹೇಳ್ಕೊಡೋದು ಹೊರತಾಗಿ ಡಿಸ್ಟ್ರಕ್ಷನ್ ಮಾಡೋ ವಸ್ತುಗಳಿಂದ ದೂರ ಇಡಬೇಕು. ಇದನ್ನ ನೀವು ಒಪ್ಕೊಳ್ಳೇಬೇಕು. ಈ ಮಾಡರ್ನ್ ಜಮಾನದ ಚಾಲೆಂಜಿಂಗ್ ವಿಷಯಗಳಲ್ಲಿ ಮೊಬೈಲ್ ವಿಷಯನೂ ಕೂಡ ಮಿಸ್ಯೂಸ್ ಆಗ್ತಾ ಇದೆ. ಅಥವಾ ಅವಶ್ಯಕತೆಗಿಂತ ಜಾಸ್ತಿ ಯೂಸ್ ಮಾಡೋದು, ಉಪಯೋಗಿಸೋದು. ಈ ಪ್ರಾಬ್ಲಮ್ ಬರೀ ಇಂಡಿಯಾದ ಮಾತ್ರ ಅಲ್ಲ, ಇದು ಗ್ಲೋಬಲ್ ಫಿನಮಿನಾ ಆಗ್ಬಿಟ್ಟಿದೆ ಈಗ. ಇದರಿಂದ ಹೊಸ ಹೊಸ ರೋಗಗಳು ಹುಟ್ಕೊಂಡಿದ್ದಾವೆ ಮತ್ತು ಅವಕ್ಕೆ ಹೊಸ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆದ್ರಿಂದ ಓದೋ ಮಕ್ಕಳನ್ನ, ಅಂದ್ರೆ ಗ್ರಾಜ್ಯುಯೇಷನ್ ಮಾಡ್ತಿರೋರು ಇಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರೋರು, ಅವರನ್ನ ಈ ಡಿಸ್ಟ್ರಾಕ್ಷನ್ ಮಾಡೋ ವಿಷಯಗಳಿಂದ ದೂರ ಇಡ್ಲಾಗ್ತಿದೆ. ನಾನ್ ನಿಮಗೆ ಒಂದು ಪೂರ್ತಿ ಲಿಸ್ಟ್ ಕೊಡ್ಬಲ್ಲೆ ಅದರದು. ಸರಿ, ನಾನು ಕೂಡ ನಿಮ್ಮ ಮಾತನ್ನ ಒಪ್ತೀನಿ. ಮೊಬೈಲ್ ಬಳಕೆ ಮಾಡೋದ್ರಿಂದ ಈ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ತೊಂದರೆ ಆಗತ್ತೆ. ಆದ್ರೆ ಹುಡುಗಿರು ಕಾರ್ ಚಲಾಯಿಸೋದಕ್ಕೆ, ಮೋಟಾರ್ ಬೈಕ್ ಚಲಾಯಿಸಕ್ಕೆ ಇದಕ್ಕೆಲ್ಲ ಯಾಕೆ ನಿಷೇಧ ಇದೆ? ಇದ್ರ ಮೇಲೆ ಎಲ್ಲಿ ನಿಷೇಧ ಇದೆ? ಎಲ್ಲರೂ ಚಲಾಯಿಸ್ತಿದಾರಲ್ಲ. ಅರೇ ಇಲ್ಲ, ಬೇಡ ಅಂತಿದ್ದಾರೆ. ಈ ದಾರುಲ್ ಉಲೂಮ್ದು ವೆಬ್ಸೈಟ್ ಏನಿದೆ ಅದ್ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಒಬ್ಳು ಹುಡುಗಿ ಪ್ರಶ್ನೆ ಕೇಳಿದಾಳೆ ಉಲೇಮಾನ, ಒಂದ್ ವೇಳೆ ನಾನು ಮೋಟಾರ್ ಬೈಕ್ ಚಲಾಯಿಸಿದ್ರೆ, ಕಾರ್ ಚಲಾಯಿಸಿದ್ರೆ ತೊಂದರೆ ಇಲ್ವಾ? ಅವ್ರು ಹೇಳ್ತಾರೆ, ಇಲ್ಲ, ಇದು ಇಸ್ಲಾಮಲ್ಲಿ ಕಾನೂನು ಬಾಹಿರ ಅಂತ. ಅದನ್ನೀಗ ಅವರನ್ನ ಕೇಳ್ಬೇಕು. ಇದನ್ನ ಬರ್ದಿರೋರು ಏನ್ ಬರೆದ್ರು, ಯಾವಾಗ ಬರೆದ್ರು, ಮತ್ತೆ ಯಾವ ಕಾಂಟೆಸ್ಟ್ ಅಲ್ಲಿ ಬರೆದ್ರು. ದಾರುಲ್ ಉಲೂಮ್ದೇನೆ ವೆಬ್ಸೈಟ್ ಇದೆ, ಇದು ಅದರದ್ದೇ ಪ್ರಿಂಟ್. ಅದು ಹೇಳ್ಬೇಕು ಅಂದ್ರೆ ನನ್ನ ಡಿಪಾರ್ಟ್ಮೆಂಟೇ ಅಲ್ಲ, ಅದು ಅವರು ಯಾವ ಕಂಟೆಸ್ಟ್ ಅಲ್ಲಿ. ಫತ್ವೆಗಳಲ್ಲೂ ಇದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಪ್ರಶ್ನೆ ಕೇಳೋನು, ಪ್ರಶ್ನೆ ಕೇಳ್ದವಳು, ಪ್ರಶ್ನೆ ಕೇಳಿದ ರೀತಿ ಏನಿದೆ ಅದ್ರ ಪ್ರಕಾರನೇ ಉತ್ತರ. ಇಲ್ಲ ನೋಡಿ, ಅವ್ರ ಪ್ರಶ್ನೆ ಅಂತೂ ತುಂಬಾನೇ ಸೀದಾ ಸಾದಾ ಇದೆ. ಇಲ್ಲ, ಅದು ಗೊತ್ತಿಲ್ಲ ಸೀದಾ ಸಾದಾನ ಇಲ್ವಾ ಅಂತ. ಯಾಕಂದ್ರೆ ನಿಮ್ ಪ್ರಶ್ನೆನೂ ತುಂಬಾ ನೇರವಾಗಿದೆ. ಇಲ್ಲ, ಅವ್ರು ಬರ್ದಿರೋದು ಇದ್ರಲ್ಲಿ ಬರ್ದಿದ್ದಾರೆ, ಈಸ್ ರೈಡಿಂಗ್ ಎ ಬೈಕ್ ಆರ್ ಎ ಕಾರ್ ಅನ್ಲಾಫುಲ್ ಫಾರ್ ಫೀಮೇಲ್ ಅಕಾರ್ಡಿಂಗ್ ಟು ಶರಿಯತ್. ನಾನಿದ್ರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ. ಮತ್ತೆ ನನಗನ್ಸುತ್ತೆ ಅವ್ರ ಈ ಪ್ರಶ್ನೆನ ಸರಿಯಾದ ರೀತಿಲಿ ಕೇಳಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಉತ್ತರ ಸಿಗುತ್ತೆ ಅಂತ. ಹೌದು, ಇದನ್ನ ಸರಿಯಾಗಿ ಹೇಗೆ ಕೇಳೋದು ಅಂತ ನೀವೇ ಹೇಳ್ಬಿಡಿ.
ಪ್ರತಿ ವಿಷಯಕ್ಕೂ ಒಂದು ಹದ್ದಿರುತ್ತೆ. ಒಂದ್ ವೇಳೆ ಅವರು ಹದ್ದಲ್ಲಿ ಇದ್ಕೊಂಡು ಮಾಡ್ತಾರೆ ಅಂತ ಅಂದ್ರೆ ಅಂತ ವಿಷಯಗಳನ್ನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಐಬ್ರೋಸ್ ಮಾಡಿಸ್ಕೋತೀನಿ, ಇದು ಸರಿನಾ? ಇಸ್ಲಾಮಲ್ಲಿ ಇದು ಹರಾಮ್ ಅಂತ ಕೇಳಿದ್ವಿ. ಅದೇ ಹೇಳ್ತಿದ್ದೀನಲ್ಲ, ಇಷ್ಟೊಂದು ಹಳೆ ವಿಚಾರಗಳನ್ನ ನೀವು ಎಲ್ಲಿಂದ ಇಲ್ಲ ನೋಡಿ, ನಾನು ಇದನ್ನ ಈಗಷ್ಟೇ ರೀಸೆಂಟ್ ಆಗಿ ವೆಬ್ಸೈಟ್ ಇಂದ ತೆಗ್ದಿರೋದು. ಈ ನಮ್ಮ ಯಂಗ್ ಹುಡುಗ ಹುಡುಗಿರೇನಿದ್ದಾರೆ ಅವರು ಇಂಥದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಇಸ್ಲಾಂನಲ್ಲಿ ಈ ಹೊಸ ಇಶ್ಯೂಸ್ ಏನು ಬರ್ತಾ ಇದೆ ಜನಗಳಿಗೆ, ಹೊಸ ವಸ್ತುಗಳು ಬರ್ತಿವೆ ಪ್ರಪಂಚದಲ್ಲಿ ಯೂಸ್ ಮಾಡೋದಕ್ಕೆ, ಮೇಕಪ್ಗೂ ಆಗಿರ್ಬೋದು. ಮತ್ತೆ ಅವ್ರು ಇದ್ರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಫೇಶಿಯಲ್ ಮಾಡಿಸೋದು, ಟ್ಯಾಟೂ ಹಾಕ್ಸೋದು, ಇದು ಅಲೋ ಇಲ್ವಾ, ಹರಾಮ ಇಸ್ಲಾಂನಲ್ಲಿ? ಟ್ಯಾಟೂ ಹಾಕಿಸ್ಕೊಳ್ಳೋದ್ರ ಬಗ್ಗೆ ನನ್ಗಂತೂ ಗೊತ್ತಿದೆ. ಅಂದ್ರೆ ಇದನ್ನ ಕಾನೂನ್ ಬಾಹಿರ ಅಂತ ಹೇಳಿದಾರೆ, ಯಾಕಂದ್ರೆ ಆ ಜಮಾನದಲ್ಲೂ ಹಾಕಿಸ್ಕೊತಾ ಇದ್ರು. ಸೊ ಅದಂತೂ ಕ್ಲಿಯರ್ ಆಗಿದೆ, ಅದ್ರಲ್ಲಿ ಡೌಟ್ ಅನ್ನೋದೇನೂ ಇಲ್ಲ. ಆದ್ರೆ ಮಿಕ್ಕಿದ್ದು ಆ ಪ್ರಶ್ನೆ ಮಾಡೋರ್ ಪ್ರಶ್ನೆ ಮೇಲಿರುತ್ತೆ, ಏನೇನ್ ಮಾಡ್ಬೋದು, ಯಾವ ತರ ಮಾಡ್ಬೋದು ಅಂತ. ನೋಡಿ, ಒಬ್ರು ಮೌಲಾನಾ ಅಂತೂ ಯಾವ್ದೋ ನಿಖಾದಲ್ಲಿ ಡಿಜೆನ್ ಕರ್ಸಿದ್ರ, ನಿಖಾನ ಮಾಡ್ಸೋದೇ ಇಲ್ಲ ಅನ್ಬಿಟ್ರ. ಬಿಲ್ಕುಲ್. ನಾವ್ ಒಂದು ನಿರ್ಧಾರ ಮಾಡ್ಬಿಟ್ಟಿದೀವಿ. ನಾವೇನ್ ಹೇಳ್ತಿದೀವಿ ಅಂದ್ರೆ, ಅದು ಯಾವ ಮದ್ವೆಯಲ್ಲೂ ಡಿಜೆ ಇರ್ತಾನೆ, ಯಾವ ಮದ್ವೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡ್ಲಾಗುತ್ತೆ, ಯಾವ ಮದ್ವೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಲೈಟ್ಸ್ನ ಹಾಕ್ತಾರೋ, ಯಾವ ಮದ್ವೆಯಲ್ಲಿ ಎನ್ವೈರ್ಮೆಂಟ್ನ ಕಡೆಗಣಿಸ್ತಾರೋ, ಯಾವ ಮದ್ವೆಯಲ್ಲಿ ಬಡತನನ ಗೇಲಿ ಮಾಡ್ಲಾಗುತ್ತೋ ಆ ಮದ್ವೆನ ನಾವು ನಡೆಯಕ್ಕೆ ಬಿಡೋದಿಲ್ಲ. ನೀವು ನಮ್ಮನ್ ಕೇಳಿದ್ರೆ ಅದನ್ನ ನಡೆಯಕ್ಕೆ ಬಿಡಬಾರ್ದು. ನಾವಂತೂ ಸರ್ಕಾರಕ್ಕೂ ಹೇಳ್ತೇವಿ ಕಾನೂನು ಮಾಡಿದ್ರ ವಿರುದ್ಧ ಅಂತ. ಇದೇನ್ ಹಾಸ್ಯ ಮಾಡ್ತಾ ಇದ್ದೀರಾ? ಮದ್ವೆಗಳನ್ನ ನೀವು ಬಿಗ್ ಫ್ಯಾಟ್ ವೆಡ್ಡಿಂಗ್ ಮಾಡ್ತಿದ್ದಾರೆ, ಮತ್ತೆ ಬಡವರನ್ನ ಗೇಲಿ ಮಾಡ್ತಿದ್ದಾರೆ. ಅಲ್ಲಿ ಬಡವರಿಗೆ ಕುಡಿಯೋದಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಇಲ್ಲಿ ನೀವ್ ಇಷ್ಟೊಂದು ನಾವು ಉರ್ದುಲ್ ಹೇಳ್ತೀವಿ ತುಷ್ಕೋ ಐತೆ ಶಾಮ್ ಕೆ ಸಾತ್ ಅಂತ, ತುಂಬಾ ನೀವು ವೈಭವದಿಂದ ಮಾಡ್ತಾ ಇದ್ದೀರಾ, ಮತ್ತೆ ಈ ಬಡವ್ರ ಮೇಲೆ ಚೂರು ಸಿನ್ಸಿಯರಿಟಿ ಇಲ್ವಾ ನಿಮ್ಗೆ ಅಂತ. ಮತ್ತೆ ಎಂತ ದೇಶ ಕಟ್ಬೇಕು ಅಂತಿದ್ದೀರಾ ನೀವು, ಪ್ರಪಂಚನ ಹೇಗ್ ನಡೆಸಬೇಕು ಅಂತಿದ್ದೀರಾ? ನಿಮ್ಗಂತೂ ಎನ್ವೈರ್ಮೆಂಟ್ ಮೇಲೂ ಕಾಳಜಿ ಇಲ್ಲ. ಯಾರು ಹೇಗ್ ನಿಕಾ ಆಗ್ಬೇಕು, ಮದ್ವೆ ಮಾಡ್ಕೋಬೇಕು ಅನ್ನೋದು ಇದು ಸೊಸೈಟಿ ವಿಷಯ ಸ್ವಾಮಿ. ಇದು ಸೊಸೈಟಿಗೆ ಸಂಬಂಧಪಟ್ಟಿದ್ದು. ಇಡೀ ಸೊಸೈಟಿನೇ ಒಂದಾಗಿ ಮಾಡ್ಬೇಕಿದನ್ನ. ನಾವು ಮತ್ತೆ ನೀವು ಸೇರ್ಕೊಂಡು ಮಾಡ್ಬೇಕಾಗಿರೋದಿದು. ಸೊಸೈಟಿನ ತಪ್ದಾರಿಲಿ ಹೋಗೋದಕ್ಕೆ ಬಿಡೋದಿಲ್ಲ. ಬಡವರಿಗೆ ಬಡತನನ ಗೇಲಿ ಮಾಡೋದಕ್ಕೆ ಬಿಡೋದಿಲ್ಲ ನಾವ್ ಯಾರನ್ನೂ ಯಾವತ್ತು. ಮುಲ್ಕ್ನ, ದೇಶನ, ಸಮಾಜನ ತಪ್ದಾರಿ ಹಿಡಿಯೋದಕ್ಕೆ ಬಿಡಬಾರ್ದು ನಾವುಗಳು. ಪ್ರತಿಯೊಬ್ರು ಸೇರಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ನಾವು. ಸೊ ಇದರ ಅರ್ಥ ಏನಂದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಅದನ್ ತರೋದು ಸರಿ ಅಂತಾನ? ಇದರಲ್ಲಿ ನಿಮ್ ಉದ್ದೇಶ ಏನು? ಯಾಕಂದ್ರೆ ಅದ್ರಲ್ಲಿ ಇರೋದೇ ಇದಲ್ವಾ, ಅಂದ್ರೆ ಎಲ್ರೂ ಮದ್ವೆನೂ ಒಂದೇ ತರಾನೇ ನಡಿಬೇಕು. ಒಂದ್ ತರ ಅನ್ನೋದ್ರ ಉದ್ದೇಶ ಆದ್ರೂ ಏನು? ಅದೇ ಅಲ್ವಾ ಪ್ರಾಬ್ಲಮ್ ಆಗಿರೋದು. ಎಲ್ಲಾದ್ರೂ ಒಂದು ತರ ನಡಿಬೇಕು ಅಂತಿದ್ರೆ ಅದು ಒಂದು ವೈಟ್ ಪೇಪರ್ ತರಲೇಬೇಕಾಗತ್ತೆ, ಡಿಸ್ಕಷನ್ ನಡಿಬೇಕಾಗತ್ತೆ. ಒಳ್ಳೆ ವಿಷಯಗಳು ಜಾರಿಗೆ ಬರೋದು ಒಳ್ಳೇದೇ. ಆದ್ರೆ ಇದ್ರ ಬಗ್ಗೆ ಯಾವುದೇ ಯೂನಿಫಾರ್ಮಿಟಿ ಇಲ್ವಲ್ಲ. ಇದ್ರ ಬಗ್ಗೆ ಎಲ್ರೂ ಹೇಳ್ತಾರೆ ಒಂದೇ ಇರ್ಬೇಕು ಅಂತ. ಈಗ ಒಂದೇ ತರ ಇರ್ಬೇಕು ಅಂದ್ರೆ ಅದನ್ನ ಯಾರು ಡಿನೈ ಮಾಡ್ತಾರೆ? ಆದ್ರೆ ಇದನ್ನ ಯಾರು ತರ್ತಿದಾರೋ ಅವ್ರು ಒಂದನೇ ತರಲ್ವಲ್ಲ. ಹೇಗ್ ತರ್ತಾರೆ, ಯಾವ ಫಾರ್ಮ್ಯಾಟ್ ಅಲ್ಲಿ ತರ್ತಾರೆ, ಇದೆಲ್ಲ ಡಿಸ್ಕಷನ್ ಆಗ್ಲೇಬೇಕಲ್ಲ ಖಂಡಿತವಾಗಿ. ಆದ್ರೆ ಅದ್ರಲ್ಲಿ ನಿಕಾ ಮಾಡ್ಕೊಳ್ಳೋರೆಲ್ರು ಸಪ್ತಪದಿ ತುಳಿಬೇಕು ಅಂತ ಹೇಳಿಲ್ವಲ್ಲ. ಸರಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಈಗ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ? ಇಂಡಿಯಾದಿರ್ಲಿ ಬಿಡಿ, ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಆಗಿದೆ. ಇದು ಕಾಮನ್ ಫಿನೋಮಿನಾ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ಮ ಯೋಗ್ಯತೆ ಇರುತ್ತೆ 50,000 ಖರ್ಚು ಮಾಡೋದು ಅಂತ, ನೀವು ದೊಡ್ಡಸ್ಗೆ ತೋರಿಸ್ಬೇಕಾಗಿರುತ್ತೆ 20 ಲಕ್ಷ ಖರ್ಚು ಮಾಡ್ಬೇಕಾಗಿದೆ. ಇದೇ ಕಾರಣಕ್ಕೆ ಅಂತ ದುಡ್ಡು ಹೊಂದ್ಸಕ್ ಶುರು ಮಾಡ್ತೀರಾ. ಆ ದುಡ್ಡನ್ನ ನೀವು ಮಕ್ಕಳ ಎಜುಕೇಶನ್ ಮೇಲೆ ಖರ್ಚು ಮಾಡಿ, ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ. ಅದೊಂದು ದಿನಕ್ಕೋಸ್ಕರ ಅದೇನೋ ಹೇಳ್ತಾರಲ್ಲ, 4 ದಿನದ ಬೆಳದಿಂಗಳು ಮತ್ತೆ ನೆರಳು ಅಂತ ಒಳ್ಳೆ ಸರ್ಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇವತ್ತಿನ ಕಾಲದಲ್ಲಿ ಮದ್ವೆಗಳೇನ್ ನಡೆಯುತ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ತಿಳುವಳಿಕೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅದಷ್ಟೂ ಮದ್ವೆಗಳು ಕ್ಯಾಮ್ರಾಗೋಸ್ಕರನೇ ನಡೆಯೋದು. ಮಾಲೆ ಹಾಕೋದು ಕೂಡ 3-4 ಸಲ ರೀಟೇಕ್ ಆಗೋಗುತ್ತೆ. ಹೇಳಿ. ಮತ್ತೆ ಅವರ ಆಸ್ತಿ ಅಂತಸ್ತು ಅದೆಲ್ಲ ಕಣ್ಣಿಗೆ ಬೀಳುತ್ತೆ. ಇದೊಂದು ಹುಚ್ಚಿಡ್ಬಿಟ್ಟಿದೆ ದೊಡ್ಡಸ್ಗೆ ಅದು. ಸೊ ನನ್ ಮನೆ ಮದ್ವೆಲಿ ನಾನೊಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅನ್ಕೊಳ್ಳಿ. ನನ್ನ ಪಕ್ಕದ ಮನೆಯವನೇನಿದ್ದಾನೆ ಅವನು ಅದ್ರ ಬರೋಬ್ಬರಿ ಬರೋದಕ್ಕೆ ಅವನು 10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ. ಮತ್ತು ಅದಕ್ಕೋಸ್ಕರ ಅವನು ಎಷ್ಟೊಂದು ಸಾಲ ಮಾಡ್ಬೇಕಾಗತ್ತೆ ಅಂತ ಯೋಚನೆ ಮಾಡಿ. ಇದಂತೂ ಸಮಾಜದ ಮೇಲೆ ತುಂಬಾ ದೌರ್ಜನ್ಯ ಮಾಡ್ದಂಗಾಗತ್ತೆ. ಸಮಾಜಕ್ಕೆ, ಸಮಾಜದ ಜನಗಳಿಗೆ, ನಿಮ್ಮಂತ ಜನಗಳಿಗೆ, ದೊಡ್ಡ ಜನಗಳಿಗೆ. ನೋಡಿ, ನೀವ್ ಏನ್ ಹೇಳ್ತಾ ಇದ್ದೀರಲ್ಲ ಒಳ್ಳೇದನ್ನೇ ಹೇಳ್ತಾ ಇದ್ದೀರಾ ಈ ಖರ್ಚಿನ ವಿಷಯದಲ್ಲಿ. ಆದ್ರೆ ಇನ್ನೊಂದು ವಿಷಯ ಕೇಳ್ಬೇಕು ನಾನು. ಅಂದ್ರೆ ಇಸ್ಲಾಂನಲ್ಲಿ ಹುಡುಗಿರು ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ನಿಷೇಧ ಇದೆ, ನಿಷೇಧ ಇದೆ.
ಅವರ ಮದ್ವೆನಲ್ಲಿ ಮ್ಯೂಸಿಕ್ ಮೇಲೂ ನಿಷೇಧ ಇದೆ. ಪ್ರಶ್ನೆ ಕೇಳಿದ್ದು ಈ ಮ್ಯೂಸಿಕ್ ಮೇಲೆ. ಇಲ್ಲ, ಈ ಪ್ರಶ್ನೆ ಮ್ಯೂಸಿಕ್ ಬಗ್ಗೆ ಹಾಕಿದ್ರೆ ಮ್ಯೂಸಿಕ್ ಬಗ್ಗೆ ಹಿಂದೆನೆ ಒಂದು ಒಪಿನಿಯನ್ ಮಾಡ್ಬಿಟ್ಟಿದಾರಲ್ಲ. ಸೊ ನಾವುಗಳು ಯಾಕೆ ಒಪಿನಿಯನ್ ಇಂದ ಆಚೆ ಹೋಗ್ಬೇಕು ಹೇಳಿ? ಯಾಕೆ ಹೋಗ್ತೀವಿ? ನಾವಂತೂ ಹೇಳಬೇಕಾಗತ್ತೆ. ಈಗ ನೀವು ಆಧುನಿಕರಾಗಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯನೇ ಬೇರೆ ಇರುತ್ತೆ ಆಧುನಿಕರಾಗೋದ್ರ ಬಗ್ಗೆ. ನನ್ನ ದೃಷ್ಟಿಕೋನದಲ್ಲಿ ಆಧುನಿಕರಾಗೋದು ಅಂದ್ರೆ ಏನ್ ಗೊತ್ತಾ? ನಾವು ನಿಮ್ಮ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ, ನೀವು ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಸರೌಂಡಿಂಗ್ ಅಲ್ಲಿರೋರು, ನಮ್ಮ ದೇಶದವರು ಅಂತ ಸೆನ್ಸಿಟಿವಿಟೀಸ್ಗಳ ಬಗ್ಗೆ ನಾವು ತುಂಬಾನೇ ಜಾಗರೂಕರಾಗಿರ್ಬೇಕು. ಆಧುನಿಕರಾಗೋದ್ರ ಅರ್ಥ ಏನಂದ್ರೆ ನಾವು ನೀರನ್ನ ಉಳಿಸೋದ್ರಲ್ಲಿ ಜಾಗೃತರಾಗಬೇಕು. ನೀರನ್ನ ಮತ್ತು ನದಿನ ಉಳಿಸೋದ್ರ ಬಗ್ಗೆ ಜಾಗೃತರಾಗ್ಬೇಕು. ನಾವು ಪ್ಲಾಂಟೇಶನ್ ಮಾಡೋದ್ರ ಬಗ್ಗೆ ಜಾಗೃತರಾಗಬೇಕು. ನಾವು ಹಕ್ಕಿಗಳ ಬಗ್ಗೆ ಜಾಗೃತರಾಗಬೇಕು. ಚಿಟ್ಟೆಗಳ ಬಗ್ಗೆನೂ ಜಾಗೃತರಾಗಬೇಕು. ನನ್ನ ದೃಷ್ಟಿಕೋನ ಇದು. ನೋಡಿ, ದೇಶದ ಹೆಣ್ಮಕ್ಳ ಬಗ್ಗೆ ಕೂಡ ಜಾಗರೂಕರಾಗಬೇಕು. ದೇಶದ ಹೆಣ್ಮಕ್ಳಿಗೆ ನೋಡಿ, ದೇಶದ ಹೆಣ್ಮಕ್ಳಿಗೆ ಆಸ್ತಿನಲ್ಲಿ ಸಮಪಾಲು ಸಿಗ್ಲೇಬೇಕು ಅಂತೀನಿ. ದೇಶದ ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ಆಸ್ತಿಲ್ ಪಾಲು ಸಮನ ಕೊಡ್ಬೇಕಾಗತ್ತೆ. ಸಮಾನಾದ ಅವಶ್ಯಕತೆಗಳು ಸಿಗ್ಬೇಕಾಗತ್ತೆ. ಅವರಿಗೆ ಗೌರವ ಕೊಡ್ಬೇಕಾಗತ್ತೆ, ಆಪರ್ಚುನಿಟೀಸ್ನು ಕೊಡ್ಬೇಕಾಗತ್ತೆ. ಅಲ್ಲ ಸಾಬ್, ಈಗ ನೋಡಿ, ಮತ್ತೆ ಅವ್ರಿಗೂ ಸಮಾನ ಸೇವೆ ಕೊಡ್ಬೇಕಾಗತ್ತೆ. ಈ ಫತ್ವಾನ ನೋಡ್ತಿದ್ರೆ ಅವರು ಕಾರ್ ಓಡಿಸೋ ಹಾಗಿಲ್ಲ, ಬೈಕ್ ಓಡಿಸೋ ಹಾಗಿಲ್ಲ, ಐಬ್ರೋಸ್ ಮಾಡ್ಸೋ ಹಾಗಿಲ್ಲ, ಮೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಎಲ್ಲ ನಿರ್ಬಂಧಗಳು ಹುಡುಗಿರಿಗೆ ಮಾತ್ರನೇನಾ? ಹುಡುಗರಿಗೇನು ಇಲ್ವೇ ಇಲ್ವಾ? ಹುಡುಗರಿಗೂ ಇದೆಯಲ್ಲ, ಖಂಡಿತ ಇದೆ. ಹುಡುಗರಿಗೂ ಇದೆ. ಏನೇನ್ ನಿರ್ಬಂಧ ಇದೆ ಹುಡುಗರಿಗೆ? ಹುಡುಗರಿಗೂ ಇದೇ ತರ ತುಂಬಾನೇ ನಿರ್ಬಂಧಗಳಿವೆ. ತುಂಬಾ ಒಂದೆರಡನ್ನ ಹೇಳಿ ನನಗೆ. ಸ್ವಾಮಿ, ನೀವೇ ಹೇಳಿದ್ರಲ್ಲ ಮೊಬೈಲ್ನ ಇಟ್ಕೊಳ್ಳಂಗಿಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂತ. ಅದು ಇಬ್ರಿಗೂ ಇದೆ ಅಲ್ವಾ? ಎಲ್ರಿಗೂ ಇದೆ. ಹುಡುಗರ ಮೇಲೂ ಇದೆ, ಇನ್ನೂ ಬೇಕಾದಷ್ಟು ಕಡೆ ಇದೆ. ಇದು ಉದಾಹರಣೆ ಅಂದ್ರೆ ನೀವ್ ಯಾವ್ದೋ ಫತ್ವಾ ಹಿಡ್ಕೊಂಡು ಕೂತ್ ಬಿಟ್ಟಿದ್ದೀರಲ್ಲ. ಸೊ ಅದಕ್ಕೆ ಈಗ ನಾನು ನೋಡಿ, ಈ ದಾರುಲ್ ಉಲೂಮ್ನ ವೆಬ್ಸೈಟ್ ನಲ್ಲಿ ನನಗೆ ಸಿಕ್ಕಿದ್ದೆ ಈ ಫತ್ವಾಗಳು, ಮತ್ತೆ ಎಲ್ಲಾ ಫತ್ವಾಗಳು ಹುಡುಗಿರಿಗೆ ಅಂತಲೇ ಇರೋದು. ಇಲ್ಲ, ನೀವು ಸೆಲೆಕ್ಟ್ ಮಾಡಿ ಹುಡುಕ್ತಾ ಇರ್ತಿದ್ದೀರಾ. ನಾನೇನ್ ಹೇಳಿ ಅದಕ್ಕೆ. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಪ್ರೇಕ್ಷಕರಲ್ಲಿ ಯಾರಾದ್ರೂ ಹೇಳ್ತಾರೆ ಜನ್ನತ್ಗ್ ಹೋದ್ರೆ ಪುಣ್ಯ ಸಿಗತ್ತೆ ಅಂತ. ಇದು ನಿಜವಾಗ್ಲೂ ಸತ್ಯನಾ ಅಥವಾ ಹೇಳೋಕ್ ಮಾತ್ರನಾ? ನೋಡಿ, ಈಗ ಸಮಾಜದಲ್ಲಿ ಒಂದು ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತಂದಾಗ ಆಗದ್ರಲ್ಲಿ ಎರಡು ವಿಷಯಗಳಿರುತ್ತೆ. ಸಜ್ಜನೂ ಇರುತ್ತೆ, ಬಹುಮಾನನೂ ಇರುತ್ತೆ. ಸೊ ಬಹುಮಾನದ ಬಗ್ಗೆ ಖಂಡಿತ ಹಿಂಗೆ ಬರ್ದಿರ್ಬೋದು. ಈಗ ಅದನ್ನ ಓವರಾಗಿ ಎಂಫಸೈಸ್ ಮಾಡ್ತಿದ್ದಾರೆ, ಮತ್ತೆ ಅದನ್ನ ದೊಡ್ಡದಾಗಿ ಮಾತಾಡ್ತಿದ್ದಾರೆ. ಇಂಥ ವಿಷಯಗಳನ್ನೇ ಹುಡುಕ್ತಿದ್ದಾರೆ. ಸರ್ ಕೂಡ ರಿಸರ್ಚ್ ಮಾಡಿ ಇಂಥದನ್ನೇ ಹುಡುಕಿದ್ದಾರೆ, ನಮ್ಮ ಬಾಯ್ ಸಾಬ್ ಅವರು, ರಜತ್ ಸರ್. ಸೊ ಇದೇ ಥರದ್ದು ಅಂದರೆ ತುಂಬಾನೇ ಜಾಸ್ತಿ ಅದಕ್ಕೆ ಅದನ್ನ ಪ್ರೊಪಗೆಂಡಾ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಾಗ್ತಾ ಇದೆ. ಬಿಟ್ರೆ ಸಾಕಷ್ಟು ಶಿಕ್ಷೆಗಳು ಕೂಡ ಇದಾವೆ, ತುಂಬಾನೇ ಇದೆ. ಅದು ಎಲ್ಲ ಧರ್ಮಗಳಲ್ಲೂ ಇದೆ, ಕೇವಲ ಇಸ್ಲಾಂನಲ್ಲಂತೂ ಅಲ್ಲ. ಎಲ್ಲ ಧರ್ಮಗಳಲ್ಲೂ ಬಹುಮಾನ ಮತ್ತು ಶಿಕ್ಷೆ ಇದ್ದೇ ಇರುತ್ತೆ. ಒಬ್ರು ಪಾಕಿಸ್ತಾನದ ಜರ್ನಲಿಸ್ಟ್ ಇದ್ದಾರೆ. ಅವರು ಅಲ್ಲಿನ ಒಬ್ಬ ಮೌಲಾನನ ಕೇಳಿದ್ರು, ನನ್ನ ಹಸ್ಬೆಂಡ್ಗೇನೋ ಅಪ್ಸರೆಯರ್ ಸಿಗ್ತಾರೆ, ನಾನು ಹೋದ್ರೆ ನನ್ಗೇನ್ ಸಿಗುತ್ತೆ? ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂದ್ರೆ ನಾನು ನಿಮ್ಮಿಂದನೂ ಅದನ್ನೇ ಬಯಸ್ತೀನಿ. ಪಾಕಿಸ್ತಾನದ ಬಗ್ಗೆ ಮಾತೇ ಆಡ್ಬೇಡಿ ನೀವು ಅಂತ. ಆದ್ರೆ ನೀವು ಒಂದು ಸ್ವಲ್ಪ ಇವರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಮಾಡಿದ್ದೀರಾ. ಸೊ ಗಂಡಸರಿಗೆ ಏನ್ ಬಹುಮಾನ ಸಿಗುತ್ತೋ ಅದೇನಾದ್ರೂ ಆಗಿರ್ಲಿ, ಒಳ್ಳೆ ಕೆಲಸ ಮಾಡೋದಕ್ಕೆ. ಮತ್ತೆ ಕೆಟ್ಟ ಕೆಲಸ ಮಾಡೋದಕ್ಕೆ ಗಂಡಸರಿಗೆ ಏನ್ ಶಿಕ್ಷೆ ಸಿಗುತ್ತೋ ಅದೇ ತರ ಹೆಂಗಸರಿಗೂ ಇರುತ್ತೆ. ಬಹುಮಾನ ಮತ್ತೆ ಶಿಕ್ಷೆ ಎರಡು. ಹೆಂಗಸರಿಗೆ ಬೇರೆ ಮತ್ತೆ ಗಂಡಸರಿಗೆ ಬೇರೆ ಅಂತೂ ಸಾಧ್ಯನೇ ಇಲ್ವಲ್ಲ. ಆದ್ರೆ ಅಲ್ಲಂತೂ ಮೌಲಾನಾ ಸಾಹೇಬ್ರು ಅವರಿಗೆ ಉತ್ತರ ಕೊಟ್ರು, ನಿಮಗೆ ನಿಮ್ ಹಸ್ಬೆಂಡೇ ಸಿಗ್ತಾರೆ. ಸೊ ಅವ್ರು ಹೇಳಿದ್ರು, ಏನ್ ಮಾಡ್ಲಿ, ಅವನನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ಯಾರಿಗ್ ಗೊತ್ತು, ನಾನು ನನ್ನ ಒಪ್ದೇನೂ ಇರ್ಬೋದು. ಒಂದ್ ವೇಳೆ ನಾನ್ ಹೆಂಗಸಾಗಿದ್ರೆ ನಾನ್ ನನ್ನ ಹಸ್ಬೆಂಡ್ನ ಚೂಸ್ ಮಾಡ್ದೇನೂ ಇರ್ಬೋದು. ಹೆಂಗಸರಿಗೆ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ವೆಲ್ ಎಜುಕೇಟೆಡ್ ಮುಸ್ಲಿಂ ಫ್ಯಾಮಿಲಿಲೂ ಕೂಡ ತುಂಬಾ ಜನ ಮಕ್ಳಿರ್ತಾರೆ. ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಎಷ್ಟು ಜನ ಮಕ್ಳಿರ್ಬೇಕು ಅಂತ? ಮೇಲಿನವನ ಇಲ್ಲ ಫ್ಯಾಮಿಲಿಯವರ? ಏನ್ ಹೇಳಿದ್ರು ಅವರು? ಅವರ ಪ್ರಶ್ನೆ ಏನಂತಂದ್ರೆ, ಒಂದು ಇಂಪ್ರೆಷನ್ ಏನಿದೆ ಅಂದ್ರೆ ಮುಸ್ಲಿಂ ಫ್ಯಾಮಿಲಿನಲ್ಲಿ ತುಂಬಾ ಜಾಸ್ತಿ ಮಕ್ಕಳಾಗತ್ತೆ. ಸೊ ಎಷ್ಟು ಮಕ್ಕಳು ಮಾಡ್ಕೋಬೇಕು ಅನ್ನೋದನ್ನ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರಾ ಇಲ್ಲ ಮೇಲಿರೋನ್ ಡಿಸೈಡ್ ಮಾಡ್ತಾನ ಅಂತ? ನಿಮ್ ಪ್ರಶ್ನೆನೇ ತಪ್ಪಿದೆ. ಯಾಕಂದ್ರೆ
ನೀವೀ ಪ್ರಶ್ನೆ ಮಾಡ್ತಿರೋದು ಮುಸಲ್ಮಾನ್ ಕಮ್ಯುನಿಟಿಲಿ ತುಂಬಾ ಜನ ಮಕ್ಕಳಿದ್ದಾರೆ ಅಂತ. ಇದು ಡೇಟಾಗೆ ವಿರುದ್ಧವಾಗಿದ್ದು. ಇವತ್ತಿನ ದಿನಮಾನದಲ್ಲಿ ಏನ್ ಡೇಟಾ ಇದೆ ಅದೇನ್ ಹೇಳುತ್ತೆ ಅಂದ್ರೆ ವಿದ್ಯಾವಂತರಲ್ಲಿ ಮತ್ತೆ ಬಡವ್ರೇನಿದ್ದಾರೆ ಅವ್ರಿಗೆ ಜಾಸ್ತಿ ಮಕ್ಕಳಿದ್ದಾರೆ ಅಂತ. ಅದರಲ್ಲಿ ಹಿಂದೂಗಳು, ಮುಸಲ್ಮಾನರು, ಎಲ್ಲ ಥರದ ಜನಗಳು ಇದ್ದಾರೆ. ಆಗ ನಿಮ್ಮ ಹತ್ರ ಸರಿಯಾದ ಫಿಗರ್ಸ್, ಸರಿಯಾದ ರೀತಿಲಿ ಮಕ್ಕಳು ಕೂಡ ಆಗ್ತಾರೆ, ಮತ್ತವ್ರ ಎಜುಕೇಶನ್ ಕೂಡ ಆಗ್ಬಿಡುತ್ತೆ, ಅಫ್ಲಿಟ್ಮೆಂಟ್ ಕೂಡ ಆಗ್ತಾರೆ, ದೇಶದ ಪ್ರಗತಿನೂ ಆಗ್ಬಿಡುತ್ತೆ. ಅಲ್ಲಿಗೆ 4 ಮದ್ವೆ ಮಾಡ್ಕೋತಾರಲ್ಲ, ಅವ್ರಿಗೆ ಜಾಸ್ತಿ ಮಕ್ಳಿರ್ತಾರ ಇಲ್ಲ 1 ಮದ್ವೆ ಮಾಡ್ಕೊಳ್ಳೋರ್ಗ? ಯಾರು 4 ಮಾಡ್ಕೋತಾರಲ್ಲ ಅದ್ರ ಮೇಲೆ ಕೂಡ ಡೇಟಾ ಸಿಗುತ್ತೆ ನಿಮ್ಗೆ. ಅದ್ರ ಮೇಲೂ ಕೂಡ ಡೇಟಾ ಇದೆ. ಅಂದ್ರೆ ಇವತ್ತಂತೂ ಪ್ರಪಂಚ ತುಂಬಾ ಮುಂದೆ ಬಂದಿದೆ. ಪ್ರತಿ ಕೆಲ್ಸನೂ ಸರ್ಚ್ಡ್ ಬೇಸ್ ಆಗ್ಬೇಕಾಗಿರುತ್ತೆ, ಇನ್ಫಾರ್ಮೇಶನ್ ಬೇಸ್ಡ್ ಆಗಿರ್ಬಾರ್ದು. ಅದರಿಂದ ನೀವೊಂದ್ ಕೇಳ್ತೀರಾ, ಇನ್ಯಾರೋ ಒಂದ್ ಹೇಳ್ತಾರೆ, ಇನ್ಯಾರೋ ಇನ್ನೊಂದ್ ಹೇಳ್ತಾರೆ. ನೀವೆಲ್ಲ ಅಂಕಿಗಳನ್ನ ಹೆಂಗ್ ತೆಗಿತೀರಾ ಹೊರಗೆ? ಮದ್ವೆಗಳು ಎಲ್ಲಿ ಜಾಸ್ತಿ ಆಗ್ತಿದೆ, ಯಾರ್ಯಾರು ಈ ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್ ಅಲ್ಲಿ ಇದ್ದಾರೆ ಅಂತ, ಯಾವ ಕಮ್ಯುನಿಟಿ ಜನ ಜಾಸ್ತಿ ಇದ್ದಾರೆ ಇದರಲ್ಲಿ. ಇದು ಮುಸಲ್ಮಾನ್ ಮತ್ತೆ ಹಿಂದೂಗಳ ವಿಷಯ ಅಲ್ವೇ ಅಲ್ಲ, ಮತ್ತೆ ಈ ಜನಸಂಖ್ಯೆ ವಿಷಯನೂ ಅಲ್ಲ ಹಿಂದೂ ಮುಸಲ್ಮಾನ್ಗಳದು. ಹೀಗೆ ಒಂದಕ್ಕಿಂತ ಜಾಸ್ತಿ ಸಂಬಂಧನ ಇಟ್ಕೊಳ್ಳೋದ್ರೆ ಯಾವುದೇ ಧರ್ಮದಲ್ಲೂ ಒಂದಕ್ಕಿಂತ ಜಾಸ್ತಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅನುಮತಿ ಇಲ್ವಲ್ಲ? ಇಲ್ಲ ಸರಿ, ಹಂಗಿದ್ರೆ ಇದ್ರಲ್ಲಿ ಜಾಸ್ತಿ ಯಾರಿದ್ದಾರೆ ಅದನ್ನು ಒಂದ್ ಸ್ವಲ್ಪ ನೋಡಿ ಇಂಡಿಯಾದಲ್ಲಿ. ಅಂದ್ರೆ ನೀವ್ ಹೇಳ್ತಿರೋದು ಅನುಮತಿ ಇಲ್ದೇ ಇದ್ದಾಗ್ಲೂ ಅಲ್ಲಲ್ಲಿ ಎಷ್ಟೋ ಜನ ಇಟ್ಕೊಂಡಿದ್ದಾರೆ ಅಂತ. ಇದೇ ನಡೀತಿರೋದು. ಸೊ ಈಗ ನಾವೇನ್ ಮಾಡೋಣ? ಜನ ಈ ಮಾತನ್ನ ಒಪ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಆದ್ರೆ ನೋಡಿ ಅದು ಯಾವಾಗ್ಲೂ ನನ್ ಮಾತು ಹೇಗಿರುತ್ತೆ ಅಂದ್ರೆ, ಒಂದು ಖಾಸ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ಬಿಡುತ್ತೆ. ನಂದಂತೂ ಒಂದು ಮಾತನ್ನ ಒಪ್ಪಿದ್ರು ದೊಡ್ಡ ವಿಷಯ, ಅದು ತುಂಬಾ ದೊಡ್ಡ ವಿಷಯ ಆಗ್ಬಿಡುತ್ತೆ. ಸೌಭಾಗ್ಯ ಅನ್ಕೋತೀನಿ ನಾನು ಅದನ್ನ. ಇತ್ತೀಚೆಗೆ ತುಂಬಾ ಚರ್ಚೆ ಆಗ್ತಿರೋ ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಅದು 100 ವರ್ಷ ಹಳೆ ಕಾನೂನು. ಅದು ವಕ್ಫ್ ವಿಷಯದ್ದು. ವಕ್ಫ್ ಬೋರ್ಡಿನ ಕಾನೂನಲ್ಲಿ ಏನು ಅಮೆಂಡ್ಮೆಂಟ್ ಮಾಡ್ಬೇಕು ಅಂತಿದ್ದಾರೆ, ಈ ಔಟ್ಡೇಟೆಡ್ ಯೋಚನೆಗಳಿಂದಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಿಲ್ಲ. ಈಗ ನೋಡಿ, ಈ ಪ್ರಶ್ನೆ ಅಂದ್ರೆ ಇದು 100 ವರ್ಷ ಹಳೆ ಕಾನೂನಾಗಿರ್ಬೋದು. ಈ ಪ್ರಶ್ನೆನೇ ತಪ್ಪಿದೆ. ಈ ಕಾನೂನೇನು ಈಗಷ್ಟೇ ಅಮೆಂಡ್ಮೆಂಟ್ ಆಗಿದೆ, 95 ಆಸ್ಪಾಸಲ್ಲಾಗಿದೆ ಅನ್ಸುತ್ತೆ. ಬದಲಾವಣೆನೂ ಇತ್ತು, ಒಂದ್ ವಿಷಯ ಅದು. ಇನ್ನೊಂದು ವಿಷಯ ಏನು ಅಂದ್ರೆ, ಇದ್ರ ಮಿತಿ ಏನಿದೆ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಜನಗಳದ್ದು ಒಂದು ಉದಾಹರಣೆ ಇದೆ, ಎಲ್ಲ ಧರ್ಮದವ್ರದ್ದು. ಅಂದ್ರೆ ಅವರು ದಾನ ಮಾಡ್ತಾರೆ ಬಡವ್ರಿಗೋಸ್ಕರ. ಸೊ ಒಂದಿಷ್ಟು ಜನಗಳು ಒಂದಿಷ್ಟು ವಸ್ತುಗಳನ್ನ ದಾನ ಮಾಡ್ತಾರೆ, ಮತ್ತೆ ಆ ದಾನ ಮಾಡಿದ ವಸ್ತುಗಳನ್ನ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಸಿಸ್ಟಮ್ನ ಅವಶ್ಯಕತೆ ಇದೆ. ಅದು ಬ್ರಿಟಿಷರ ಜಮಾನದಲ್ಲಿ. ಮತ್ತು ಅವ್ರುಗಳು ಒಂದು ಆ್ಯಕ್ಟ್ ಮಾಡಿದ್ರು, ಅದು 53ನಲ್ಲಿ 54ನಲ್ಲಿ ಅಮೆಂಡ್ಮೆಂಟ್ ಆಯಿತು, ಅಥವಾ ಹೊಸ ರೀತಿಯಲ್ಲಿ ಮಾಡಲಾಯಿತು ಅನ್ನಿ. ಮತ್ತದು 95ನಲ್ಲೂ ಆಯಿತು, ಹಾಗೆ 2013ರಲ್ಲೂ ಆಯಿತು. ಅವಶ್ಯಕತೆಗೆ ತಕ್ಕಾಗಿದ್ರಲ್ಲಿ ಒಂದಿಷ್ಟು ವಿಷಯಗಳನ್ನ ಮಾಡಿಫೈ ಮಾಡಲಾಗಿದೆ. ಈಗ ಈ ಹೊಸ ಅಮೆಂಡ್ಮೆಂಟ್ ಸಿಸ್ಟಮ್ನ ಡೆವಲಪ್ ಮಾಡಲಾಗ್ತಿದೆ, ಜಾರಿಗೆ ತರೋ ಪ್ರಯತ್ನ ನಡೀತಾ ಇದೆ ಈಗ. ಇದು ಅದರ ಅವಶ್ಯಕತೆ ಏನಿತ್ತು, ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿವರೆಗೂ ಬಂದು ತಲುಪಿದ್ವಿ ಅದನ್ನ ಬೆಟರ್ ಮಾಡಿ ವಾಪಸ್ ಹಿಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾವಿದ್ರಲ್ಲಿ 2-3 ದೊಡ್ಡ ವಿಷಯ ಇದೆ. ವಕ್ಫ್ ಹತ್ರ ಇಡೀ ದೇಶದಲ್ಲಿ 9 ಲಕ್ಷ ಎಕರೆ ಜಮೀನಿದೆ. ಮತ್ತೆ ಈ ಜಮೀನು 3ನೇ ನಂಬರಲ್ಲಿದೆ. ರೈಲ್ವೆ ಮತ್ತೆ ಡಿಫೆನ್ಸ್ ಎರಡನ್ನ ಬಿಟ್ರೆ ಅತ್ಯಂತ ಜಾಸ್ತಿ ಜಮೀನು. ಇದು ಕೇವಲ 2 ಸ್ಟೇಟ್ದು, ತಮಿಳ್ನಾಡು ಮತ್ತೆ ತೆಲಂಗಾಣ ಅಥವಾ ಆಂಧ್ರ. 2 ಸ್ಟೇಟಲ್ಲಿ ಇದರಲ್ಲಿ ಕಮ್ಮಿ ಅಂದ್ರೂ 1 ಲಕ್ಷ ಎಕರೆ ಜಮೀನ್ ಕೊಡ್ಲಾಗಿತ್ತು. ಕೇವಲ 2-3 ಹಿಂದೂ ಎಂಡೋಮೆಂಟ್ಸ್ ಕೈ ಕೆಳಗಡೆ ಇದೆ, ಅದು ಎಲ್ಲ. ಬಾಕಿ ಇಂಡಿಯಾದ ಮಾತನ್ನ ನಾನಿನ್ನೂ ಶುರು ಮಾಡಿಲ್ಲ. ಇದು ಪೂರ್ತಿ ಇಂಡಿಯಾಲಿದೆ. ನೀವೇನು ಹೇಳ್ತಿದ್ರಲ್ಲ 7,40,000 ಅಥವಾ 8,80,000 ಎಕರೆ ಅಂತೇನೋ ಹೇಳ್ತಿದ್ರಲ್ಲ. ಆದ್ರೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಜನ ಎಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲನೂ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಡಿಫ್ರೆಂಟ್ ಗೌರ್ಮೆಂಟ್ಸ್ ಡಿಪಾರ್ಟ್ಮೆಂಟ್ ಕೂಡ ಶಾಮೀಲಾಗಿದ್ದಾವೆ, ಮತ್ತೆ ಪ್ರೈವೇಟ್ ಕೂಡ ಇದಾವೆ, ಮುಸಲ್ಮಾನರು ಇದ್ದಾರೆ. ಸೊ ಇದನ್ನ ಇಂಪ್ರೂವ್ ಮಾಡೋ ಅವಶ್ಯಕತೆ ಇತ್ತು. ಅಂದ್ರೆ ಕಬ್ಜಾ ಮಾಡ್ಕೊಂಡವ್ರನ್ನ ಖಾಲಿ ಮಾಡ್ಸೋದಕ್ಕೆ. ಇದನ್ನ ಇಂಪ್ರೂವ್ ಮಾಡೋ ಬದಲು ಇನ್ನೂ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ. ನೀವೇನೋ ಕಬ್ಜಾ ಖಾಲಿ ಮಾಡ್ಸೋ ಮಾತಾಡ್ತಿದ್ದೀರಾ. ನಿಮ್ ಚಾಚಾಜಿ ಏನಿದ್ದಾರೆ, ಅರ್ಷದ್ ಮದನಿ ಸಾಬ್, ಅವ್ರು ಹೇಳ್ತಾರೆ ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದರದ್ದು 1000 ಎಕರೆ ಜಮೀನು ವಕ್ಫ್ಗೆ ಸೇರಿದ್ದು ಅಂತ.
ಅವ್ರು ಹಂಗೆ ಹೇಳಿದ್ರೆ ಅವ್ರು ರಿಸರ್ಚ್ ಮಾಡಬೇಕು ಅನ್ಸುತ್ತೆ. ನಾನಂತೂ ಇದ್ರ ಬಗ್ಗೆ ಯಾವ್ದು ರಿಸರ್ಚ್ ಮಾಡಿಲ್ಲ ಇನ್ನೂವರೆಗೂ. ಮತ್ತೆ ನಾವು ಜನರ ಬಗ್ಗೆ ಮಾತಾಡೋದ್ ಬೇಡ, ನಾವು ಮಾತಾಡ್ಬೇಕಾಗಿರೋದು ಆ ಪ್ರಾಜೆಕ್ಟ್ ಬಗ್ಗೆ. ಅದೊಂದು ಪ್ರಾಜೆಕ್ಟ್. ಈಗ ಪ್ರಾಜೆಕ್ಟ್ ಅಂತಂದ್ರೆ ದಿನಾಂಕದಲ್ಲಿ ದೇಶದಲ್ಲಿ ಎಂತ ಒಂದು ವಾತಾವರಣ ಹುಟ್ಟಾಗ್ತಿದ್ದಾರೆ ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಯಾಕೋ ಗೊತ್ತಿಲ್ಲ, ನನಗೆ ಹಿಂಗ ಅನ್ಸುತ್ತೆ. ನನ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ. ಈ ವಾತಾವರಣ ನೋಡಿದ್ರೆ ಏನು ಅನ್ಸುತ್ತೆ ಅಂದ್ರೆ ನಂಗೆ ಈ ವರ್ಕ್ಸ್ ಬೋರ್ಡ್ ಏನಿದೆಯಲ್ಲ, ಇಂಡಿಯಾದಲ್ಲ ಯಾವುದೋ ಶತ್ರು ದೇಶದ್ದು ಅನ್ನೋ ಹಾಗಿದೆ. ಇದು ಮೊದಲನೇ ವಿಷಯ. ಮತ್ ವರ್ಕ್ಸ್ ಬೋರ್ಡ್ ಹೇಗ್ ಫಾರ್ಮ್ ಆಗುತ್ತೆ ನಿಮಗ್ ಗೊತ್ತಿದ್ಯಾ? ನಾನ್ ಹೇಳ್ತೀನಿ ಕೇಳಿ. ಭಾರತದ ಮುಸಲ್ಮಾನರು ಫಾರ್ಮ್ ಮಾಡ್ಲಿ, ಕಾನೂನೇನ್ ಹೇಳುತ್ತೆ, ಈ ವರ್ಕ್ಸ್ ಬೋರ್ಡ್ ಏನ್ ಫಾರ್ಮ್ ಆಗಿರುತ್ತೆ ಅದು ಈ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡಿರುತ್ತೆ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಫಾರ್ಮ್ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಅಭಿಪ್ರಾಯ ಇದು, ನಾವ್ ಹೇಳ್ತೀವಿ ಇದನ್ನ SGPC ತರ ಮಾಡ್ಬೇಡಿ ಅಂತ. ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿ ಹೇಗೆ ರೂಪುಗೊಳ್ಳುತ್ತೆ ಅಂತ ಹೇಳಿ, ಇದು ಅದೇ ತರ ರೂಪುಗೊಳ್ಬೇಕು. ಇಲ್ಲಿ ತನಕ ಆತರ ಫಾರ್ಮ್ ಆಗಿಲ್ಲ. ಸರ್ಕಾರದವರು ತಮಗಿಷ್ಟ ಬಂದವ್ರು ತಂದು ಕೂರಿಸ್ತಾರಲ್ಲಿ, ಸೆಲೆಕ್ಷನ್ ಮಾಡಿ, ಮತ್ತೆ ಚೂರು ಪಾರು ಅದರದ್ದು ಒಂದು ಪಾರ್ಟ್ ಇದೆ ಅಲ್ಲಿ. ಅದಕ್ಕೆ ಎಲೆಕ್ಷನ್ ನಡೆಸಿ ವರ್ಕ್ಸ್ ಮ್ಯಾನೇಜರ್ ಕಡೆಯಿಂದ ಒಬ್ಬ ಬಂದೇ ಬಿಟ್ಟಿರ್ತಾನೆ. ಸೊ ಇದು ಒಂದು ತುಂಬಾ ದೀರ್ಘವಾದ ಡಿಬೇಟ್. ಇದನ್ನ ಬೆಟರ್ ಮಾಡೋ ಅವಶ್ಯಕತೆ ಇದೆ. ಆದ್ರೆ ನೀವೇನ್ ಇದನ್ನ ಹಾಳು ಮಾಡಕ್ ಹೊರಟ್ಬಿಟ್ಟಿದ್ದೀರಲ್ಲ. ನೋಡಿ ಯಾವ ತರ ಇಂಪ್ರೆಷನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಡೀ ದೇಶದಲ್ಲೇ ಸುಮಾರು 200 ಜನ ಇದ್ದಾರೆ, ಇವಿಷ್ಟು ಜಮೀನನ್ನ ಇವರೇ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿ ಕಬ್ಜಾ ಖತಮ್ ಮಾಡ್ಬೇಕು ಅಲ್ವಾ? ಖತಮ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ರೊಸೆಸ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡೋ ಅವಶ್ಯಕತೆ ಇದೆ. ನೀವಂತೂ ಅದನ್ನ ತುಂಬಾ ಸುಲಭ ಮಾಡ್ತಾ ಇದೀರಾ. ಕಬ್ಜಾ ಮಾಡೋರ್ಗೂ ಕಬ್ಜಾ ಮಾಡ್ಕೊಂಡಿರೋದು 2005ರದ್ದು ನಾನು ಓದ್ದೆ. ಅವ್ರು ಹೇಳ್ತಿದ್ದಾರೆ ತಾಜ್ ಮಹಲ್ ಕೂಡ ವಕ್ಫ್ ಜಮೀನ್ ಅಂತ. ಅಲ್ಲ, ಹೇಳೋನ್ ಏನ್ ಬೇಕಾದ್ರೂ ಹೇಳಿ. ನೋಡಿ, ನೀವೊಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಈಗ ತಾಜ್ ಮಹಲ್ ಒಂದ್ ವೇಳೆ ವಕ್ಸ್ನ ಜಮೀನ್ ಆಗಿದ್ರೆ ಅದು ವಕ್ಸ್ದು ಕೂಡ ಆಗಿದೆ, ಮತ್ತೆ ASI ನ ಕಂಟ್ರೋಲ್ ನಲ್ಲಿ ಕೂಡ ಇದೆ. ಇಂತ ತುಂಬಾ ಪ್ರಾಪರ್ಟೀಸ್ ಇದಾವೆ ಇವ್ರಿಬ್ಬರದೂನು. ಒಂದ್ ವೇಳೆ ಅದು ವಕ್ಸ್ನ ಜಮೀನು ಅಂತ ಅನ್ಕೊಳ್ಳೋಣ, ಆಗ ಎಲ್ಲಿ ಹೋಗುತ್ತೆ ಅದು? ಸ್ವಲ್ಪ ಯೋಚಿಸ್ಬೇಕಾಗಿರೋ ವಿಷಯ ಅಲ್ವಾ ಇದು? ಸ್ವಲ್ಪ ಓಪನ್ ಮೈಂಡೆಡ್ ಇಟ್ಕೊಂಡು ಯೋಚಿಸಿ, ಈ ಜಾಗ ಎಲ್ಲಿ ಹೋಗುತ್ತೆ ಅಂತ. ಯಾರ ಹತ್ರ ಹೋಗ್ತಾ ಇದೆ? ಚೈನಾಗ್ ಹೊರಟೋಗುತ್ತೆ ಅಂತ ಏನಿಲ್ವಲ್ಲ. ಯಾವ ದೇಶದ ಹೆಸರನ್ನ ನೀವು ತಗೊಂಡ್ರೋ ಆ ದೇಶದ ಹೆಸರನ್ನ ನನಗೆ ತಗೊಳ್ಳೋಕ್ಕೂ ಇಷ್ಟ ಇಲ್ಲ. ಚೈನಾಕ್ ಹೋಗುತ್ತಾ ಏನು? ಇಲ್ಲ ನೇಪಾಳಕ್ಕೆ ಹೋಗುತ್ತಾ? ಎಲ್ಲೂ ಹೋಗಲ್ವಲ್ಲ. ಇಂಡಿಯಾದ ವಸ್ತುಗಳು ಇಂಡಿಯಾದಲ್ಲೇ ಇರ್ತವೆ. ಮತ್ತೆ ನಾವು ನಮ್ಗಳ ಬಗ್ಗೆ ಇವತ್ತಿನ ದಿನಾಂಕದಲ್ಲಿ ನಾವು ಯಾರ್ಯಾರು ಬೇರೆಯವರು ಅನ್ನೋ ಒಂದು ವಿಚಿತ್ರ ಭಾವನೆಗಳನ್ನ ಬೆಳೆಸಲಾಗಿದೆ. ಬೇರೆ ಎಲ್ಲಿಂದಲೋ ಇಳಿದು ಬಂದಿದ್ದೀವಿ ಅಂತ, ಬೇರೆ ಯಾವುದೋ ಪ್ರಪಂಚದವರು ಅನ್ನೋ ಥರ. ಮುಸಲ್ಮಾನರು, ಇಂಡಿಯಾದ ಮುಸಲ್ಮಾನರು, ನಾವು ಎಲ್ಲಿದ್ವಿ? 2 ಆಪ್ಷನ್ ಸಿಕ್ಕಿತ್ತು. ನಾನ್ ಪದೇ ಪದೇ ಈ ಮಾತು ಹೇಳ್ತಾ ಇರ್ತೀನಿ, ನಮ್ಮ ಹತ್ರ ಚಾಯ್ಸ್ ಇತ್ತು. ಆಗ ನಾವು ಚೂಸ್ ಮಾಡ್ಬೋದಾಗಿತ್ತು. ನಾವು ಇಂಡಿಯನ್ ಚೂಸ್ ಮಾಡ್ಕೊಂಡ್ವಿ. ಮತ್ತೆ ಚೆನ್ನಾಗಿ ಯೋಚನೆ ಮಾಡಿದ್ವಿ ನಾವು. ನಾನು ಯಾವಾಗ್ಲೂ ಹೇಳ್ತಿರ್ತಿದ್ದೆ, ನಮ್ಮ ಮಟ್ಟಿಗೆ ಇಂಡಿಯನ್ ಮುಸ್ಲಿಮ್ಸ್ ಮಟ್ಟಿಗೆ ವಾಸ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲೇ ಇಂಡಿಯಾಗಿಂತ ಒಳ್ಳೆ ಜಾಗ ಎಲ್ಲೂ ಇಲ್ಲ. ಬಟ್ ಇವತ್ತು ಎಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂದ್ರೆ, ಈಗ ಯೋಚಿಸ್ತಿದ್ದೀವಿ ಇದನ್ನ ಹೇಳ್ಬೇಕೋ ಹೇಳ್ಬಾರ್ದು ಅಂತ. ಅದೇ ತರ ಎದೆ ಉಬ್ಬಿಸ್ಕೊಂಡು ಈ ಮಾತು ಹೇಳೋ ಅವಶ್ಯಕತೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಸೊ ಆ ಸಿಚುವೇಶನ್ ಇಂದ ಹೊರಗೆ ತರೋ ಕೆಲಸ ನಿಮ್ ಜನಗಳದ್ದೇ ಅನ್ಸುತ್ತೆ. ಈಗ ನಿಮ್ಗೆ ಯೋಚನೆ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರಶ್ನೆಗಳು ಹೇಳ್ತಾ ಇವೆ. ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ, ತಮಿಳ್ನಾಡಲ್ಲಿ 1500 ವರ್ಷಗಳ ಹಳೆ ಒಂದು ಹಳ್ಳಿ ಇತ್ತು. ಅಲ್ಲಿ ಒಬ್ಬನೂ ಮುಸಲ್ಮಾನ ವಾಸ ಮಾಡ್ತಿಲ್ಲ, ಪೂರ್ತಿ ಹಿಂದೂ ಜನಗಳೇ ಇದ್ದಾರೆ. ಒಂದು ಮಂದಿರ ಇದೆ, ಅದನ್ನ ಕೂಡ ವಕ್ಫ್ ಬೋರ್ಡಿನ ಜಮೀನು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಒಂದ್ ವೇಳೆ ನಾನೊಂದು ಹೇಳ್ತೀನಿ, ಈಗ ಈ ನಿಮ್ಮ ಸ್ಟುಡಿಯೋ ಏನಿದೆ ಇದು ವಕ್ಫ್ ಬೋರ್ಡ್ನ ಜಮೀನು ಅಂತ ನಾನು ಹೇಳಕ್ಕಾಗುತ್ತಾ ಆ ಮಾತನ್ನ? ಯಾರಾದ್ರೂ ಒಪ್ತಾರಾ? ಮತ್ತೆ ಏನ್ ಈ ಸಿಸ್ಟಮ್, ಇದಕ್ಕೋಸ್ಕರ ಯಾವ್ದೇ ಸಿಸ್ಟಮ್ ಇಲ್ವಾ ಇಲ್ಲಿ? ಈ ಕೋರ್ಟ್ಗಳನ್ನೆಲ್ಲ ಏನ್ ಫಾರ್ಮ್ ಮಾಡ್ತಾರಲ್ಲ, ಟ್ರಿಬ್ಯುನಲ್, ನ್ಯಾಷನಲ್ ಟ್ರಿಬ್ಯುನಲ್ ಅಲ್ಲಿ ಹೋಗುತ್ತೆ ಈ ಪ್ರಾಬ್ಲಮ್ಮು. ಕೇಸ್ ಟ್ರಿಬ್ಯುನಲ್ಗೆ ಹೋಗುತ್ತೆ. ಟ್ರಿಬ್ಯುನಲ್ ಫಾರ್ಮ್ ಮಾಡೋರು ಯಾರು? ನಾರ್ಮಲ್ ಕೋರ್ಟ್ ಆಗಿರುತ್ತೆ. ಒಂದು ನಾರ್ಮಲ್ ಕೋರ್ಟ್ಗೆ ಸ್ಪೆಷಲ್ ಆಕ್ಟ್ನ ಅಡಿಲಿ ಟ್ರಿಬ್ಯುನಲ್ ಡಿಕ್ಲೇರ್ ಮಾಡಿ ಹೇಳ್ತಾರೆ ಇದು ವಕ್ಸ್ನ ಟ್ರಿಬ್ಯುನಲ್ ಅಂತ. ಆ ಟ್ರಿಬ್ಯುನಲ್ ಅಲ್ಲಿ ಏನು ಜಡ್ಜ್ಮೆಂಟ್ ಕೊಡೋರು ಏನಿರ್ತಾರಲ್ಲ, ಅಲ್ಲಿ ನಾನೊಂದು ಜನಗಳನ್ನ ಕೂರ್ಸಿರಲ್ವಲ್ಲ. ನೀವು ಮಾಡಕ್ಕಾಗಲ್ಲ ಅದೆಲ್ಲ. ಸರಿ ಬಿಡ್ರಪ್ಪ, ನೀವಿಬ್ರು ಮುಸಲ್ಮಾನರು, ನೀವಿಬ್ರು ಸೇರ್ಕೊಂಡು ಏನೋ ಮಾಡ್ತಿದ್ದೀರಿ ಅಂತ. ವಕ್ಫ್ ಬೋರ್ಡ್ ಅಂದ್ರೆ ನಿಮ್ಮ ಅರ್ಥದಲ್ಲಿ ಅದೇ ಅಲ್ವಾ, ಮುಸಲ್ಮಾನರು ಇದನ್ನೆಲ್ಲ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಒಂದ್ ವೇಳೆ ಯಾವ್ದಾದ್ರು ಇನ್ಸಿಡೆಂಟು ಈ ತರ ನಡೆದಿದೆ ಅಂತ ಇಟ್ಕೊಂಡ್ರೆ ಅವ್ರು ಹೇಳಿದ್ರಿಂದ ಎಲ್ಲ ಆಗ್ಬಿಡುತ್ತಾ ಹೇಳಿ? ಒಂದು ಪೂರ್ತಿ ಪ್ರಾಸೆಸ್ ಇದೆ ಇಲ್ಲಿ. ಬಗ್ಗೆ ಒಂದು ಏನ್ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ವಕ್ಫ್ ಎಲ್ಲಿ ಟವಲ್ ಹಾಕುತ್ತೋ ಆ ಜಮೀನು ವಕ್ಫದಾಗೋಗುತ್ತೆ. ನೋಡಿದ್ರ, ನಂಗೆ ಇದ್ರ ಮೇಲೆ ಖಂಡಿತವಾಗ್ಲೂ ನೀವೊಂದು ಪ್ರತ್ಯೇಕವಾದ ಡಿಬೇಟ್ ಇಟ್ಕೊಳ್ಳಿ. ನಾನು ಪೂರ್ತಿ ತಯಾರಿ ಮಾಡ್ಕೊಂಡು ಬರ್ತೀನಿ. ನಿಮಗೆ ಹೇಳ್ತಿದ್ದೀನಿ ವಕ್ಸ್ತು ಹಕ್ಕು ಎಷ್ಟು ಜಾಗದ ಮೇಲಿತ್ತು ಮತ್ತೆ ಯಾವ ತರ ಅದ್ರ ವಿರುದ್ಧವಾಗಿ ತೀರ್ಪುಗಳು ಬಂದಿವೆ ಅಂತ. ಇದೇನು ಟ್ರಿಬ್ಯುನಲ್ ಇದೆ, ಈ ಟ್ರಿಬ್ಯುನಲ್ಲೇ ಸುಮಾರು ಟ್ರಿಬ್ಯುನಲ್ಗಳು ಈ ಸ್ಪೆಷಲ್ ಆಕ್ಟ್ ನ ಅಡಿಯಲ್ಲಿ ಫಾರ್ಮ್ ಮಾಡಲಾಗಿದೆ. ಔಕಾಫ್ತ್ ಮಾತ್ರ ಅಲ್ಲ, ಇನ್ನು ಹಲವು ವಿಷಯಗಳಿವೆ. ಇನ್ಕಮ್ ಟ್ಯಾಕ್ಸ್ ಇದೆ, ಫಲಾನ ಅಂದ್ರೆ ಇದರ ಅರ್ಥ ಏನು? ಇದು ಖಂಡಿತ ಎಲ್ಲಾ ವಿಷಯಗಳಿಗಿಂತ ಮೇಲ್ ಹೊರಟೋಯ್ತು ಅಂತ ಅಲ್ಲ.
ಖಂಡಿತ ಹಂಗಲ್ಲ ಅದು. ಈಗಂತೂ ಕೇಸ್ ಪಾರ್ಲಿಮೆಂಟ್ ಮುಂದಿದೆ, JPC ಮುಂದಿದೆ. ಒಂದು ಕೇಸು ಪಾರ್ಲಿಮೆಂಟ್ ಮತ್ತೆ JPC ಮುಂದೆ ಇದೆ. ಅದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಏನಿದೆ, ಅದು ಪಬ್ಲಿಕ್ ಡಿಸ್ಕೋರ್ಸ್ ಅಲ್ಲಿ ಒಂದು ಮಾತಿದೆ. ಅಂದ್ರೆ ಇದು ಇವರ ಮೂಗಿನ ನೇರಕ್ಕೆ ನಡೀತಿದೆ ಅಂತ. ಮತ್ತಿಷ್ಟೆಲ್ಲ ಜಮೀನು ಎಲ್ಲಿ ಹೋಗ್ತಿದೆ, ಮತ್ತೆ ವೋಕ್ಸ್ ಬೋರ್ಡ್ ಎಲ್ಲಿಂದ ಬರುತ್ತೆ ಹೇಳಿ? ಇಡೀ ವೋಕ್ಸ್ ಬೋರ್ಡ್ ಒಂದು ಸಿಸ್ಟಮ್ ನೋಡಿ, ಇವೆಲ್ಲ ಇನ್ನೆಲ್ಲೋ ಹೋಗ್ತಾ ಇದೆ ಅಂತ ಪಬ್ಲಿಕ್ ಹೇಳ್ತಾ ಇಲ್ಲ. ಈಗ ನಾನು ನಿಮ್ಗೆ ಒಂದು ಲೇಟೆಸ್ಟ್ ಉದಾಹರಣೆ ಕೊಡ್ತೀನಿ. ಶಿಮ್ಲಾ ಅಲ್ಲಂತೂ ಯಾವತ್ತೂ ಹಿಂದೂ ಮುಸ್ಲಿಂ ಜಗಳ, ತಕರಾರು ಈ ಥರದ್ದು ಯಾವುದೇ ಘಟನೆ ನಡೆದಿರ್ಲಿಲ್ಲ. ಒಬ್ರು ಸಾಹೇಬ್ರು ಅಲ್ಲಿ ಒಂದು ಜಾಗದಲ್ಲಿ 4 ಮಹಡಿ ಮಸೀದಿ ಕಟ್ಬಿಟ್ರು. ಮತ್ತೆ ಅದನ್ನ ಹಿಡ್ಕೊಂಡು ಜನ ಬೀದಿಗಿಳಿದಿದ್ದಾರೆ. ಮತ್ತೆ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜನ ಹೇಳ್ತಿದ್ದಾರೆ, ಹೊರಗ್ನಿಂದ ರೋಹಿಂಗ್ಯಾ ಮತ್ತೆ ಬಾಂಗ್ಲಾದೇಶಿ ಮುಸಲ್ಮಾನರನ್ನ ತಂದು ಇಲ್ಲಿ ತುಂಬಿಸ್ತಾ ಇದ್ದಾರೆ. ಅವ್ರುಗಳು ಬಂದು ನಮ್ಮ ವ್ಯಾಪಾರಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಮತ್ತಿನ್ನೂ ಇದೊಂದು ಪರ್ಟಿಕ್ಯುಲರ್ ಆಗಿ ನಾನು ಶಿಮ್ಲಾ ಬಗ್ಗೆ ನಿಮ್ಗೆ ಜವಾಬ್ ಕೊಟ್ರೆ ಅದು ಬಿಲ್ಕುಲ್ ಅಲ್ಲಿಗೆ ಅದು ಫೋಕಸ್ ಆಗ್ಬಿಡುತ್ತೆ. ನಾನ್ ಮಾತಾಡ್ಬೇಕು ಅಂತಿರೋದು ಒಂದು ಪ್ರಾಜೆಕ್ಟ್ದು, ಒಂದು ಸಿಸ್ಟಮ್ ಪ್ರಕಾರದಲ್ಲಿ ಏನೇನ್ ಸಮಸ್ಯೆ ಇದೆಯೋ ಅದನ್ನ ಸರಿ ಮಾಡ್ಬೇಕಾಗಿದೆ. ಪ್ರತಿ ಸಿಸ್ಟಮ್ನಲ್ಲಿ, ಪ್ರತಿ ಜಾಗದಲ್ಲಿ, ಪ್ರತಿ ಆಕ್ಟ್ ಅಲ್ಲಿ, ಪ್ರತಿ ಅಮೆಂಡ್ಮೆಂಟ್ ಅಲ್ಲಿ ಇರ್ಬೇಕಿದು. ಆದ್ರೆ ಆ ಯಾವ ಕನ್ಸರ್ನ್ ಸೊಸೈಟಿ ಭಾಗದಾಗಿದೆಯೋ ಅದನ್ನ ಕನ್ಸಲ್ಟ್ ಮಾಡಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಅದನ್ನ ಸರಿ ಮಾಡೋ ಅಗತ್ಯ ಇದೆ. ನಂದು ಒಂದು ಮಾತು ಇದ್ರ ಜೊತೆಗೇನೆ, ಯಾಕಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಶಿಮ್ಲಾ ಬಗ್ಗೆ ಕೇಳಿದ್ರಿ. ನಾನು ಶಿಮ್ಲಾದ ಬಗ್ಗೆ ನನಗೆ ಎಷ್ಟು ಗೊತ್ತೋ 2 ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಒಂದ್ ಮಾತಿದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ಇದ್ರಲ್ಲಿ 2 ಭಾಗ ಇರುತ್ತೆ. ಮೊದಲನೇದಾಗಿ ಪರ್ಮಿಷನ್ ತಗೊಂಡ್ರಿ, ಸ್ವಲ್ಪ ಜಾಸ್ತಿ ಜಾಗ ಕಟ್ಬಿಟ್ರು, ಅದರಲ್ಲೂ ಸಿಸ್ಟಮ್ ಅಲ್ಲಿ ಪರಿಹಾರ ಇದೆ. ಒಂದು ಭಾಗನ ಕೆಡಲಾಗುತ್ತೆ, ಇಲ್ಲ ಅದನ್ನ ಅದೇನು ಡ್ಯಾಮೇಜ್ ಮಾಡ್ಲಾಗುತ್ತೆ, ಇಲ್ಲ ಅಂದ್ರೆ ಜುರ್ಮಾನೆ ಕಟ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ನಾರ್ಮಲೈಸ್ ಮಾಡ್ಲಾಗುತ್ತೆ. ಅಂದ್ರೆ ನಾರ್ಮಲ್ ಸಿಸ್ಟಮ್ ಅಲ್ಲಿ ನಡೆಯೋ ಹಾಗೆ. ಆ ಸಿಸ್ಟಮ್ ಅಲ್ಲಿ ಯಾವುದೇ ವಸ್ತು ಅದು ಇಂಡಿವಿಜುವಲ್ ಅಲ್ಲದೆ ಇರ್ಬೋದು, ಇಲ್ಲ ಸೊಸೈಟಿದಾಗೆ ಇರ್ಬೋದು, ಯಾವ್ದಾದ್ರು ಎಲ್ರ ಪಾಲಿಗೂ ಒಂದ್ ಸಿಸ್ಟಮು, ಒಂದ್ ಕಾನೂನು ಮಾಡ್ಲಾಗಿದೆ. ಅದ್ರ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಲಾಗುತ್ತೆ. ಯಾರಿಗೂ ಇದರಲ್ಲಿ ರಿಯಾಯಿತಿ ಸಿಗೋಲ್ಲ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಇದು ಅಂದ್ರೆ ವ್ಯಾಪಾರಿಗಳನ್ನ ಕಬ್ಜಾ ಮಾಡ್ಕೊಂಡ್ರು. ಸರಿ, ರೋಹಿಂಗ್ಯಗಳಿದ್ದಾರೆ. ಸೊ ಯಾರಾದ್ರೂ ನನ್ನ ರೋಹಿಂಗ್ಯ ಅನ್ನೋದಕ್ಕೆ ತುಂಬಾ ಸುಲಭ, ಯಾಕಂದ್ರೆ ನನ್ನೊಂದು ಖಾಸ ಗುರುತಿದೆ. ಸೊ ನಾನು ರೋಹಿಂಗ್ಯ ಆಗ್ಬಿಟ್ಟೆ. ಈ ಥರದ ತಪ್ಪುಗಳು ನೀವು ಒಂದ್ ಸಿಸ್ಟಮ್ ಅಲ್ಲಿ ಹೋಗಿ ನೀವೇ ನೋಡಿ. ಇಂಟೆಲಿಜೆನ್ಸ್ ಏಜೆನ್ಸಿ ನಮ್ಮ ಹತ್ರ ಇದೆ, ಇನ್ನು ಏನೇನೋ ಇದೆ. ಒಂದ್ ವೇಳೆ ಒಬ್ಬ ವ್ಯಕ್ತಿ ದಿಲ್ಲಿನವನಾಗಿದ್ರೆ, ಈಗ ನೀವೇ ನೋಡ್ತಿರ್ಬೋದು ಎಷ್ಟೆಲ್ಲ ಜಾಗದಲ್ಲಿ ಏನೆಲ್ಲ ನಡೀತಿದೆ ಅಂತ. ಚಮೋಲಿನೆಲ್ಲ ಆಗಿತ್ತು. 50 ವರ್ಷದಿಂದ ಒಬ್ಬ ಅಲ್ಲಿ ವಾಸ ಇದ್ದಾನೆ. ಅವನು ಬಲವಂತವಾಗಿ ಓಡ್ ಹೋಗ್ಬೇಕಾಗ್ ಬಂತು. ಅವನದೇನು ತಪ್ಪಿರ್ಲಿಲ್ಲ, ಒಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂತ ನೀವು ಇಡೀ ಸಮಾಜಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಇಲ್ಲಿ. ಮತ್ತೆ ಮೆಜಾರಿಟೇರಿಯನ್ ಯೋಚನೆ ಮಾಡಿ ಹೇಳಿದ್ರೆ ಆದ್ರಿಂದ ದೇಶಕ್ಕೆ ಒಳ್ಳೇದಾಗಲ್ಲ. ನೋಡಿ, ಒಂದು ಯೋಚನೆ ಇದೆ, ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದೇನೋ. ಅದೇನಂತಂದ್ರೆ, ಉತ್ತರಾಖಂಡಲ್ಲಿ ಸುಮಾರು ಅಂತ ಜಾಗಗಳಿವೆ. ಹಿಮಾಚಲದ ಬಗ್ಗೆ ನಾವು ಮಾತಾಡಿದ್ವಿ, ಗುಜರಾತಲ್ಲಿ ಒಂದಷ್ಟು ಜಾಗಗಳಿವೆ. ಇವುಗಳ ಬಗ್ಗೆ ಏನ್ ಇಂಪ್ರೆಷನ್ ಇದೆ ಅಂತಂದ್ರೆ, ಆ ಜಾಗಗಳಲ್ಲಿ ಮುಸಲ್ಮಾನರನ್ನ ಬೇರೆ ಜಾಗಗಳಿಂದ ತಂದು ವಾಸಕ್ಕೆ ಬಿಡ್ತಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶಿಯಿಂದ ಬಂದಿರೋರಿದ್ದಾರೆ, ಅದರಲ್ಲಿ ರೋಹಿಂಗ್ಯಾ ಮುಸಲ್ಮಾನರಿದ್ದಾರೆ. ಮತ್ತೆ ಈ ಜಾಗಗಳ ಡೆಮೋಗ್ರಫಿ ಬದಲಾಗ್ತಾ ಹೋಗ್ತಿದೆ. ಒಂದ್ ವೇಳೆ ಎಲ್ಲಾದ್ರೂ ಈಗ ಚಮೋಲಿನ ತಗೊಳ್ಳಿ, ಎಷ್ಟ್ ಫ್ಯಾಮಿಲಿ ಇತ್ತು ಅದನ್ನು ನೋಡ್ಬೇಕು ನೀವು. ಇಲ್ಲಿನ ಕತೆ ಏನಿದೆ ನೀವೇನೀಗ ಹೇಳ್ತಾ ಇದ್ದೀರಲ್ಲ, ಅಲ್ಲೂ ನೋಡಿ ಎಷ್ಟು ಫ್ಯಾಮಿಲೀಸ್ ಇದೆ, ಮತ್ತೆ ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಿ ನಿಮ್ಮ ಹತ್ರ ಹೆಂಗೋ ಒಂದು ಟೀಮ್ ಇದೆಯಲ್ಲ, ಆಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆ ಟೋಟಲ್ ಎಷ್ಟಿದ್ದಾರೆ, ಮತ್ತೆ ಟೋಟಲ್ ಅಲ್ಲಿ ಈ ಜನ ಎಷ್ಟಿದ್ದಾರೆ ಅಂತ. ಮತ್ತೆ ಇವ್ರುಗಳಲ್ಲಿ ಹಳುಬ್ರೆಷ್ಟು ಮತ್ತೆ ಹೊಸಬ್ರೆಷ್ಟು ಅಂತಾನೂ ಗೊತ್ತಾಗುತ್ತೆ. ಯಾರೋ ಬಿಸ್ನೆಸ್ ಮಾಡೋಕೆ ಒಂದ್ ಜಾಗಕ್ಕೆ ಹೋಗಿದ್ರೆ, ಸೊ ಅವನಲ್ಲಿಗೆ ಹೆಂಗ್ ಬಂದ, ಅವನೆಲ್ಲಿಂದ ಬಂದವನು, ಅವನ ಬ್ಯಾಕ್ಗ್ರೌಂಡ್ ಏನು, ಇದಂತೂ ಇಡೀ ಸ್ಟೇಟ್ಸ್ ಅಲ್ಲಿ ಇದೊಂದು ಏಜೆನ್ಸಿ ಇದೆ, ಇಡೀ ಸಿಸ್ಟಮೇ ಅವ್ರನ್ನ ಸುಮಾರು ವಿಷಯಗಳಿಗೆ ತಳ್ಕ ಹಾಕ್ತಾರೆ. ಅವ್ರಂತಾರೆ ಇವ್ರುಗಳು ಬಂದಿದ್ರಿಂದ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಹಾಳಾಗಿದೆ, ಇವ್ರುಗಳು ಬಂದಿದ್ರಿಂದ ಪ್ರತಿದಿನ ಜಗಳಗಳು. ಈಗ ನಂಗೆ ನಾನು ಅಕಸ್ಮಾತ್ ಆಗಿ ನೋಡ್ದೆ 4 ದಿನಕ್ಕಿಂತ ಮುಂಚೆ, ಮೋಸ್ಟ್ಲಿ ನಿಮ್ದೇ ಚಾನಲ್ ಇರ್ಬೇಕದು. ಅಲ್ಲಿನ ಒಬ್ಬ ಲೋಕಲ್ ವ್ಯಕ್ತಿ ಮಾತಾಡ್ತಾ ಹೇಳ್ತಿದ್ದ, ನೋಡಿ ನೀವು ಒಂದೊಂದು ಉದಾಹರಣೆ ಕೊಡಿ, ಕಳೆದ 2 ವರ್ಷಗಳಲ್ಲಿ ಎಷ್ಟು ಕೇಸ್ ಆಗಿವೆ ಅಂತ. ಇವತ್ತೇನೋ ನೀನ್ ಹೇಳ್ತಿದ್ದೀರಾ, ನೀವೀಗ ಕೋಪದಲ್ಲಿದ್ದೀರಾ, ಹೊಡೆದಾಡೋದಿದೆ, ಒಂದ್ಯಾವ್ದೋ ಘಟನೆ ಆಗಿರ್ಬೋದು, ಆದ್ರೆ ಇದಕ್ ಮೊದ್ಲು ನೋಡಿ 2 ವರ್ಷದಲ್ಲಿ ಎಷ್ಟು ಇನ್ಸಿಡೆಂಟ್ ಆಗಿದೆ ಈ ತರದ್ದು ಅಂತ. ಚರ್ಚೆ ಯಾವತ್ತೂ ಸತ್ಯಾಂಶಗಳ ಮೇಲೆ ನಡಿಬೇಕಾಗಿರುತ್ತೆ. ರಿಯಾಲಿಟಿನೇ ಬೇರೆ ಇದೆ, ಪರ್ಸೆಪ್ಷನ್ನೇ ಬೇರೆ ಇರುತ್ತೆ. ದುರಾದೃಷ್ಟ ಏನಪ್ಪಾ ಅಂದ್ರೆ, ಒಂದು ಪರ್ಸೆಪ್ಷನ್ನ ಹುಟ್ಟಾಕಿದ್ದಾರೆ, ಅದ್ರಲ್ಲಿ ಈಗ ನೀವು ಪರ್ಸೆಪ್ಷನ್ ಮಾಡ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿಲ್ಲ ಅಂತ. ಇಲ್ಲ, ನಮ್ಮ ಪರ್ಸೆಪ್ಷನ್ ಅಲ್ಲಿ ಇದು ಪರ್ಸೆಪ್ಷನ್ ಅಲ್ಲ, ಇದು ರಿಯಾಲಿಟಿ.
ಯಾರನ್ನ ಕನ್ಸಲ್ಟೇಷನ್ ಮಾಡಿದ್ದಾರೆ ಅಂತ ಹೇಳಿ ನಾನು ಪಾರ್ಲಿಮೆಂಟ್ ಅಲ್ಲಿ ಕಿರಣ್ ರಿಜಿಜು ಏನಿದ್ದಾರೆ ಬಿಲ್ ಪ್ರೆಸೆಂಟ್ ಮಾಡಿದ್ರಲ್ಲ ಅವ್ರ ಮಾತನ್ನ ಕೇಳ್ತಿದ್ದೆ. ಅವ್ರು ಹೇಳ್ತಿದ್ರು ಇದರ ಬೇಸಿಸ್ ಸಚ್ಚಾರ್ ಕಮಿಟಿ ರಿಪೋರ್ಟ್, ಇದರ ಬೇಸಿಸ್ ಜೆಪಿಸಿಯ ಹಿಂದಿನ ರಿಪೋರ್ಟು ಅಂತ. ಮತ್ತೆ ನಾವು ಲಕ್ಷಾಂತರ ಜನರಿಂದ ಡೆಲ್ಲಿಲಿ, ಪಾಟ್ನಾಲಿ, ಬಂಗಾಳದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಕನ್ಸಲ್ಟೇಷನ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿದಾರಲ್ವಾ. ಅವ್ರ ಕ್ಲೇಮ್ ಇದು. ಮತ್ತೆ ನಮ್ ಕ್ಲೇಮ್ ಏನು ಅಂದ್ರೆ ಕನ್ಸಲ್ಟೇಷನ್ ಆಗೇ ಇಲ್ಲ ಅಂತ. ಕನ್ಸಲ್ಟೇಷನ್ಗೆ ಒಂದು ಪ್ರಾಸೆಸ್ ಇರುತ್ತೆ, ಮತ್ತೆ ಆ ಪ್ರೊಸೆಸ್ಸು ಓಪನ್ ಇರುತ್ತೆ. ಆ ಓಪನ್ ಪ್ರೊಸೆಸ್ನ ನೀವು ಅವ್ರ ಹತ್ರ ಕೇಳಿ ಅವ್ರು ಹೇಳ್ಬಿಡ್ಲಿ ನೋಡೋಣ, ನಾನು ಒಪ್ಕೊಂಡ್ಬಿಡ್ತೀನಿ. ಅಂದ್ರೆ ನೀವು ಹೇಳ್ತಿರೋದು ಕನ್ಸಲ್ಟೇಷನ್ ಮಾಡಿ ಒಂದ್ ವೇಳೆ ಬದಲಾವಣೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನ್ಯಾಯದ ರೀಸನೇಬಲ್ ಬದಲಾವಣೆ ಬೇಕೋ ಅದಂತೂ ಬೇಕೇ ಬೇಕಲ್ವಾ. ಅಂದ್ರೆ ನಾನು ಅವಾಗ್ಲೇ ಹೇಳಿದಾಗ SGPC ತರನೇ ನಡೀಬೇಕು. ಇದು ಕೂಡ ಇದರ ಫಾರ್ಮೇಶನ್ ವರ್ಕ್ಸ್ ಬೋರ್ಡ್ಗಳ್ದು SGPC ತರನೇ ಆಗ್ಬೇಕು. ಸೊ ಎಲ್ಲ ಸಜೆಷನ್ಸು ಈಗ ಪಾರ್ಲಿಮೆಂಟ್ ಅಲ್ಲಿ JPC ಮುಂದೆ ಹೋಗುತ್ತಾ? ನಾನಂತೂ ಕಳಿಸ್ತಾನೆ ಇದ್ದೀನಿ, ನನಗೆ ಏನಾಗುತ್ತೋ ಅದನ್ನ ಕಳಿಸ್ತಾನೆ ಇದ್ದೀನಿ ಅವ್ರಿಗೆ. ಅದ್ರ ಜೊತೆಗೆ ಬೀದಿನಲ್ಲೂ ಧ್ವನಿ ಎತ್ತುತ್ತೀರಾ? ಅವಶ್ಯಕತೆ ಇದ್ರೆ ಖಂಡಿತ ಹೋಗ್ತೀವಿ, ಬೀದಿಗೂ ಇಳಬೇಕಾಗುತ್ತೆ. ನಾನು ಇದೇ ಅಲ್ವಾ ಡೆಮೋಕ್ರಸಿ ನಡೆಯೋ ರೀತಿನೂ. ಡೆಮೋಕ್ರೆಟಿಕ್ ವಿಧಾನದಲ್ಲಿ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ಲೇಬೇಕಾಗುತ್ತಲ್ವಾ. ಬಿಲ್ಕುಲ್ ಖಂಡಿತ ಮಾಡ್ತೀವಿ. ಒಂದ್ ವೇಳೆ ಅವಶ್ಯಕತೆ ಬಿದ್ರೆ ಅದನ್ನು ಮಾಡ್ತೀವಿ, ಮಾಡ್ಲೇಬೇಕಾಗತ್ತೆ. ನಾವೀಗೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮೌಲಾನಾ ಮೆಹಮೂದ್ ಮದ್ನಿ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆಯ ಇನ್ನೊಂದು ಸುತ್ತು. ಇಲ್ಲಿ ತನಕ ಒಂದೇ ಇದ್ದಿದ್ದು ಹಲಾಲ್ ಮತ್ತೆ ಜಟ್ಕಾದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಈ ವ್ಯತ್ಯಾಸ ತುಂಬಾನೇ ಸಣ್ಣದಿದೆ, ತುಂಬಾ ಚಿಕ್ಕ ಪಾರ್ಟ್ ಇದು. ಸೊ ಟೂತ್ ಪೇಸ್ಟ್ ಅಲ್ಲಿ ಜಟ್ಕಾ ಮತ್ತೆ ಹಲಾಲ್ ಹೇಗ್ ಬರುತ್ತೆ? ಇಲ್ಲ, ಟೂತ್ ಪೇಸ್ಟ್ ಅಲ್ಲಿ ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ಜಮಿಯತ್ ಉಲೇಮಾ ಎ ಹಿಂದ್ನ ಚೀಫ್ ಮೌಲಾನಾ ಮೆಹಮೂದ್ ಮದ್ನಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರು ಧರ್ಮದ ಹೆಸರಿನಲ್ಲಿ ವ್ಯಾಪಾರ ಮಾಡುತ್ತಾರೆ ಎಂಬುದು. ನೋಡಿ, ಜಮಿಯತ್ ಉಲೇಮಾ ಎ ಹಿಂದ್ ಒಂದು ಹಲಾಲ್ ಟ್ರಸ್ಟ್, ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾ. ಇದು ಅದರ ಸರ್ಟಿಫಿಕೇಟ್ ನೀವು ಇಶ್ಯೂ ಮಾಡ್ತೀರಾ. ಮತ್ತೆ ಎಲ್ಲರೂ ಹೇಳ್ತಾರೆ ಅದರಲ್ಲಿ ಒಳ್ಳೆ ಲಾಭ ಇದೆ, ದೊಡ್ಡ ಬಿಸ್ನೆಸ್ ಇದು ಅಂತ. ಸೊ ಅದರಲ್ಲೇನು ತಪ್ಪಿದೆ? ನಾನು ನನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬಲ್ಲೆ. ಅಂದರೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ, ಎಷ್ಟು ಖರ್ಚು ಬರುತ್ತೆ, ಮತ್ತೆ ಸರ್ಪ್ಲಸ್ ಎಷ್ಟಿರುತ್ತೆ ಅಂತ. ಇದು ಬಿಸ್ನೆಸ್ ಅಲ್ಲ, ಇದೊಂದು ಸರ್ವೀಸು. ಖಂಡಿತವಾಗ್ಲೂ ಬಿಸ್ನೆಸ್ ಅಲ್ಲ, ಬಿಲ್ಕುಲ್ ಇದೊಂದು ಸರ್ವಿಸ್. ಇದು ಬಿಸ್ನೆಸ್ ಯಾವಾಗುತ್ತೆ ಅಂದ್ರೆ ನೀವು ಪ್ರಾಫಿಟ್ ಎಕ್ಸ್ಪೆನ್ಸ್ ವಗೇರಾ ಎಲ್ಲ ಲೆಕ್ಕ ಹಾಕಿದ್ಮೇಲೆ ಪ್ರಾಫಿಟ್ ಏನ್ ಬರ್ತಿದೆ, ಏನ್ ಉಳಿತಾಯ ಆಗ್ತಿದೆಯಲ್ಲ, ಅದಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು ಅಲ್ವಾ. ಸೊ ನಾನ್ ನಿಮಗೆ ಇವಾಗ ಕಳೆದ 3 ವರ್ಷದ ಲೆಕ್ಕ ತೋರಿಸ್ತೀನಿ ಎಷ್ಟು ಸರ್ಪ್ಲಸ್ ಇದೆ ಅಂತ. ಪ್ರತಿ ಸರ್ಟಿಫಿಕೇಟ್ಗೆ 10,000 ರೂಪಾಯಿ ತಗೋತೀರಾ? ಇಲ್ಲ ಇಲ್ಲ, ಬಿಲ್ಕುಲ್ ಇಲ್ಲ. ಯಾವ ಸರ್ಟಿಫಿಕೇಟ್ಗೂ 10,000 ತಗೊಳ್ಳೋದಿಲ್ಲ. ಇದು ತಪ್ಪು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರೋದಿದು. ಇದು ರಿಜಿಸ್ಟ್ರೇಷನ್ಗೋಸ್ಕರ ಯಾವುದೇ ಕಂಪ್ನಿ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದನ್ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಮತ್ತೆ ಸಿಸ್ಟಮ್ನ ನಾವೇನ್ ಮಾಡಿಲ್ಲ. ಈ ಸಿಸ್ಟಮ್ನ ಪೂರ್ತಿ ಜಾರಕ್ಕೆ ತಂದಿದ್ದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಮತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ISO ಮತ್ತೆ ಯಾವ ಕಂಟ್ರೀಸ್ಗೆ ಇವರು ಏನು ಇಂಪೋರ್ಟಿಂಗ್ ಕಂಟ್ರೀಸ್ ಏನಿದೆ ಅವ್ರದ್ದೇನು ಅದು ಸರ್ಟಿಫಿಕೇಶನ್ ಬಾಡೀಸ್ ಇವೆ, ಅವರ ಕೊಲಾಬ್ರೇಷನ್ ಇಂದ ಅವರ ಸಲಹೆ ಮೇರೆಗೆ ಅವರ ತೀರ್ಪುಗಳ ಮೇಲೆ ಒಂದು ಸಿಸ್ಟಮ್ನ ಡೆವಲಪ್ ಮಾಡ್ಲಾಗ್ತದೆ. ನೋಡಿ, ಒಂದ್ ವಿಷಯ ನನಗೆ ಹೇಳಿ, ನೀವು ಈ ಕುಡಿಯೋ ಅಥವಾ ತಿನ್ನೋ ವಸ್ತುಗಳಾಗಿರ್ಬೋದು ಅಥವಾ ಮಾಂಸ ಆಗಿರ್ಬೋದು, ಇಂಥ ವಸ್ತುಗಳ ಮೇಲೆ ನೀವು ಹರಾಮ್ ಅಥವಾ ಹಲಾಲ್ ಅಂತ ಬರೀಬಹುದು. ಆದ್ರೆ ಟೂತ್ ಪೇಸ್ಟ್, ಎಣ್ಣೆ, ಸಾಬೂನು, ಇದು ಹರಾಮ್ ಅಥವಾ ಹಲಾಲ್ ಆಗೋದಕ್ಕೆ ಹೇಗೆ ಸಾಧ್ಯ? ಏನಂದ್ರೆ, ಮೊದಲು ಒಂದು ವಿಷಯ ಹೇಳಿ ನಂಗೆ. ನನ್ನ ಊಟ, ಮತ್ತೆ ಈ ಬಾಟ್ಲಲ್ಲಿರುವಂಥ ನೀರು, ಇದೊಂದು ಇಶ್ಯೂ ಇದೆ. ನನ್ನ ಕಮಾಯಿ ಅದು ಕೂಡ ಹರಾಮ್ ಆಗಿರ್ಬೋದು. ನಾನು ಹೇಳ್ತಿರ್ತೀನಿ ದೋಸ್ತುಗಳಿಗೆ, ತಿಂತಿರೋದು ಮಾತ್ರ ಹರಾಮ್ ಕಿ ಕಮಾಯಲ್ಲಿ, ಮತ್ತೆ ರೆಸ್ಟೋರೆಂಟ್ ಹಲಾಲ್ದೇ ಹುಡುಕ್ತೀಯಾ ಅಂತ. ಸೊ ಹಲಾಲ್ ಎಲ್ಲಿಂದ ಬಂತು? ನಿನ್ ಕಮಾಯಿನೇ ಹರಾಮ್ ಆಗಿರುವಾಗ ಊಟ ಹೇಗ್ ಹಲಾಲ್ ಆಗಕ್ ಸಾಧ್ಯ? ನಾನಿದನ್ನ ನಿಮಗೆ ಹಲಾಲ್ ಅರ್ಥ ಮಾಡ್ಸೋದಕ್ಕೆ ಹೇಳ್ತಿದ್ದೀನಷ್ಟೇ. ಅಂದ್ರೆ ನೀರಿಗೂ ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ? ಹಾ, ಖಂಡಿತ. ನೀರನ್ನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾವ ಕೆಮಿಕಲ್ ಇಂದ ಈ ನೀರ್ನ ಸ್ವಚ್ಛ ಮಾಡ್ತಿದ್ದಾರೆ, ಇಲ್ಲ ಯಾವ ಪಾತ್ರೆನಲ್ಲಿ ಅಥವಾ ಯಾವ ಮಷೀನಲ್ಲಿ ಈ ನೀರ್ನ ಹಾಕಿ ಸ್ವಚ್ಛ ಮಾಡ್ತಿದಾರೋ ಆ ನೀರು ಪವಿತ್ರನಾ ಇಲ್ಲ ಅಪವಿತ್ರನಾ? ಪವಿತ್ರವಾಗಿದ್ರೆ ಹಲಾಲ್ ಅದು, ಅಪವಿತ್ರವಾಗಿದ್ರೆ ಹರಾಮ್ ಅದು. ನೋಡಿ, STFನ ಆಫೀಸರ್ಸ್ ಏನಿದ್ದಾರೆ ಅವ್ರು ಹೇಳ್ತಾರೆ
ತನಿಖೆಯಿಂದ ಗೊತ್ತಾಗಿದ್ದೇನೆಂದ್ರೆ ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೂಲಕ ಪ್ರಾಡಕ್ಟ್ಗಳನ್ನ ವೆರಿಫಿಕೇಶನ್ ಮಾಡ್ದೇನೆ ನೋಡಿ, ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾನೇ ಬೇರೆ, ಮತ್ತೆ ಹಲಾಲ್ ಟ್ರಸ್ಟ್ ಏನಿದೆ ಅದೇ ಬೇರೆ ಸಂಸ್ಥೆ. ಅವ್ರ ಬಗ್ಗೆನೇ ಹೇಳಿದ್ದಾರೆ. ಆದ್ರೆ ಅವ್ರು ಹೇಳಿರೋದೇನಂದ್ರೆ ಲ್ಯಾಬ್ ಟೆಸ್ಟಿಂಗ್ ಮಾಡ್ದೇನೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದ್ ವಿಷಯ ಏನಂದ್ರೆ, ಇದು ಕುತೂಹಲವಾಗಿ 2 ವಿಷಯ ಇದೆ. ಒಂದ್ ವಿಷಯ ಏನಂದ್ರೆ, ಈ ಅವರು ಹೇಳ್ಬಿಟ್ರು ಅಂದ ತಕ್ಷಣ ಏನೂ ನಡೆಯೋದಿಲ್ಲ, ವಿಷಯ ಕೋರ್ಟಲ್ಲಿದೆ, ಸಬ್ ಜುಡಿಸ್ದು ಮ್ಯಾಟ್ರು. ಇನ್ನೊಂದು ವಿಷಯ ಏನು ಅಂದ್ರೆ, ಅದು ನಾವು ಹಲಾಲ್ ಕೌನ್ಸಿಲ್ ಆಫ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಿಲ್ಲ, ಅಂದ್ರೆ ನಂಗದು ರಿಲೇಟೆಡ್ ಅಲ್ಲ. ನೋಡಿ, ನಿಮ್ ಬಗ್ಗೆ ಅವರು ಹೇಳ್ತಾರೆ, ಮೌಲಾನಾ ಮೆಹಮೂದ್ ಮದನಿ ಅವರನ್ನ ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅವರು 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಅಂತ. ಇಲ್ಲ, 2 ದಿನ ತನಕ, ಮತ್ತೆ ಅದಾದ್ಮೇಲೆ ಇನ್ನೂ 2 ದಿನ ತನಕ. ಮತ್ತೆ ನಾನೊಬ್ನೇ ಅಲ್ಲಿಗೆ ಹೋಗಿರೋದು, ಬೇರೆ ಯಾರೂ ಅಲ್ಲಿ ಹೋಗಿಯೂ ಇಲ್ಲ. ಸುಪ್ರೀಂ ಕೋರ್ಟಿಂದ ಪ್ರೊಟೆಕ್ಷನ್ ಕೊಡ್ಲಾಗಿತ್ತು, ನನಗೂ ಕೊಟ್ಟಿದ್ರು, ಆದ್ರೂ ನಾನು ಹೋಗಿದ್ದೆ. ನಾನು ಹೋಗಿ ಹೇಳ್ದೆ, ಖಂಡಿತವಾಗ್ಲೂ ನಾನು ಪ್ರಶ್ನೆ ಮಾಡೇ ಮಾಡಿದ್ರೆ ಹೇಳ್ತಿರೋ ಹಾಗೆ ಏನ್ ಹೇಳಿದ್ರಿ? ನಿಮ್ಗೆ ಅದನ್ನೇ ಹೇಳ್ತಿದ್ದೀನಲ್ಲ ನಾನು. ಭಯ, ಒಂದ್ ವೇಳೆ ನೀರ್ ಅಪವಿತ್ರ ಇದ್ರೆ, ಗಲೀಜ್ ನೀರಿದ್ರೆ ಮತ್ತದನ್ನ ಮಷೀನಲ್ಲಿ ಸ್ವಚ್ಛ ಮಾಡ್ಬಿಟ್ರೆ, ಮತ್ತೆ ಅಪವಿತ್ರ ಜಾಗದಿಂದ ಅದರ ಸೋರ್ಸೆ ಅಪವಿತ್ರ ಆಗೋಗಿದೆ. ನೀರು ಹಲಾಲ್ ಆಗಲ್ಲ, ಹರಾಮ್ ಆಗಿರುತ್ತೆ. ಹಲಾಲ್ ಅಂದ್ಬಿಟ್ರೆ ಬರೀ ಕುಯ್ಯೋದಷ್ಟೇ ಅಲ್ಲ, ಅದು ಬಿಲ್ಕುಲ್ ಕೊನೆಗೆ ಬರೋದು. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೇನು ಅಂತಂದ್ರೆ, ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದು ಹಲಾಲ್ ಮತ್ತೆ ಜಟ್ಕಾನಲ್ಲಿ ವ್ಯತ್ಯಾಸ ಇದೆ. ತುಂಬಾನೇ ಚಿಕ್ಕ ವ್ಯತ್ಯಾಸ, ಇದು ತುಂಬಾ ಚಿಕ್ಕ ಪಾರ್ಟ್ ಅದು. ಹಾಗಿದ್ರೆ ಟೂತ್ ಪೇಸ್ಟ್ ಅಲ್ಲಿ ಹಲಾಲ್ ಮತ್ತೆ ಜಟ್ಕಾ ಎಲ್ಲಿಲ್ಲ? ಟೂತ್ ಪೇಸ್ಟ್ ಅಲ್ಲಿ ಚರ್ಬಿ ಸೇರಿಸ್ಬಿಟ್ರೆ, ಇಲ್ಲ ಅಂತ ಮೆಟೀರಿಯಲ್ ಏನಾದ್ರು ಸೇರಿಸಿದ್ರೆ, ಅದು ನಾನಂತೂ ವೆಜಿಟೇರಿಯನ್ ಜನಗಳಿಗೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಯಾವ ಮಟೀರಿಯಲ್ಸ್ನ ಜೆಲಟಿನ್ ತರದಿಂದ ಅದನ್ನ ಮಾಡಿದ್ರೆ ಪ್ರಾಣಿಗಳ ಮೂಳೆಯಿಂದ ಮಾಡ್ಲಾಗುತ್ತೆ. ಸೊ ಅದು ಅಪವಿತ್ರನೇ ಅಲ್ವಾ? ನೀವು ಅದನ್ನ ಬಾಯಲ್ಲಿ ಹಾಕೊಂಡು ಯೂಸ್ ಮಾಡ್ತೀರಾ, ಹೇಗಿರುತ್ತೆ? ಮತ್ತೆ ಎಣ್ಣೆ, ಅಡಿಗೆ ಎಣ್ಣೆ ಆಗಿದ್ರು ಅದೇ ತರ ಆಗಿರುತ್ತೆ ಅಲ್ವಾ? ಇಲ್ಲ, ಕೊಬ್ಬರಿ ಎಣ್ಣೆ ಅಲ್ರಿ, ತೆಂಗಿನ ಎಣ್ಣೆಲ್ಲೂ ಇದೇ ಪ್ರೊಸೆಸ್ ಇದೆ ಅಲ್ವಾ? ಈಗ ಪ್ರಾಣಿಗಳು ಚರ್ಬಿ ಸೇರಿಸಿ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಸೊ ಅಂದ್ರೆ ನೀವು ನಿಮ್ಮ ಸರ್ಟಿಫಿಕೇಟ್ ಇದೆ. ಇಲ್ಲ, ಇನ್ನೊಂದು ವಿಷಯ ಇದೆ. ಇದು ನಮ್ಮ ಷರತ್ ಅಲ್ವೇ ಅಲ್ಲ. ಈ ಷರತ್ ಇರೋದು ಇಂಪೋರ್ಟಿಂಗ್ ಕಂಟ್ರೀಸ್ ಅಲ್ಲಿ. ನಿಮಗೆ ಎಕ್ಸ್ಪೋರ್ಟ್ ಇನ್ಕಮೂ ಬೇಕು, ಮತ್ತೆ ಹೊಟ್ಟೆನೂ ಉರಿತಿದೆ ನಿಮಗೆ. ಮತ್ತಿದು ಹೆಂಗ್ ಸಾಧ್ಯ ಆಗುತ್ತೆ ಹೇಳಿ? 2 ಒಟ್ಟೊಟ್ಟಿಗೆ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ, ನಾವು ಮಾಡಿರೋದಲ್ಲ ಇದು. ಈ ಆರ್ಗನೈಸೇಷನ್ನ ನಾವೆಲ್ಲ ಕಟ್ ನಿಲ್ಸಿದ್ದು. ಈ ಆರ್ಗನೈಸೇಷನ್ ನಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸಿ ಕಟ್ ನಿಲ್ಸಿದೆ. ಯಾಕಂದ್ರೆ ಇಂಪೋರ್ಟಿಂಗ್ ಕಂಟ್ರಿ ಷರತ್ತಿತ್ತು ಅಂತ. ಅವ್ರದ್ದು ಏನಿತ್ತಪ್ಪ ಅಂದ್ರೆ, ನೋಡ್ರಪ್ಪ, ಈ ತರ ವಿಷಯ ಇರಬೇಕು, ಮತ್ತೆ ಈ ತರ ಇಂಥ ಪ್ರೊಸೆಸ್ಗಳಿಂದ ಹೋಗ್ಬೇಕದು ಅಂತ. ಅವರ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಅವರ ಕ್ವಾಲಿಟಿ ಕೊಡೋದು ಮುಖ್ಯ ಆಗಿರುತ್ತೆ ಅವ್ರಿಗೆ. ಈಗ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತಿದೆ, ಮತ್ತೆ ಇದೊಂದೇ ಕಂಟ್ರಿ ಅಲ್ಲ, ಇಂಥ ಸುಮಾರು 50 ಕಂಟ್ರೀಸ್ ಇದೆ ಅವ್ರಿಗೆ ಈ ರಿಕ್ವೈರ್ಮೆಂಟ್ಸ್ ಬೇಕಿದೆ. ಆ ರಿಕ್ವೈರ್ಮೆಂಟ್ಸ್ ಪೂರ್ತಿ ಮಾಡ್ಬೇಕಾಗಿರೋದು ಡಿಪಾರ್ಟ್ಮೆಂಟ್. ಅದಕ್ಕೆ ನಮ್ಮ ಹತ್ರ ಬಂದ್ರು, ನಾವು ಅವ್ರಿಗೆ ಸಹಾಯ ಮಾಡಿದ್ವಿ. ನಮ್ಗೆ ಇವತ್ತು ಹೇಳಿಸಿ ಇವತ್ತೇ ನಿಲ್ಲಿಸ್ಬಿಡ್ತೀವಿ, ತಯಾರಿದೀವಿ ನಾವು ಪೂರ್ತಿಯಾಗಿ ಬಂದ್ ಮಾಡೋದಕ್ಕೆ. ಕಮ ಏನಿಲ್ಲ ಇದರಲ್ಲಿ. ಇನ್ನು ನಮ್ಗೆ ಅವಮಾನ ಆಗುತ್ತೆ. ಗೇಲಿ ಮಾಡ್ಕೊಂಡು ತಿರ್ಗಾಡ್ತಾರೆ ಎಲ್ರು ಚಪ್ಪಾಳೆ ತಡ್ತಾರೆ, ನಗ್ತಾರೆ ನಿಮ್ ಪ್ರಶ್ನೆಗಳನ್ನ ಕೇಳಿ. ಮತ್ತೆ ಇಲ್ಲ, ನೀವ್ ಹೇಳೋದು ಸರಿಯಾಗಿದೆ. ಅದರ ಅವಶ್ಯಕತೆ ಇಲ್ಲ ಅಂತಂದ್ರೆ ನೀವು ಅದನ್ನ ಕ್ಲೋಸ್ ಮಾಡಬಹುದು ಅಂತ. ಎಲ್ಲಿ ಯಾರು ಯಾವಾಗ ಹೇಳಿದ್ರು ಬಂದ್ ಮಾಡ್ಬಿಡ್ತೀವಿ. ನಾಳೆ ಬಂದ್ ಮಾಡು ಅಂತಂದ್ರೆ ಇವತ್ತೇ ಬಂದ್ ಮಾಡ್ತೀವಿ, ಇವತ್ ಬಂದ್ ಮಾಡು ಅಂದ್ರೆ ಈಗ್ಲೇ ಬಂದ್ ಮಾಡ್ತೀವಿ ನಾವು. ಸರ್, ನಿಮ್ ಸಂಸ್ಥೆನಲ್ಲಿ ಹೆಣ್ಮಕ್ಳನ್ನ ಬುರ್ಕಾ ಒಳಗಡೆ ಇಡ್ತಾರೆ, ಗಂಡ್ಮಕ್ಳಿಂದ ದೂರ ಇಟ್ಟು ಓದಿಸ್ಬೇಕು ಅಂತ ಹೇಳ್ತಾರೆ. ನಿಮಗ್ ಅನ್ಸೋದಿಲ್ವಾ ಹೆಣ್ಮಕ್ಳಿಗೆ ಈಕ್ವಲ್ ಆಪರ್ಚುನಿಟಿ ಸಿಗ್ಬೇಕು ಮತ್ತೆ ಬುರ್ಕಾಯಿಂದ ಸ್ವಾತಂತ್ರ್ಯ ಸಿಗ್ಬೇಕು ಅಂತ? ನಿಮ್ಮ ಪ್ರಶ್ನೆ ಸಮಂಜಸಕ್ಕೆ ಹತ್ರ ಇದೆ. ತುಂಬಾ ಸಮಂಜಸ ಅಲ್ಲ, ಸಮಂಜಸಕ್ಕೆ ಹತ್ರ ಇರೋ ಪ್ರಶ್ನೆ ಇದು. ಸೊ ಒಂದು ವಿಷಯ, ನೀವೇನ್ ಹೇಳ್ತಿದ್ದೀರಾ, ಬುರ್ಕಾದಿಂದ ಆಜಾದಿ ಬೇಕು ಅಂತ, ಅದೇ ಅಲ್ವಾ ನಿಮ್ ಪ್ರಶ್ನೆ? ನನ್ನ ನಂಬಿಕೆ ಏನಂದ್ರೆ, ಬುರ್ಕಾದಿಂದ ಆಜಾದಿ ಸಿಗುತ್ತೋ ಇಲ್ಲ ಸಿಗಲ್ವೋ, ಅವಳಿಗೆ ವಿದ್ಯಾಭ್ಯಾಸ ಸಿಗಲೇಬೇಕು, ಶಿಕ್ಷಣ ಸಿಗಬೇಕು. ಒಬ್ಳು ಹೆಣ್ಮಗಳು ಬುರ್ಕಾ ಹಾಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ಈಗ ನೀವೇನೆ, ನಿಮ್ಗೆ ಓದೋ ಎಲ್ಲ ಆಪರ್ಚುನಿಟೀಸು ಸಿಗ್ಬೇಕು, ಮತ್ತೆ ಎಂಥ ಎನ್ವಿರಾನ್ಮೆಂಟ್ ಇರಬೇಕು ಅಂದ್ರೆ ನೀವು ಸೇಫ್ ಅಂತ ಫೀಲ್ ಮಾಡಬೇಕು. ಸ್ವತಃ ನಿಮ್ಮಷ್ಟಕ್ಕೆ ಸಂತೋಷವಾಗಿದ್ದೀರಾ, ಸೊ ನೀವು ಹಿಜಾಬ್ ಹಾಕೊಂಡಿರೋ ಕಾರಣಕ್ಕೆ ನಿಮ್ಗೆ ಓದೋಕೆ ಅವಕಾಶ ಸಿಗ್ತಿಲ್ಲ ಅನ್ಕೊಳ್ಳಿ. ಇದು ಒಳ್ಳೆ ವಿಷಯ ಅನ್ಸುತ್ತಾ ನಿಮಗೆ? ಸೊ ನೀವು ಈಗ ಹಿಜಾಬ್ ಹಾಕೊಂಡಿರೋ ಕಾರಣಕ್ಕೆ ನಿಮ್ಗೆ ಓದೋ ಅವಕಾಶ ಸಿಗಲ್ಲ ಅಂತ ಅನ್ಕೊಳ್ಳಿ. ಈಗ ಇದು ಒಳ್ಳೆ ವಿಷಯ ಅನ್ಸುತ್ತಾ ನಿಮ್ಗೆ, ಇಲ್ಲ ಅದು ಒಳ್ಳೆ ವಿಷಯ ಅನ್ಸುತ್ತಾ? ನಾವೇನ್ ನಂಬ್ತೀವಿ ಅಂತಂದ್ರೆ, ನೀವು ನಿಮಗೆ ಹಿಜಾಬ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ
ನಿಮಗೆ ಶುಭಾಶಯ ಹೇಳ್ತೀನಿ. ಮತ್ತೆ ನಿಮ್ಗೆ ಇವಳು ಕೂದಲು ಬಿಟ್ಕೊಂಡು ಓಡಾಡ್ತಿದ್ರು, ಇವಳು ಸೇಫ್ ಆಗಿರಲ್ಲ ಅಂತ ನಾವು ಹೇಳಿದ್ಮೇಲೂ ಇವಳು ಹಿಜಾಬ್ ಹಾಕೊಂಡಿಲ್ಲ ಅಂತ ಅದನ್ನ ಯಾರೋ ಹೇಳ್ಬಾರ್ದು. ಯಾವುದೇ ಸಂದರ್ಭದಲ್ಲೂ ನಮ್ಗೆ ಓದೋ ಅವಕಾಶ ಸಂಪೂರ್ಣವಾಗಿ ಸಿಗಬೇಕು. ನನ್ನ ಮಗಳು, ನನ್ನ ಸಹೋದರಿ, ನಿಮ್ಮ ಸಹೋದರಿ ಕೂಡ. ಅದು ಏನಂದ್ರೆ ನಿಮ್ಮಷ್ಟಕ್ಕೆ ನೀವೇ ಕಂಫರ್ಟ್ ಆಗಿರಲ್ಲ. ಮತ್ತೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಹುಡುಗ ಹುಡುಗಿರು ಒಟ್ಟಿಗೆ ಓದ್ತಾ ಇರ್ತಾರೆ, ಮತ್ತೆ ಅಲ್ಲಿ ಸೇಫ್ ಫೀಲ್ ಆಗಿಲ್ಲ ಅಂದ್ರೆ ಆಗ ನಾನೇನ್ ಹೇಳ್ತೀನಿ ಅಂದ್ರೆ ಕೇವಲ ಹುಡುಗಿರ್ಗೋಸ್ಕರ ನಾವೊಂದು ಬೇರೆನೇ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ. ಆಗ್ಲೇಬೇಕದು. ಅವ್ರ ವಿದ್ಯಾಭ್ಯಾಸ ಮುಂದುವರಿಬೇಕು. ನೋಡಿ, ಓದೋದ್ರಿಂದ ಹೊರಗೆ ಉಳಿದ್ ಬಿಟ್ರೆ ತಮ್ಮ ನಖಾಬ್ ಕಾರಣಕ್ಕೋ ತಮ್ಮ ಹಿಜಾಬ್ ಕಾರಣಕ್ಕೋ ಅಥವಾ ನಮ್ಮ ಹುಡುಗಿರ್ಗೋಸ್ಕರ ಇಂಥ ತುಂಬಾ ಇನ್ಸ್ಟಿಟ್ಯೂಟ್ಗಳು ಈಗಾಗಲೇ ನಮ್ಮ ದೇಶದಲ್ಲಿ ಇದೆ. ನಾನೇನ್ ಹೇಳ್ತೀನಿ ಅಂದ್ರೆ ಹುಡುಗಿರ್ಗಂತಾನೆ ಹುಡುಗಿರ್ದ ಯೂನಿವರ್ಸಿಟಿ ಮಾಡಬೇಕು ಅಂತ, ಹುಡುಗಿರ್ಗೋಸ್ಕರನೇ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ. ತುಂಬಾ ಮೆಡಿಕಲ್ ಕಾಲೇಜಸ್ ಈ ದೇಶದಲ್ಲಿ ಹುಡುಗಿರ್ಗೋಸ್ಕರನೇ ಇದೆ. ಲೇಡಿ ಹಾರ್ಡಿಂಗ್ ಇದೆ ಅಲ್ಲಿ. ಸೊ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಹುಡುಗಿರ್ಗೆ ವಿದ್ಯಾಭ್ಯಾಸ ಸಿಗ್ಲೇಬೇಕು. ಅದಕ್ಕೋಸ್ಕರ ನಾವು ಬೇರೆ ಕಾಲೇಜ್ ಬೇಕಾದ್ರೂ ಮಾಡ್ತೀವಿ. ಈಗ ಯಾರಾದ್ರೂ ಕಂಫರ್ಟಬಲ್ ಆಗಿದಾರ ಎಲ್ಲರ ಜೊತೆ ಓದೋದಕ್ಕೆ ಅಂತಂದ್ರೆ ಅವರಿಗೆ ಅಲ್ಲಿ ಅವಕಾಶ ಸಿಕ್ಕರೆ ಒಳ್ಳೇದು ಅಲ್ವಾ? ನೋಡಿ, ನನಗೆ ಗೊತ್ತಾಗ್ಬೇಕಾಗಿರೋದೇನು ಅಂದ್ರೆ ಈ ದಾರುಲ್ ಉಲೂಮ್ ಇದೆಯಲ್ಲ, ದೇವ್ಬಂದ್ ಇದೆಯಲ್ಲ, ಅಲ್ಲಿ ಭಾಗವಹಿಸ್ಬೇಕು ಅಂತಂದ್ರೆ ಹುಡುಗಿರು ಬುರ್ಕಾ ಹಾಕೊಳ್ಳೋದು ಕಂಪಲ್ಸರಿ. ಇಲ್ಲ, ಅಲ್ಲಂತೂ ಹುಡುಗಿರ್ಗೆ ತರಬೇತಿನೇ ಕೊಡಲ್ಲ. ಆದ್ರೆ ಹುಡುಗಿರ್ಗೆ ಇಂಥ ತರಬೇತಿ ಕೊಡೋ ಬರೀ ಹುಡುಗಿರಿರೋ ಇನ್ಸ್ಟಿಟ್ಯೂಷನ್ಸ್ ನಮ್ಮ ದೇಶದಲ್ಲಿ ಕೂಡ ಇದೆ. ಎಂಥ ದುರಂತ ಅಂತಂದ್ರೆ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇಲ್ಲಿ ಹುಡುಗಿರಿಗೆ ಅಡ್ಮಿಷನ್ ಇಲ್ವಾ? ಅದು ಮಿಕ್ಸ್ ಮಾಡೋದೇನ್ ಇದೆಯಲ್ಲ, ಸ್ವತಃ ನಾನು ಮಿಕ್ಸ್ ಮಾಡೋದಕ್ಕೆ ವಿರುದ್ಧ ಇದ್ದೀನಿ. ಪೂರ್ತಿ ಆಪರ್ಚುನಿಟಿ ಸಿಗ್ಬೇಕು, ಪೂರ್ತಿ ವಿದ್ಯಾಭ್ಯಾಸನೂ ಸಿಗ್ಬೇಕು, ಆದ್ರೆ ಮಿಕ್ಸ್ ಆಗ್ಬಾರ್ದು ಅಷ್ಟೇ. ಆ ಆಪರ್ಚುನಿಟಿನ ನೀವು ಕೊಡಿಲ್ಲ. ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಅದು ಯಾರಿಗಲ್ಲಿ ಅವಕಾಶ ಸಿಗುತ್ತೋ ಅವರಲ್ಲಿ ಹೋಗಿ ಓದ್ಲಿ ಅಂತ ಅಷ್ಟೇ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಮೌಲಾನಾ ಮೆಹಮೂದ್ ಮದ್ನಿ ಅವರ ಮೇಲೆ ಮುಂದಿನ ಆರೋಪ. ನೀವು ಹೇಳಿದ್ರಿ ನಾನು ಮೋದಿ ಸಾಬ್ನ ಅಂದ್ರೆ ಪ್ರೈಮ್ ಮಿನಿಸ್ಟರ್ನ ಹೊಗಳ್ತೀನಿ ಅಂತ. ನೀವೇನ್ ಹೇಳ್ತಿದ್ದೀರಾ ನಾವು ಅವ್ರನ್ನ ಹೊಗಳ್ಬಾರ್ದು ಅಂತನಾ? ಮತ್ತೆ ಯಾವಾಗ್ಲೂ ಹೊಗಳ್ತಾನೆ ಇರಬೇಕು ಅಂತನ? ಅದೇಗಾಗುತ್ತೆ ಹೇಳಿ? ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜಮಿಯತ್ ಉಲೇಮಾ ಎ ಹಿಂದ್ನ ಚೀಫ್ ಮೌಲಾನಾ ಮೊಹಮ್ಮದ್ ಮದ್ನಿ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರು ಪರದೆ ಹಿಂದಿನಿಂದ ರಾಜಕೀಯ ಮಾಡುತ್ತಾರೆ ಎಂಬುದು. ಈಗ ಮೌಲಾನಾ ಸಾಬ್, ಜನ ಹೇಳ್ತಾರೆ ನೀವು ರಾಜಕೀಯದಲ್ಲಂತೂ ಇಲ್ಲ, ಆದ್ರೆ ಪೂರ್ತಿ ರಾಜಕೀಯ ಮಾಡ್ತೀರಾ. ನೀವು ನರೇಂದ್ರ ಮೋದಿ ಅವರನ್ನ ಹೊಗಳ್ತಿರ್ತೀರಾ, ಅಮಿತ್ ಶಾನ ಭೇಟಿ ಆಗ್ತೀರಾ, RSS ಜೊತೆ ಮಾತಾಡ್ತೀರಾ. ನಾವೆಲ್ಲರೂ ಒಂದು ದೇಶದ ಸಿಟಿಸನ್ಗಳು. ಮತ್ತೆ ನಮ್ಮ ಒಳ್ಳೇದು ಕೆಟ್ಟದ್ದೆಲ್ಲ ಎಲ್ಲ ಒಬ್ರಿಗೊಬ್ರು ಜೊತೆಗೇ ಇದೆ. ದೇಶಕ್ಕೆ ಒಳ್ಳೇದಾದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ, ದೇಶಕ್ಕೆ ಕೆಟ್ಟದಾದ್ರೆ ಕೆಟ್ಟ ಘಟನೆಗಳು ನಡೆದ್ರೆ ಎಲ್ರಿಗೂ ಕೆಟ್ಟದಾಗತ್ತೆ. ಪೊಲಿಟಿಕ್ಸ್ನಂತೂ ಯಾವಾಗ್ಲೂ ಮುಚ್ಕೊಂಡೇ ಮಾಡ್ಬೇಕಾಗತ್ತೆ. ಆದ್ರೆ ನಾನು ಪೊಲಿಟಿಕ್ಸ್ ಮಾಡೋಲ್ಲ. ಈ ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವನ್ನ ಹೊಗಳ್ತೀನಿ. ತಪ್ಪು ಕೆಲಸ ಮಾಡಿದ್ರೆ ಅಂಥವ್ರನ್ನ ತೆಗೊಳ್ಳೋ ಕೆಲಸನೂ ಮಾಡ್ತೀನಿ. ಮತ್ತಿದು ಅವಶ್ಯಕತೆ ಇದೆ. ಎಲ್ರನ್ನೂ ಭೇಟಿ ಮಾಡ್ತೀವಿ, ಸಂವಾದ ಮಾಡ್ತೀವಿ. ಸಂವಾದ ಮಾಡೋದು, ಸಿಗೋದು, ಮಾತುಕತೆ ಮಾಡೋದು ಇದು ಪೊಲಿಟಿಕ್ಸ್ ಅಲ್ಲ, ಇದು ನಮ್ಮ ಅವಶ್ಯಕತೆ, ಈ ದೇಶದ ಅವಶ್ಯಕತೆ. ಇದು ಭೇಟಿ ಮಾಡಿಲ್ಲ ಅಂದ್ರೆ ಮಾತು ಹೇಗೆ ಆಡೋದು ಹೇಳಿ, ಹೇಗೆ ಅರ್ಥ ಮಾಡಿಸೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು, ನಾವು ಇವೆಲ್ಲ ತುಂಬಾ ಮುಖ್ಯವಾದ ವಿಷಯಗಳು. ನಾವು ಮಾಡಬೇಕು, ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ ಯಾವಾಗ್ಲೂ. ಸೊ ನೀವು ಯಾವಾಗ್ಲೂ ಪ್ರಧಾನಮಂತ್ರಿ ಅವರನ್ನ ಹೊಗಳ್ತಿರ್ತೀರಾ. ಅವರು ಇಸ್ಲಾಮಿಕ್ ಕಂಟ್ರೀಸ್ಗೆ ಹೋದಾಗ್ಲಿಲ್ಲ, ಅಲ್ಲಿ ಜನಗಳನ್ನ ತಪ್ಕೊಂಡಾಗ್ಲಿಲ್ಲ, ಅವ್ರಿಗೆ ಅವಾರ್ಡ್ ಸಿಕ್ಕಾಗಿಲ್ಲ. ಅದು ನಿಮ್ಗೆ ಇಷ್ಟ ಆಗುತ್ತಾ? ಇದು ನನ್ನ ದೇಶ, ಅವರು ನನ್ನ ದೇಶದ ಪ್ರಧಾನಮಂತ್ರಿಗಳು. ಅವ್ರಿಗೊಂದ್ ವೇಳೆ ಗೌರವ ಸಿಕ್ಕಿದ್ರೆ ಅದು ದೇಶಕ್ಕೆ ಗೌರವ ಕೊಟ್ಟ ಹಾಗೆ. ಮತ್ತೆ ಕೇಳಿ, ಇಲ್ಲಿ ನಾವು ಅವರ ಪಾಲಿಸಿಗಳ ಬಗ್ಗೆ ಪೂರ್ತಿ ವಿರೋಧನೆ ಮಾಡ್ತೀವಿ. ಡಿಸ್ಅಗ್ರಿಮೆಂಟ್ಸ್ ಇದೆ, ತುಂಬಾ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಡಿಸ್ಅಗ್ರಿಮೆಂಟ್ಸ್ ಇದೆ. ಆದ್ರೆ ದೇಶದ ಹೊರಗೋದಾಗ ಒಂದ್ ವೇಳೆ ಯಾರಾದ್ರೂ ಅವರ ಅಪಮಾನ ಮಾಡೋ ಪ್ರಯತ್ನ ಮಾಡಿದ್ರು ಆಗ ನಮ್ಮ ಪ್ರಾಣನ್ನು ಅದಕ್ಕೋಸ್ಕರ ಕುರ್ಬಾನಿ ಕೊಡ್ತೀವಿ, ಹೋರಾಡ್ತೀವಿ ಎಲ್ಲ ರೀತಿಯಿಂದ. ಮದ್ನಿ ಸಾಬ್, ನಮ್ಮ ದೇಶದ ಜನಗಳು ಹೊರಗಡೆ ಹೋದಾಗ ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಅಮೆರಿಕಾದಲ್ಲಿ, UK-ದಲ್ಲಿ ಹೀಗೆ ಹೇಳ್ತಾರಲ್ಲ. ಇದನ್ನ ನಾನು ಹೇಳ್ತೀನಿ. ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನ ನಾನು ಹೊರಗೆ ಹೇಳ್ತೀನಿ. ಒಂದು ಪ್ರಾಬ್ಲಮ್ ಇದ್ರೆ ಒಂದ್ ವೇಳೆ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ನಡೀಲಿಲ್ಲ ಅಂದ್ರೆ ನಾನು ಎಲ್ಲಾ ಕಡೆನೂ ಹೋಗ್ತೀನಿ. ಇಲ್ಲಿ ಬೇಕಾದ್ರೂ ಹೋಗ್ತೀನಿ, ಅಲ್ಲಿ ಹೋಗಿ ಅಳ್ತೀನಿ. ನಾನು ಅಳ್ಳೇಬೇಕಾಗುತ್ತೆ.
ಹಾಗಾಗಿ ಅದಕ್ಕೋಸ್ಕರ ನಾನು ಈಗ ಇದು ತಪ್ಪು ಅಂದ್ಮೇಲೆ ತಪ್ಪು ಅಷ್ಟೇ. ಅರ್ಷದ್ ಮದ್ನಿ ಸಾಹೇಬ್ರು ಹೇಳಿಕೆನ ನಾನು ನೋಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮುಸಲ್ಮಾನರ ಸ್ಥಿತಿ ತುಂಬಾನೇ ಹಾಳಾಗಿ ಹೋಗಿದೆ, ಮುಸಲ್ಮಾನರಿಗೆ ಜೀವಂತ ಇರುವಂತ ಹಕ್ಕೆ ಇರಬಾರ್ದು ಅನ್ನುವಂತ ವಾತಾವರಣ ಹುಟ್ಟಾಕ್ತಿದ್ದಾರೆ ಅಂತ. ನೋಡಿ, ಒಂದ್ ಕಡೆ ಮೀಡಿಯಾ ಇದೆ, ಇನ್ನೊಂದ್ ಕಡೆ ಒಂದು ವಿಶೇಷವಾದ ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡಲಾಗಿದೆ. ನಿಮ್ಗೆ ಅನಿಸ್ತಿಲ್ವಾ ಇದನ್ನ ಕರೆಕ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ? ಒಂದ್ ವೇಳೆ ಇದು ಕರೆಕ್ಷನ್ ಆಗಿಲ್ಲ ಅಂತಂದ್ರೆ ಕರೆಕ್ಟ್ ಮಾಡೋದಕ್ಕೆ ಸಿನ್ಸಿಯರ್ ಎಫರ್ಟ್ ಹಾಕಿಲ್ಲ ಅಂತ ಸರ್ಕಾರದ ಕಡೆಯಿಂದ, ಮೀಡಿಯಾದ ಕಡೆಯಿಂದ ಮತ್ತೆ ಸಿವಿಲ್ ಸೊಸೈಟಿ ಕಡೆಯಿಂದನು. ಸೊ ಇದೇನು ದೇಶದ ಮೇಲಿನ ಪ್ರೇಮ ಅಂತವಲ್ಲ, ನಾನಿದನ್ನ ದೇಶದ್ರೋಹ ಅಂತಾನೆ ಹೇಳ್ತೀನಿ. ಸೊ ಈ ಸಿಚುವೇಶನ್ನ ಬದಲಾಯಿಸೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಎಫರ್ಟ್ ಹಾಕ್ಲೇಬೇಕಾಗತ್ತೆ. ಸಿಚುವೇಶನ್ ಖಂಡಿತ ಕೆಟ್ಟದಾಗಿದೆ. ಈಗ ನಿಮ್ಮನ್ನ ಇಲ್ಲಿ ಕರೆಸಿದ ಉದ್ದೇಶನೇ ಇದು. ಹಾ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಸಿಚುವೇಶನ್ ಸುಧಾರಿಸೋದಕ್ಕೆ ಏನಾದ್ರೂ ಮಾಡ್ಬೋದಾ ಅಂತ. ಆದ್ರೆ ಸರ್ಕಾರದ ಕ್ಲೇಮ್ ಏನಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆಗ್ತಿದ್ಯಾ ಅದು? ಗೊತ್ತಿಲ್ಲ ನನಗೆ. ನಾನಂತೂ ಇದ್ರ ಬಗ್ಗೆ ನನಗೆ ಖಂಡಿತ ಅನಿಸ್ತಿಲ್ಲ. ಇದರ ಮೇಲೆ ಯಾವ ಥರ ಅದು ಸಿನ್ಸಿಯರ್ ಎಫರ್ಟ್ ಆಗಬೇಕಿತ್ತೋ ಅದು ಆಗಿಲ್ಲ. ನನಗಂತೂ ಖಂಡಿತ ಅನಿಸ್ತಿಲ್ಲ. ಯಾಕಂದ್ರೆ ನಾವು ಯಾವಾಗ್ಲೂ ಸರ್ಕಾರಿ ಜನಗಳಿಂದ ಒಂದ್ ಮಾತನ್ನ ಏನ್ ಕೇಳ್ತೀವಿ ಅಂತಂದ್ರೆ, ರೇಷನಲ್ಲಿ, ವಿದ್ಯುತ್ತಲ್ಲಿ, ಮನೆಗಳಲ್ಲಿ ಯಾವುದೇ ಭೇದ ಭಾವ ಮಾಡ್ತಾ ಇಲ್ಲ, ಅವನು ಹಿಂದೂನೋ ಮುಸಲ್ಮಾನನೋ ಯಾರಾಗಿದ್ರು. ಒಳ್ಳೆ ವಿಷಯನೇ ಇದು. ಒಂದ್ ವೇಳೆ ಹಿಂಗಾಗ್ತಿದೆ ಅಂದ್ರೆ ತುಂಬಾ ಒಳ್ಳೆ ವಿಷಯ. ಆದ್ರೆ ಜಸ್ಟಿಸಲ್ಲಿ, ಕಾನೂನಲ್ಲಿ, ಕಾನೂನಿನ ಇಂಪ್ಲಿಮೆಂಟೇಷನ್ ಅಲ್ಲೂ ಸಮಾನತೆ ಇರಬೇಕಾಗತ್ತೆ ಎಲ್ಲದರಲ್ಲೂ. ಒಂದ್ ವೇಳೆ ಅದು ನಡೀಲಿಲ್ಲ ಅಂತಂದ್ರೆ ಮತ್ತೆ ಈ ವಿಕಾಸ ಮತ್ತೆ ಸಮಾನತೆ ಎಲ್ಲ ಎಲ್ಲಿದ್ರೆ ಏನ್ ಪ್ರಯೋಜನ ಹೇಳಿ ಅಲ್ವಾ? ಜಸ್ಟಿಸ್, ಕಾನೂನು, ಇಂಪ್ಲಿಮೆಂಟೇಷನ್ ಏನಿದೆ ಮತ್ತೆ ಜನಗಳ ಮರ್ಯಾದೆ, ಇವೆಲ್ಲ ಈ 3-4 ತುಂಬಾನೇ ದೊಡ್ಡ ಇಂಪಾರ್ಟೆಂಟ್ ವಿಷಯಗಳಿವು. ಕಾನೂನಂತೂ ಎಲ್ರಿಗೂ ಒಂದೇ ತರ ಇದೆ, ಆದ್ರೆ ಅದು ಒಂದೇ ತರ ಆಗಿರ್ಬೇಕು ಮತ್ತೆ ಒಂದೇ ತರ ಕಾಣಿಸ್ಬೇಕು ಕೂಡ. ನೋಡಿ, ನಿಮ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಬುಲ್ಡೋಸರ್ ಚಲಾಯಿಸೋದ್ರಿಂದ ಜನಗಳ ಮೇಲೆ ದೌರ್ಜನ್ಯ ಆಗತ್ತೆ, ಅನ್ಯಾಯ ಆಗತ್ತೆ ಅಂತ. ಸೊ ನೀವಿದನ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಚಾಲೆಂಜ್ ಮಾಡಿದ್ದೀರಿ. ಅದಂತೂ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ವರೆಗೂ ಹೋಗೋ ಪರಿಸ್ಥಿತಿನೇ ಬರಬಾರ್ದಿತ್ತು ಅಲ್ವಾ? ಯಾರು ಕ್ಲೇಮ್ ಮಾಡ್ತಾರೆ ಎಲ್ರಿಗೂ ಸಮಾನತೆ ಇದೆ ಅಂತ, ಅವ್ರಗಳಿಗೆ ನಾವು ಅಲ್ಲಿಗೆ ಹೋಗ್ಬೇಕಾದಂತ ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ವಿಧಿ ಇಲ್ದೆ ಅಲ್ಲಿಗೆ ಹೋಗ್ಬೇಕಾಯ್ತು ನಾನು. ಅವರ ತರ್ಕ ಏನಿದೆ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ತುಂಬಾ ಹದಗೆಟ್ಟಿತ್ತು, ಅಲ್ಲಿ ಜನಗಳನ್ನ ಟೈಟ್ ಮಾಡುವಂತ ತುಂಬಾನೇ ಅವಶ್ಯಕತೆ ಇತ್ತು ಅಂತ. ಮತ್ತೆ ಟೈಟ್ ಮಾಡಿದೀವಿ, ಅದರಿಂದ ಮೌಲಾನಾ ಸಾಹೇಬ್ರಿಗೆ ತೊಂದರೆ ಆಗ್ತಿದೆ. ಇಲ್ಲ ಅಂದ್ರೆ ಇಲ್ಲಿ ಮೌಲಾನಾ ಸಾಹೇಬ್ರ ಕಡೆಗೆ ಪೂರ್ತಿ ಅದು ಶಿಫ್ಟ್ ಮಾಡಬೇಡಿ ನೀವು. ಬದಲಾಗಿ ಯಾವುದ್ರ ಮೇಲೆ ಪ್ರಶ್ನೆ ಎತ್ತಿದೀವಿ ಅಂದ್ರೆ, ಇಲ್ಲಿ ತನಕ ಅಂಥದ್ದೇನಿದೆ ಲಾ ಆ್ಯಂಡ್ ಆರ್ಡರ್ನ ಸರಿಯಾಗಿಡೋದು, ಅದು ಒಳ್ಳೆ ವಿಷಯನೇ. ಅಂದ್ರೆ ಆ ಲಾ ಆ್ಯಂಡ್ ಆರ್ಡರ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಕಟ್ನಿಟ್ಟಾದ ಆಕ್ಷನ್ ತಗೋಬೇಕು, ಅದನ್ನ ತಗೊಳ್ಳೇಬೇಕು, ಅವಶ್ಯಕತೆ ಇದೆ ಅದು. ಆದ್ರೆ ಆ ಆಕ್ಷನ್ನ ತಗೊಳ್ಳೋದಕ್ಕೂ ಒಂದು ಮಿತಿ ಇರಬೇಕಾಗುತ್ತೆ ಅಲ್ಲಿ. ಒಂದ್ ವೇಳೆ ಆ ಮಿತಿನ ಮೀರಿ ಹೋದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಅವರ ಕ್ಲೇಮ್ ಏನಂತಂದ್ರೆ, ಮೊದಲು ಪೊಲೀಸರು ಮುಂದೆ ಓಡ್ತಿದ್ರು, ಮತ್ತೆ ಮಾಫಿಯಾ ಮತ್ತೆ ಗೂಂಡಾಗಳು ಅವ್ರ ಹಿಂದೆ ಓಡ್ತಿದ್ರು. ಈಗ ಗೂಂಡಾಗಳು ಓಡ್ತಾರೆ, ಮಾಫಿಯಾ ಓಡ್ತಿದೆ, ಪೊಲೀಸರು ಅವ್ರ ಹಿಂದೆ ಬಿದ್ದಿದ್ದಾರೆ ಅಂತ. ಇರ್ಬೋದು, ಅವ್ರು ಹೇಳ್ತಿರೋದು ಸರಿನೂ ಇರ್ಬೋದು. ಆದ್ರೆ ನಾನು ಆ ಪರ್ಟಿಕ್ಯುಲರ್ ಮಾತ್ ಮೇಲೆ ಹೋಗೋದಕ್ಕೆ ಇಷ್ಟಪಡಲ್ಲ. ನಾನು ಕೇವಲ ಯಾವ ವಿಷಯ ಹೇಳ್ತೀನಿ ಅಂದ್ರೆ, ಅದು ಇಂಪ್ಲಿಮೆಂಟೇಷನ್ ಎಲ್ರ ಪಾಲಿಗೂ ಸಮಾನವಾಗಿರ್ಬೇಕು ಮತ್ತೆ ಒಂದೇ ತರ ಇರಬೇಕು ಅಂತ, ತಪ್ಪು ರೀತಿಯಲ್ಲಿ ಆಗ್ಬಾರ್ದು ಅಂತ ಅಷ್ಟೇ. ಆದ್ರೆ ಒಂದ್ ವೇಳೆ ನಿಮ್ಮಂತ ಜನಗಳು ಇದೇ ಮಾಫಿಯಾದ ವಿರುದ್ಧ ಆಕ್ಷನ್ ತಗೊಂಡಾಗ ಒಂದ್ ವೇಳೆ ಅಬ್ಜೆಕ್ಷನ್ ತೆಗೆದ್ರೆ, ಎಲ್ಲಿ ಅಬ್ಜೆಕ್ಷನ್ ಮಾಡಿದೀವಿ? ಆಕ್ಷನ್ ತಗೊಳ್ಳೋದ್ರ ಮೇಲೆ ಅಬ್ಜೆಕ್ಷನ್ ಮಾಡ್ತಿಲ್ಲ, ಮಿತಿ ಮೀರೋದ್ರಿಂದ ಮಾಡ್ತಿದೀವಿ ಅಷ್ಟೇ. ಇಲ್ಲಿ ಕೇವಲ ಮಾಫಿಯಾ ವಿಷಯ ಮಾತ್ರ ಮಾತಾಡ್ತಿಲ್ಲ, ಕಾಮನ್ ಮನುಷ್ಯನು. ಈಗ ಅವನು ಆರೋಪಿ ಅಷ್ಟೇ, ಅಪರಾಧಿಯಾಗಿಲ್ಲ, ಎಲ್ಲೂ ಯಾವ ಕೋರ್ಟಿಂದನೂ ಕನ್ವಿಕ್ಟ್ ಆಗಿಲ್ಲ ಅವನು. ಸರಿ, ನಂಗೆ ಇನ್ನೂ ಒಂದು ಮಾತು ಹೇಳಿ. ಈಗ ನಾನು ತಪ್ಪು ಮಾಡ್ದೆ, ಶಿಕ್ಷೆ ವಯಸ್ಸದ್ ನನ್ನ ತಂದೆ ತಾಯಿಗಳಿಗೆ ಸಿಗ್ತಾ ಇದೆ, ಇದೆಯೋ ಸೀಮೆನೆ? ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಮುಖ್ತಾರ್ ಅನ್ಸಾರಿ ಅವರ ವಿರುದ್ಧ ಅಂತೂ ತುಂಬಾನೇ ಕೇಸ್ಗಳಿದ್ವು. ಇಡೀ ಉತ್ತರ ಪ್ರದೇಶಕ್ಕೆ ಗೊತ್ತಿದೆ, ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ರು. 63 ಕ್ರಿಮಿನಲ್ ಕೇಸಸ್ ಇದೆ ಅವ್ರ ಮೇಲೆ. ಅದರಲ್ಲಿ ಮರ್ಡರ್ ಕೇಸಸ್ ಕೂಡ ಇದೆ, ಮತ್ತೆ 8 ಕೇಸ್ಗಳಲ್ಲಿ ಅವರಿಗೆ ಕನ್ವಿಕ್ಷನ್ ಕೂಡ ಆಗ್ಬಿಟ್ಟಿತ್ತು. ನೀವು ನನಗೊಂದು ಮಾತು ಹೇಳಿ. ಮೊದಲು ನನ್ನ ಮಾತನ್ನ ಪೂರ್ತಿ ಮಾಡೋದಕ್ಕೆ ಬಿಡಿ. ನೀವು ಮುಖ್ತಾರ್ ಅನ್ಸಾರಿ ಬಗ್ಗೆ ಹೇಳಿದ್ರಿ, ಇವರು ಬಡವರ ಪಾಲಿನ ದೇವ್ರು ಅಂತ.
ಬರೀ ನಾನ್ ಮಾತ್ರ ಹೇಳಿಲ್ಲ, ಆ ಪ್ರದೇಶದಲ್ಲಿ ಹೋಗಿ ಕೇಳಿ ನೋಡಿ ನೀವು. ಮತ್ತೆ ಅವನು ಮುಸಲ್ಮಾನ ಆಗಿದ್ದ ಅಂತೇನಲ್ಲ, ಅವನಂತೂ ವೋಟರ್ಸ್ ಕೂಡ ಮೋರ್ ದೆನ್ 80% ನಾನ್ ಮುಸ್ಲಿಮ್ಸೇ ಇದ್ದಾರೆ. ಆ ಕಾನ್ಸ್ಟಿಟ್ಯೂನ್ಸಿನೇ ಆತರ ಇದೆ. ಅವನು ಮುಸಲ್ಮಾನರ ವ್ಯಕ್ತಿ ಆಗಿರ್ಲಿಲ್ಲ. ಅವನಂತೂ ಬಡವ್ರು ಬಂದು ನಿಜವಾಗ್ಲೂ ಬಡವ್ರ ಪರವಾಗಿದ್ದ ಅವನು. ಈಗ ಅವನ ಮೇಲೆ ಕೇಸ್ ಇದೆ, ಎಕ್ಸ್ಟರ್ನಲ್ ಕನ್ವಿಕ್ಟ್ ಆಗಿದ್ದಾನೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದ್ರ ಮೇಲೂ ನನ್ನ ಹತ್ರ ಒಂದಿಷ್ಟು ರಿಸರ್ಚ್ ಇದೆ. ನೀವೆಷ್ಟು ರಿಸರ್ಚ್ ಮಾಡಿದಿರೋ ಹಾಗೆ ನನ್ನ ಹತ್ರನೂ ರಿಸರ್ಚ್ ಇದೆ. ನಾನು ರಿಸರ್ಚ್ ಮಾಡಿದ್ದೀನಿ. ಹೇಳಿ ಅದೇನು. ನಿಜವಾಗ್ಲೂ ಅವನು ಬಡವ್ರಿಗೆ ದೇವರಾಗಿದ್ದ. ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಒಂದೇ ಒಂದ್ ಕೇಸ್ನು ತೋರ್ಸಕ್ಕಾಗಲ್ಲ ಅವನ ಮೇಲೆ. ಅವ್ನ ಇನ್ನೊಬ್ಬರ ಮನೆಯನ್ನ ಕಬ್ಜಾ ಮಾಡಿದ್ದಾಗ್ಲಿ, ಇಲ್ಲ ಯಾರ ಜೊತೆ ಆದ್ರೂ ಅನ್ಯಾಯ ಮಾಡಿರೋದಾಗ್ಲಿ, ನಾನು ಅದು ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ. ನಾನು ವಾಪಸ್ ತಗೋತೀನಿ ನನ್ನ ಮಾತನ್ನ. ಅವನಿಗೇನೀಗ ಅವನ ತಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾನೆ. ಆ ಕಾನ್ಸ್ಟಿಟ್ಯೂಷನ್ದು ಸಿಚುವೇಶನ್ ಹೋಗಿ ನೀವು ನೋಡಿ ಸ್ವಲ್ಪ. ಅಲ್ಲಂತೂ ನಾನ್ ಮುಸ್ಲಿಂ ಅನ್ಕೊಂಡು ಯಾರು ಗೆಲ್ಲಕ್ ಸಾಧ್ಯನೇ ಇಲ್ಲ ಅಲ್ಲಿ. ಇಲ್ಲ, ನಾನು ಹಿಂದೂ ಮುಸಲ್ಮಾನರು ಇಲ್ಲ ಅಂದ್ರೆ ನೀವು ಕಾಂಟೆಸ್ಟ್ ಅಲ್ಲಿ ಪ್ರಶ್ನೆ ಕೇಳಿದ್ರಿ ಅಲ್ವಾ, ನೀವೇ ಅವ್ರ ಬಗ್ಗೆ ಹೇಳಿದ್ರಿ. ಅದಕ್ಕೆ ನಾನ್ ನಿಮ್ಮನ್ನ ಅವ್ರ ಬಗ್ಗೆ ಕೇಳಿದ್ದು. ನಾನು ಏನ್ ಹೇಳ್ತೀನಿ ನೋಡಿ, ಇದೆಲ್ಲ ಪೊಲೀಸ್ನವ್ರ ರೆಕಾರ್ಡು, ಮತ್ತೆ ಇದು ನ್ಯಾಯಾಲಯದ ರೆಕಾರ್ಡ್. ಸರಿ ಆಯ್ತು, ನ್ಯಾಯಾಲಯದ ರೆಕಾರ್ಡು ಇದೆ, ಮತ್ತೆ ಹಾಗೆ ನ್ಯಾಯಾಲಯದ ಬೇರೆ ರೆಕಾರ್ಡ್ಸು ಇದೆ. ಇಷ್ಟೊಂದು ಕೇಸ್ಗಳಲ್ಲಿ ಅವ್ರಿಗೆ ಅದು ಸಿಕ್ಕಿದೆ. ಮತ್ತೆ ನಾನಂತೂ ಅವ್ರಿಗೆ ಶಿಕ್ಷೆ ಆಗಿದ್ದ ಕೇಸ್ಗಳ ಬಗ್ಗೆ ಮಾತ್ರ ಸರಿ ಆಯ್ತು. ಶಿಕ್ಷೆ ಆಗಿದೆ ಅಂದ್ರೆ ಶಿಕ್ಷೆ ಆಗಿದೆ, ಮತ್ತೆ ಶಿಕ್ಷೆನ ಅವ್ರು ಅನುಭವಿಸ್ತಾನೆ ಇದಾರಲ್ಲ. ಅವನು ಶಿಕ್ಷೆ ಅನುಭವಿಸ್ತಾನೆ ಇದ್ರು ವ್ಯಕ್ತಿಯಲ್ಲಿ ಯಾವುದೋ ಒಂದು ಒಳ್ಳೆ ವಿಷಯ ಇದ್ರೆ ಅದನ್ನ ಒಳ್ಳೇದು ಅಂತಾನೆ ಹೇಳ್ತಾರೆ ಅಲ್ವಾ. ಅಂದ್ರೆ ನೀವು ದೇವರಾಗಿದ್ರು, ಕೋರ್ಟ್ ಅಲ್ಲಿ ಶಿಕ್ಷೆ ಕೊಟ್ಟಿದ್ರು. ಈಗ ನೀವು ನಂಗೊಂದ್ ಮಾತು ಹೇಳಿ. ನೀವು ಹೇಳಿದ್ರಿ ನಾನು ಮೋದಿ ಸಾಬ್ನ ಅಂದ್ರೆ ಪ್ರೈಮ್ ಮಿನಿಸ್ಟರ್ನ ಹೊಗಳ್ತೀನಿ ಅಂತ. ನೀವೇನ್ ಹೇಳ್ತಿದ್ದೀರಾ, ನಾವು ಅವ್ರನ್ನ ಹೊಗಳ್ಬಾರ್ದು ಅಂತನಾ, ಮತ್ತೆ ಯಾವಾಗ್ಲೂ ಹೊಗಳ್ತಾನೆ ಇರಬೇಕು ಅಂತನಾ? ಅದೇಗಾಗುತ್ತೆ ಹೇಳಿ? ಅವಾಗವಾಗ ಹೊಗಳ್ಬೇಕಾಗುತ್ತೆ ಒಳ್ಳೆ ಕೆಲಸ ಮಾಡಿದಾಗ. ಒಂದು ಫೋರಮ್ ಹೇಗಿರುತ್ತೆ ಅಂದ್ರೆ ಆ ಫೋರಮ್ ಅಲ್ಲಿ ನಾನು ಅವರನ್ನ ಹೊಗಳಲೇಬೇಕಾಗತ್ತೆ. ಮತ್ತೆ ಕೆಲವು ಫೋರಮ್ ಹೇಗಿರುತ್ತೆ ಅಂದ್ರೆ ಅಲ್ಲಿ ನಾನು ಅವ್ರ ಬಗ್ಗೆ, ಅವರ ಕೆಲಸದ ಬಗ್ಗೆ ನನ್ನ ಡಿಸ್ಅಗ್ರಿಮೆಂಟ್ಸ್ ಏನಿದೆ ಅದನ್ನ ನಾನು ಹೇಳಲೇಬೇಕಾಗತ್ತೆ. ಬೇರೆ ಬೇರೆ ಫೋರಮ್ಗಳಲ್ಲಿ ಬೇರೆ ಬೇರೆ ಮಾತುಗಳನ್ನ ಹೇಳಬೇಕಾಗತ್ತೆ. ಅವ್ರು ಹೋಗ್ಬಿಟ್ರು. ಸೊ ಒಬ್ಬ ವ್ಯಕ್ತಿ ಸತ್ತು ಹೋದ ಅಂದಾಗ ಮುಖ್ತಾರ್ ಅನ್ಸಾರಿ ಸಾಬ್ ಬಗ್ಗೆ ಹೇಳ್ತಿದ್ದೀನಿ. ಅವ್ರು ಹೋಗ್ಬಿಟ್ರು. ಸೊ ಅವ್ರ ಜೀವನದ ಒಳ್ಳೆ ವಿಷಯ ಏನಿದೆ ಅದನ್ನ ನಾನು ಹೇಳಲೇಬೇಕಾಗುತ್ತಲ್ವಾ. ನಮ್ಮಲ್ಲಂತೂ ಮೊದಲಿಂದ ಒಂದು ಮಾತಾ ಇದೆ ಅಲ್ಲ, ಒಬ್ಬ ವ್ಯಕ್ತಿ ಸತ್ತಾಗ ಅವನ ಒಳ್ಳೆ ವಿಷಯಗಳನ್ನ ಮಾತ್ರ ಹೇಳಬೇಕು, ಕೆಟ್ಟದನ್ನ ಹೇಳಲೇಬಾರ್ದು ಅಂತ. ಅಂದ್ರೆ ಅವರು ಬದುಕಿದಾಗ ಯಾವತ್ತಾದ್ರೂ ನೀವು ಅವರ ಕ್ರಿಮಿನಲ್ ಯಾವತ್ತೂ ಹೋಗ್ಲಿದ್ದೇ ಇಲ್ಲ, ಯಾವತ್ತೂ ಎಲ್ಲೂ ಹೋಗ್ಲಿಲ್ಲ, ಹೊಗಳೇ ಇಲ್ಲ ನಾನು ಅವನನ್ನ. ಆದ್ರ ಅವಶ್ಯಕತೆನೂ ಇರ್ಲಿಲ್ಲ. ಸತ್ತೋದ್ಮೇಲೆ ನಾನು ಈ ಮಾತನ್ನ ಹೇಳ್ಬೇಕಾಗಿತ್ತು. ಮತ್ತೆ ಈ ಮಾತನ್ನ ಹೇಳ್ತಿರೋದು ನಾನು ಒಬ್ನೇ ಅಂತೂ ಅಲ್ಲ, ಇಡೀ ಪ್ರದೇಶನೇ ಹೇಳ್ತಿದೆ. ಡಿಸ್ಅಗ್ರಿಮೆಂಟ್ ಅಂತ ಅಂದ ತಕ್ಷಣ ಒಬ್ಬ ವ್ಯಕ್ತಿ ಪೂರ್ತಿ ಕೆಟ್ಟೋನಾಗಿ ಹೋಗ್ಬಿಟ್ಟ ಅಂತೇನು ಅಲ್ವಲ್ಲ. ಮತ್ತೆ ಯಾರ್ದಾದ್ರೂ ಮಾತಿಗೆ ಅಗ್ರಿ ಆಗಿದೀವಿ ಅಂತ ಅಂದ್ರೆ ಅದು ಪೂರ್ತಿ ಒಳ್ಳೆನಾಗೋದ ಅಂತನೂ ಅಲ್ವಲ್ಲ. ನನ್ ಬಗ್ಗೆನೂ ನಿಮ್ಗೆ 100 ಕೆಟ್ಟ ವಿಷಯ ನೋಡಿ. ಒಂದು ಕೇಸ್ ಅಷ್ಟೇ. ಇದ್ರ ಹೊರತಾಗಿನೂ ಉತ್ತರ ಪ್ರದೇಶದಲ್ಲಿ ಮಾಫಿಯಾ ವಿರುದ್ಧ, ಗೂಂಡಾಗಳ ವಿರುದ್ಧ ಆಕ್ಷನ್ ಆಗಿದೆ, ಎನ್ಕೌಂಟರ್ಸ್ ಆಗಿದೆ, ಸಿಚುಯೇಷನ್ ಬೆಟರ್ ಆಗಿದೆ. ಇದನ್ನ ನೀವು ಒಪ್ಕೋತೀರಾ? ನಾನು ಪಾರ್ಷಿಯಲಿ ಇದನ್ನ ಒಪ್ತೀನಿ, ಬಿಲ್ಕುಲ್ ಒಪ್ತೀನಿ. ಇದನ್ನ ನಾನು ಒಪ್ಕೋತೀನಿ ನಾನು. ಮತ್ತೆ ಒಳ್ಳೆ ಕೆಲಸನ ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿಯಿಂದ ತಗೋಬೇಕು, ಮತ್ತೆ ಒಂದು ಮಿತಿ ಇರಬೇಕು ಅದಕ್ಕೆ. ಈ ಪರ್ಸೆಪ್ಷನ್ ಖಂಡಿತ ಇರಬಾರ್ದು ಇದು ಯಾವುದೋ ಒಂದು ವಿಶೇಷ ವರ್ಗಕ್ಕೆ ವಿರೋಧವಾಗಿದೆ ಅಂತ. ಅವ್ರ ಮುಗುಳ್ನಗೆಯಿಂದ ಆಗ್ಲಿ, ಮತ್ತ ಪ್ರಶ್ನೆಗಳಿಂದ ಆಗ್ಲಿ, ಅಥವಾ ಪ್ರಶ್ನೆಗಳಿಗೆ ಕೊಡೋ ವಿಶೇಷವಾದ ಉತ್ತರಗಳಿಂದ ಆಗ್ಲಿ, ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಒಳ್ಳೆ ಮಾತು. ತುಂಬಾ ಒಳ್ಳೇದಾಯ್ತು. ಪಬ್ಲಿಕ್ ಇಂದ ಪ್ರಶ್ನೆ ತಗೋಬಹುದು. ಸರ್, ರಾಮ ಮಂದಿರದ ಶಿಲಾನ್ಯಾಸ ಆದಾಗ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ನೀವು ಯಾವುದೇ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಯಾವುದೇ ಮಂದಿರ ಅಥವಾ ಈ ತರದ ಕಾರ್ಯಕ್ರಮಗಳಿಗೆ ಉದ್ಘಾಟನೆಗೆ ಹೋಗ್ಬಾರ್ದು ಅಂತ, ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಾರ್ದು ಅಂತ ಯಾಕೆ ಹೇಳಿದ್ರಿ ಸರ್? 2 ವಿಷಯ ಬಂದಿತ್ತು. ಒಂದ್ ಸುದ್ದಿ ಬಂದಿತ್ತು, ಅದ್ರಲ್ಲಿ 2 ವಿಷಯ ಬಂದಿತ್ತು. ಮಸೀದಿಗೆ ಅಡಿಪಾಯ ಹಾಕಕ್ ಹೋಗ್ತಿದ್ದಾರೆ ಅಂತ. ಅದೇನು ಹೊಡೆದಾಕಿದ್ರಲ್ಲ, ಅದು ಸರಿನೋ ತಪ್ಪೋ ಇರ್ಲಿ, ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ, ಆ ಮಸೀದಿಗೆ ಅಡಿಪಾಯ ಹಾಕ್ತಾರೆ. ಅದೇ 5 ಎಕರೆ ಜಾಗ ಕೊಟ್ಟಿದ್ರಲ್ಲ ಅಲ್ಲಿ, ಅದೊಂದು ವಿಷಯ ಇತ್ತು. ಮತ್ತದೇ ಸಮಯದಲ್ಲಿ ಈ ವಿಷಯನೂ ಹೊರಗೆ ಬಂತು. ನನ್ನ ಮಾತವತ್ತು ಆ ಕಂಟೆಸ್ಟ್ ಅಲ್ಲಿ ಇತ್ತು. ಆದ್ರೆ ಇವತ್ತಿಗೂ ನಾನು ಅದೇ ಮಾತನ್ನೇ ಹೇಳ್ತೀನಿ. ಅಂದ್ರೆ ನನ್ನ ದೇಶನ ಈ ತರ ಯಾವುದೇ ಪದವಿಲಿ ಕೂತಿರೋ ವ್ಯಕ್ತಿ ಇರಲಿ, ಅವರು ಯಾವುದೇ ತರದ ರಿಲಿಜಿಯಸ್ ಆಕ್ಟಿವಿಟೀಸ್ ಅಲ್ಲಿ ಡೀಲ್ ಮಾಡೋಕೆ ಹೋಗ್ಬಾರ್ದು ಅಂತ ಇವತ್ತಿಗೂ ಇದೆ ನನ್ನ ಅಭಿಪ್ರಾಯ. ಆ ಕಂಟೆಸ್ಟ್ ಅಲ್ಲ, ಆದ್ರೆ ಇದೊಂದು ಜನರಲ್ ಒಪಿನಿಯನ್ ಇದೆ. ಮತ್ ನಾನು ಇದ್ರ ಬಗ್ಗೆ ಇವತ್ತು ನಿಮ್ ಜೊತೆ ಇದ್ದೀನಿ. ಸೊ ಒಂದ್ ಹೇಳಿಕೆ ಬೇರೆ ಕಂಟೆಸ್ಟ್ ಅಲ್ಲಿ ಇತ್ತು, ಹಾಗಿದ್ರು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಈಗ. ಅಂದ್ರೆ ಯಾವುದೇ ರಿಲಿಜಿಯಸ್ ವಿಷಯನ ಅದು ಲೀಡ್ ನಮ್ ದೇಶದಲ್ಲಿ ಮಾಡಬಾರ್ದು. ಅಂದ್ರೆ ಈ ತರ ಪದವಿಲ್ ಕೂತಿರೋಂಥ ವ್ಯಕ್ತಿಗಳು ಮಾಡಬಾರ್ದು ಅಂತ. ಸೊ ಯಾವುದು ಅಂತ ಹೇಳಿ. ಅಂದ್ರೆ ಈಗ ರಾಮ ಮಂದಿರದ ಉದ್ಘಾಟನೆ ಆಯ್ತು ನೋಡಿ. ರಾಮ ಮಂದಿರದ ಮೇಲೆ ಒಂದ್ ವೇಳೆ ನಾವು ಜಾಸ್ತಿ ಮಾತಾಡಿದ್ರೆ ಅದು ಅಷ್ಟು ಸರಿ ಹೋಗೋದಿಲ್ಲ.
ಅದು ಮತ್ತೆ ಕಟ್ಟೋದು ಹೊಡೆಯೋದು ಅನ್ನೋ ಮಾತುಗಳಿಂದ ಸ್ವಲ್ಪ ಹೊರಗೆ ಹೋಗ್ಬಿಡುತ್ತೆ. ನನ್ನ ಡೊಮೇನ್ ಅಲ್ಲ ಅದು. ಅವರ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಅವ್ರಿಗೆ ಸುಪ್ರೀಂ ಕೋರ್ಟಿನ ತೀರ್ಪಾಗಿತ್ತು, ಅದಕ್ಕೆ ಹೆಚ್ಚು ಕಮ್ಮಿ ಆಗೋ ಮಾತೇ ಇಲ್ಲ. ಆ ತೀರ್ಪು ಹೇಗ್ ಬಂತು, ಯಾವ ತರ ಬಂತು, ಇದ್ರ ಬಗ್ಗೆನೂ ಪೂರ್ತಿ ಚರ್ಚೆ ಮಾಡ್ಬೋದು ನಾವು. ಆ ಜಡ್ಜ್ಮೆಂಟ್ ಅಲ್ಲಿ ಏನೇನು ವಿಷಯಗಳನ್ನ ಅವ್ರು ಹೇಳಿದಾರಲ್ಲ ಅದನ್ನೆಲ್ಲ ಹೊರಗೆ ಹೇಳಿದ್ರೆ ವಿನಾಕಾರಣ ಮನ್ಸು ಹಾಳಾಗೋಗುತ್ತೆ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಇದನ್ನ ಇಲ್ಲೇ ಬಿಟ್ಬಿಡೋಣ. ಮತ್ತೆ ಈ ವಿಷಯನ ನಾನು ಇಷ್ಟಕ್ಕೆ ಸೀಮಿತಗೊಳಿಸಕ್ಕೆ ಇಷ್ಟಪಡ್ತೀನಿ. ಸರಿ, ನಾನು ನಿಮ್ ಸೆಂಟಿಮೆಂಟ್ ನ ರೆಸ್ಪೆಕ್ಟ್ ಮಾಡ್ತೀನಿ. ಧನ್ಯವಾದ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಮೌಲಾನಾ ಮೆಹಮೂದ್ ಮದ್ನಿ ಅವರ ಮೇಲೆ ಆರೋಪ ಮತ್ತು ವಿಚಾರಣೆಯ ಮತ್ತೊಂದು ಸುತ್ತು. ಎಲ್ಲರ ಜೊತೆನೇ ಆಗ್ತಾ ಇದೆ ಈ ಲಿಂಚಿಂಗ್ ಅನ್ನೋದು. ಯಾರು ದಲಿತರು ಇರಲಿ, ಯಾರು ಟ್ರೈಬಲ್ ಇರಲಿ, ಯಾರೋ ಮುಸಲ್ಮಾನರಾಗಿರ್ಲಿ. ಈಗ ಮುಸಲ್ಮಾನರ ನಂಬರ್ ಜಾಸ್ತಿ ಇದೆ, ಅದರಿಂದ ಅವ್ರು ಜಾಸ್ತಿ ಮಾತಾಡ್ಲೇಬೇಕಾಗತ್ತೆ. ಆದ್ರೆ ನಾನಂತೂ ಇದನ್ನ ಕೇವಲ ಮುಸಲ್ಮಾನರ ಜೊತೆ ನಡೀತಾ ಇದೆ ಅಂತ ಹೇಳ್ತಿಲ್ಲ. ಇಲ್ಲಿ ಅದೇನಾಗ್ತದೆ, ಎಲ್ರಿಗೂ ಆಗ್ತಾ ಇದೆ, ಆದ್ರೆ ಮುಸಲ್ಮಾನರಿಗೆ ಜಾಸ್ತಿ ಆಗ್ತಿದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಮೌಲಾನಾ ಮೆಹಮೂದ್ ಮದ್ನಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರು ಅಪರಾಧ ಮಾಡುವಂತವರಿಗೆ ಸಪೋರ್ಟ್ ಮಾಡ್ತಾರೆ ಎಂಬುದು. ಈಗಿದು ನನ್ನ ಆರೋಪ ಅಲ್ಲ, ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವಂತ ಗಿರಿರಾಜ್ ಸಿಂಗ್ ಅವ್ರು ಹೇಳ್ತಿದ್ದಾರೆ ದೇವ್ಬಂದ್ ಆತಂಕವಾದದ ಗಂಗೋತ್ರಿ ಅಂತ. ಅವ್ರು ಹೇಳ್ತಾರೆ ಹಾಫೀಜ್ ಸಯೀದ್ನು ಸೇರಿಸಿ ಸುಮಾರು ಆತಂಕವಾದಿಗಳ ಸೂತ್ರ ದೇವ್ಬಂದಲ್ಲಿದೆ ಅಂತ. ಅವ್ರಿಗೆ ಮುಬಾರಕ್, ತುಂಬಾ ಮುಬಾರಕ್ ಅವ್ರಿಗೆ. ಮತ್ತೆ ನಾನ್ ನಿಮ್ಮ ಹೇಳಿಕೆನೂ ನೋಡಿದೆ. ಇಂಥ ಸಾವಿರಾರು ಕೇಸ್ಗಳಿವೆ, ಅವುಗಳ ವಿರುದ್ಧ UPA ಹಾಕಲಾಗಿದೆ, ಟೆರರಿಸಂ ಕೇಸ್ಗಳಿವೆ, ಬಂಧನನೂ ಮಾಡಲಾಗಿದೆ. ಅವರೆಲ್ಲರೂ ಕೇಸನ್ನು ನೀವು ಕೋರ್ಟಲ್ಲಿ ಫೈಟ್ ಮಾಡ್ತಿದ್ದೀರಾ, ವಕಾಲತ್ ಮಾಡ್ತಿದ್ದೀರಾ ಅಂತ. ವಕಾಲತ್ ಮಾಡೋದು ಮತ್ತೆ ವ್ಯಕ್ತಿಗೆ ಸಮರ್ಥನೆ ಕೊಡೋ ಅಧಿಕಾರ ಇದನ್ನ ನಮ್ಮ ಸಿಸ್ಟಮ್ಮೇ ಕೊಟ್ಟಿದೆ. ಇಲ್ಲಿ ಯಾರ್ದೋ ವಕಾಲತ್ ಮಾಡೋದಕ್ಕೆ ನಮ್ಗೇನು ಯೋಗ್ಯತೆ ಇದೆ ಅಂತ. ಯಾರ್ದೋ ವಕಾಲತ್ ಮಾಡೋಷ್ಟು ದೊಡ್ಡವರಲ್ಲ ನಾವು. ಇದಂತೂ ಸಂವಿಧಾನ ಕೊಟ್ಟಿದೆ, ಈ ಅಧಿಕಾರನ ಸಂವಿಧಾನನೇ ಕೊಟ್ಟಿದೆ. ಮತ್ತೊಂದ್ ವೇಳೆ ಇನ್ನೂ ಹೇಳ್ಬೇಕು ಅಂದ್ರೆ ಯಾರ ಹತ್ರ ಆದ್ರೂ ಒಳ್ಳೆ ವಕೀಲರಿಲ್ಲ ಅಂದ್ರೆ ಖುದ್ದು ಕೋರ್ಟ್ ವಕೀಲರನ್ನ ಅಪಾಯಿಂಟ್ ಮಾಡುತ್ತೆ. ಇದಂತೂ ಇದು ವಕೀಲರಿಲ್ವೋ, ಅವರು ಟೆರರಿಸ್ಟ್ ಆಗಿದ್ರು ನೀವು ಅವರಿಗೆ ತೀರ್ಪೇನಿದೆ ಟೆರರಿಸ್ಟ್ ಯಾರು ಅನ್ನೋದು. ಈ ತೀರ್ಪನ್ನ ಲಾ ಎನ್ಫೋರ್ಸಿಂಗ್ ಏಜೆನ್ಸೀಸ್ ಮಾಡುತ್ತಾ ಇಲ್ಲ ಜುಡಿಷರಿ ಮಾಡುತ್ತಾ ಅಂತ. ಈಗ ನಾವು ಇಂಥ 100 ಉದಾಹರಣೆಗಳನ್ನ ತಗೊಳ್ತೀವಿ, ಅದರಲ್ಲಿ ನಾವು ಯಾವುದೇ ಕೇಸ್ನ ನಡೆಸಿಲ್ಲ. ನೀವು ಕ್ರಿಮಿನಲ್ಸ್ ಬಗ್ಗೆ ಹೇಳಿದ್ರಿ, ನಾನಿಲ್ಲಿ ತುಂಬಾನೇ ಕಾಂಟ್ರವರ್ಷಿಯಲ್ ವಿಷಯಗಳನ್ನ ಹೇಳ್ತಿದ್ದೀನಿ. ಅಫ್ಜಲ್ ಗುರು ಗಲ್ ಶಿಕ್ಷೆ ಕೊಟ್ರು, ಆದ್ರೆ ಔಟ್ ಆಫ್ ಟರ್ನ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಶಿಕ್ಷೆ ಕೊಟ್ರು. ಏನರ್ಥ ಇದಕ್ಕೆ? ಆದ್ರೆ ಕೋರ್ಟ್ ಆದೇಶ ಇದೆ. ಕೋರ್ಟ್ನ ಆದೇಶನೇ, ಆದ್ರೆ ಔಟ್ ಆಫ್ ಟರ್ನ್ ಕೊಟ್ಟಿದ್ದವರು, ಪ್ರಿಯಾರಿಟಿ ಬೇಸ್ ಮೇಲೆ ಕೊಟ್ಟಿದ್ದು. ಯಾಕೆ ಮಾಡಿದ್ರು ಹಿಂಗೆ? ಎಲ್ರಿಗೂ ಕೊಡ್ಬೇಕಿತ್ತು. ಲೈನಲ್ಲಿ ಇನ್ನೂ ಎಷ್ಟು ಜನ ಇದ್ರು? ಅದ್ರಲ್ಲಿ ಯಾವಾಗ ಅವನ ನಂಬರ್ ಬರ್ತಿತ್ತೋ ಅವನಿಗೆ ಕೊಡ್ಬೇಕಾಗಿತ್ತು. ಖಂಡಿತ ಕೊಡ್ತಿದ್ರಿ ನೀವು, ಯಾಕೆ ಕೊಟ್ರಿ? ಇದೊಂದು ಪ್ರಶ್ನೆ ಇದೆ. ಸೊ ಒಂದು ವರ್ಗನ ವಿಶೇಷವಾಗಿ ನೀವು ಕಟ್ಕಟೆಯಲ್ಲಿ ನಿಲ್ಲಿಸ್ಬಿಟ್ರೆ, ಇಲ್ಲಂತೂ ನೀವು. ಆದ್ರೆ ಆ ಸಮಯದಲ್ಲಿ ಕನಿಷ್ಠ ಪಕ್ಷ ನರೇಂದ್ರ ಮೋದಿ ಅವ್ರ ಸರ್ಕಾರ ಇರ್ಲಿಲ್ವಲ್ಲ. ಯಾರ್ದಾದ್ರೂ ಆಗಿರ್ಲಿ, ನಾನು ಸರ್ಕಾರದ ಮಾತೇ ಆಡ್ತಿಲ್ಲ. ನಾನೆಲ್ಲಿ ಸರ್ಕಾರದ ವಿರೋಧವಾಗಿ ಮಾತಾಡ್ದೆ ಇಲ್ಲಿ. ನಾನು ಔಟ್ ಆಫ್ ಟರ್ನ್ ಯಾಕೆ ಹೇಳ್ದೆ ಅಂತಂದ್ರೆ, ಯಾರೇ ಆಗಿರ್ಲಿ ಅದು ತಪ್ಪು ಮಾಡಿದ್ರೆ ತಪ್ಪೇ ಅದು. ಇದಕ್ಕೆ ನನ್ನ ಪ್ರಶ್ನೆಗಳನ್ನ ಕೇಳಿದ್ದು. ನಿಮ್ ಪ್ರಶ್ನೆಗಳು ಬೇರೆ ಇದೆ, ಆದ್ರೆ ನನ್ನ ಕಡೆಯಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ನಿಮ್ ಪ್ರಶ್ನೆ ಏನು ಅಂದ್ರೆ, ನೀವು ಕ್ರಿಮಿನಲ್ಸ್ಗೆ, ಆತಂಕವಾದಿಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸರಿ ಅಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಿಮ್ಗೊಂದು ಉದಾಹರಣೆ, 1,000 ಜನರ ಹೆಸರು ನಿಮಗೆ ಕೊಡ್ತೀನಿ. ಅವ್ರಿಗೆ ನಾವು ಪಾಸ್ಪೋರ್ಟ್ ಮಾಡಿಕೊಟ್ಟಿಲ್ಲ, ಯಾವತ್ತೂ ಮಾಡಿಲ್ಲ. ಮತ್ತೆ ಒಂದಿಷ್ಟು ಎಂಥ ಉದಾಹರಣೆಗಳಿವೆ ಅಂದ್ರೆ, ಅದು ನಮ್ಮ ಹತ್ರ ಬಂದು ಜನಗಳು ಅಪ್ಲೈ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಯಾವತ್ತೂ ಮಾಡಲ್ಲ ನಾವು ಅವರಿಗೆ. ಯಾವತ್ತೇ ಆತಂಕವಾದಿಗೂ ಯಾವತ್ತೂ ಸಪೋರ್ಟ್ ಮಾಡಬಾರ್ದು ನಾವುಗಳು. ಮತ್ತೆ 0 ಟಾಲರೆನ್ಸ್ ಇರಬೇಕಾಗುತ್ತೆ. ಒಂದ್ ವೇಳೆ ಈ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ದೇಶದಲ್ಲೂ ಆತಂಕವಾದಿ ಯೋಚನೆ, ಆತಂಕವಾದಿ ಆಟಿಟ್ಯೂಡ್, ಅದಕ್ಕೆ ಬೆಳೆಯೋದಕ್ಕೆ ಜಾಗ ಕೊಡ್ಲಾಗುತ್ತೆ. ಆಗದು ದೇಶಕ್ಕೆ ದೇಶದ್ರೋಹ ಮಾಡ್ದಂಗೆ ಆಗುತ್ತೆ. ಈಗ ಆ ಸಾಹೇಬ್ರು ಹೆಸರು ಹೇಳುವಾಗ ಗಂಗೋತ್ರಿ ಅಂತ ಹೇಳಿದ್ರಲ್ಲ, ಅವ್ರು ಸ್ವತಃ ಗಂಗೆಯಲ್ಲಿ ಸ್ನಾನ ಮಾಡಿರೋರೆ. ಆತಂಕವಾದದ ಗಂಗೆಯಲ್ಲಿ ಮುಳುಗಿ ಕೂತಿದ್ದಾರೆ ಅವರು. ಅವ್ರಿಗೆ ಯಾವುದೇ ಹಕ್ಕು ಇಲ್ಲ ಈ ದೇಶದ ಕ್ಯಾಬಿನೆಟ್ನಲ್ಲಿರೋದಕ್ಕೆ.
ಒಂದ್ ವೇಳೆ ಒಬ್ಬ ವ್ಯಕ್ತಿ ಈ ತರ ಆಟಿಟ್ಯೂಡ್ ಇರೋ ವ್ಯಕ್ತಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ ಅಂತ ಕ್ಯಾಬಿನೆಟ್ ಬಗ್ಗೆ ಏನ್ ಯೋಚಿಸ್ತೀರ ನೀವು ಹೇಳಿ? ಎಲ್ಲ ಹೋಗಿ ನಿಂತ್ಕೊಳ್ಳಿ ನಾನು ಹೇಳಿ. ಅವರಂತೂ ಹೆಸರು ಹೇಳಿದ್ರು. ಅವ್ರು ಹೇಳಿದ್ರು ಮಸೂದ್ ಅಜರ್, ಮುಲ್ಲಾ ಅಮರ್, ಫಜೂಲ್ ರೆಹಮಾನ್ ಇವರೆಲ್ಲರೂ ಆತಂಕವಾದಿಗಳು ಮತ್ತೆ ದೇಶದ ಶತ್ರುಗಳು. ಮತ್ತೆ ಇವರು ದೇವ್ಬಂದ್ನ ಥಿಂಕಿಂಗ್ಗೆ ಸಪೋರ್ಟ್ ಮಾಡೋ ಜನಗಳು ಮತ್ತೆ ದೇವ್ಬಂದ್ಗೆ ರೆಸ್ಪೆಕ್ಟ್ ಕೊಡುವಂತ ಜನಗಳು. ಅದಕ್ಕೆ ನಾನು ಹೇಳಿದ್ದು ಅವ್ರಿಗೆ ತುಂಬಾ ಮುಬಾರಕ್ ಅಂತ, ಮತ್ತ ನಮ್ ಕ್ಯಾಬಿನೆಟ್ಗೂ ತುಂಬಾ ಮುಬಾರಕ್ ಅಂತ. ಅಷ್ಟೇ ಹೇಳ್ಬೋದು ನಾನು, ಇನ್ನೇನ್ ಹೇಳಕ್ಕಾಗತ್ತೆ ಹೇಳಿ? ಅವ್ರು ನಿಮಗ್ ಹೇಳ್ತಾರೆ ಈ ವಿಷಯಕ್ಕೆ ನಿಮ್ಗೆ ಶುಭಾಶಯಗಳು. ಸರಿ ಬಿಡಿ, ಅದು ಇನ್ನೇನ್ ಹೇಳಕ್ಕಾಗತ್ತೆ ಅಲ್ವಾ? ಇನ್ನೇನ್ ಹೇಳಕ್ಕಾಗತ್ತೆ? ಪಬ್ಲಿಕ್ ಇಂದ ಪ್ರಶ್ನೆ ತಗೊಳ್ಳೋಣ. ಪ್ರತಿ ಮುಸಲ್ಮಾನನು ಆತಂಕವಾದಿ ಅಲ್ಲ, ಆದ್ರೆ ಪ್ರತಿ ಆತಂಕವಾದದ ಹಿಂದೆ ಒಬ್ಬ ಮುಸಲ್ಮಾನ ಇದ್ದೇ ಇರ್ತಾನೆ. ಅದ್ ಹೇಗೆ? ಇದು ನನ್ನ ಸಿಂಪಲ್ ಕ್ವೆಶ್ಚನ್. ಇದಂತೂ ತುಂಬಾ ಹಳೆಯದು ಮತ್ತೆ ಪೂರ್ತಿ ಸೌದೋಗಿರೋ ಪ್ರಶ್ನೆ ಅಂತೀನಿ. ಇದಕ್ಕೆ ಉತ್ತರನೂ ನಾವು ತುಂಬಾ ಹಿಂದೆನೆ ಪದೇ ಪದೇ ಕೊಡ್ತಾನೆ ಇದೀವಿ. ಈಗ ರೀಸೆಂಟ್ಲಿ ಬಸ್ತರಲ್ಲಿ ಮತ್ತೆ ಕಳೆದೊಂದು ವರ್ಷದ್ದು ನೀವು ದಾಖಲೆಗಳನ್ನ ತೆಗೆದು ನೋಡಿದ್ರೆ ಏನೇನು ಇನ್ಸಿಡೆಂಟ್ಸ್ ಆಗಿದೆಯೋ ಮತ್ತದರಲ್ಲಿ ಎಷ್ಟು ಜನ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ. ಒಂದ್ ವೇಳೆ ಅವ್ರ ರೇಷು ತೆಗೆದು ನೋಡಿದ್ರೆ ಆಗ ಯಾವ ಮುಸಲ್ಮಾನನು ಈ ಥರ ಮಾಡೋನು ಇನ್ಸಿಡೆಂಟ್ಸ್ ಮತ್ತೆ ಈಗ ನ್ಯಾಷನಲ್ ಹಿಂದೂ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಹಿಂದೂ ಅಂತ ಹೇಳಿದ್ರೆ ಅದೀಗ ಹಿಂದೂ ಮುಸಲ್ಮಾನ ಆಗೋಗ್ಬಿಡುತ್ತೆ. 70 ಮತ್ತೆ 30 ರೇಷ್ಯೂನೂ ಸಿಗಲ್ಲ ನಿಮಗೆ. ಈ ಕಡೆ 70%. ಈಗ ನೀವು ಅಲ್ಲಿಂದ ಅಸ್ಸಾಮಿಂದ ಹೊರಟ್ರೆ ಇಡೀ ಮಧ್ಯ ಭಾರತನೇ ನೋಡ್ತು ಅಂದ್ರೆ ಎಲ್ಲ ಜಗತ್ತು ದಾಖಲೆ ನೋಡಿ ನೀವು. ಮತ್ತೆ ಇನ್ನೊಂದು ವಿಷಯ, ಇದನ್ನ ಧರ್ಮ ದೃಷ್ಟಿಯಿಂದ ನೋಡಬಾರ್ದು ಅಂತೀನಿ ನಾನು. ಅಂದ್ರೆ ನೀವು ಕಾಶ್ಮೀರದ ಇನ್ಸಿಡೆಂಟ್ ಅನ್ನ ನೀವು ಒಂದ್ ವೇಳೆ ಧರ್ಮದ ಅನೆಕ್ಸ್ ಇಂದ ನೋಡಿದ್ರೆ ಆಗ ನೀವು ನ್ಯಾಯವಾಗಿದ್ದೀರಾ ಅಂತ ನನಗೆ ಅನ್ಸೋದೇ ಇಲ್ಲ. ತುಂಬಾನೇ ಅನ್ಯಾಯದ ಮಾತಾಗುತ್ತಿದ್ದು. ಧರ್ಮ ಅಲ್ಲ ಇದು, ಧರ್ಮದ ವಿಷಯನೇ ಅಲ್ಲ ಇದು. ಅದು ರೀಜನಲ್ ಇಶ್ಯೂ. ಅದು ಬಸ್ತರೋನೇ ಆಗಿರ್ಲಿ ಅವನು, ಇಲ್ಲ ಅಂದ್ರೆ ಅದು ಬಾರಾಮೂಲದವನೇ ಆಗಿರ್ಲಿ, ಇಲ್ಲಿ ಏನಾದ್ರೂ ಆಗಿರ್ಲಿ. ನಿಮ್ ಮಾತಿಗೆ ನಂದು ಸಹಮತ ಇದೆ. ಈ ಆತಂಕವಾದಿಗಳೇನಿರ್ತಾರೆ ಕೊಲೆಗಾರರಾಗಿರ್ತಾರೆ, ಅವ್ರು ಯಾವುದೇ ಧರ್ಮದವ್ರಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಿಂದೂನೂ ಆಗಿರಲ್ಲ, ಮುಸಲ್ಮಾನರಾಗಿರಲ್ಲ, ಸಿಕ್ಕು ಆಗಿರಲ್ಲ. ಇದೇ ಅಲ್ವಾ ನೀವು ಹೇಳ್ತಿರೋದು? ಇದಂತೂ ಒಂದು ಸಣ್ಣ ವಿಷಯ ಅಷ್ಟೇ. ದೊಡ್ಡ ವಿಷಯ ಏನಂದ್ರೆ ಈ ಘಟನೆಗಳು ಲೋಕಲೈಸ್ಡ್ ಆಗ್ಬೇಕಾಗುತ್ತೆ, ನ್ಯಾಷನಲೈಸ್ಡ್ ಆಗ್ಬಾರ್ದು. ಮತ್ತೆ ಇದನ್ನ ಯಾವುದೇ ಧರ್ಮದ ಜೊತೆನೂ ಜೋಡಿಸ್ಕೋಬಾರ್ದು. ಅದರಲ್ಲೂ ಮುಸಲ್ಮಾನರನ್ನ. ಈಗ ಇವರ ಈ ಪ್ರಶ್ನೆ ಕೇಳೋ ಸ್ಥಿತಿ ಯಾಕೆ ಬಂತು ಅಂತಂದ್ರೆ ಒಂದು ವಿಶೇಷವಾದ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಈಗ ಈ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆಯಲ್ಲ, ಇಡೀ ಪ್ರಪಂಚದಲ್ಲೇ ಇದನ್ನ ಹೇಳ್ತಾ ಇದ್ದಾರೆ. ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಲಿಂಚಿಂಗ್ ನಡೀತಾ ಇದೆ, ಇದು ಆಗ್ತಿದೆ ಅಲ್ವಾ? ಈಗ ನೀವು ಲಿಂಚಿಂಗ್ ವಿರುದ್ಧ ಏನು ಮಾತಾಡ್ತೇನೆ ಇಲ್ವಲ್ಲ? ಸೊ ಆ ಪ್ರಾಬ್ಲಮ್ ಹುಟ್ಕೊಂಡಿದೆ. ಆ ಲಿಂಚಿಂಗ್ ವಿರುದ್ಧವಾಗಿ ಮಾತಾಡ್ಬೇಕಲ್ವಾ? ಅದು ಆತಂಕವಾದನೆ. ನಾನು ನಿಮ್ ಕ್ಷಮೆ ಕೇಳ್ತೀನಿ ಹೀಗೆ ಕೇಳ್ತಿರೋದಕ್ಕೆ, ಆದ್ರೆ ಇದು ಆತಂಕವಾದನೆ. ಆ ಆತಂಕವಾದನ ತಡೆಯೋದಕ್ಕೆ ನಾವು 0 ಟಾಲರೆನ್ಸ್ ಜೊತೆಗೆ ಹೋರಾಟ ಮಾಡ್ಬೇಕಾಗಿರತ್ತೆ. ಒಂದು ಕನ್ವಿಕ್ಷನ್ ಜೊತೆ ಹೋರಾಟ ಮಾಡ್ಬೇಕಾಗಿರತ್ತೆ. ನಾವು ಇದನ್ನ ನಡೆಯಕ್ ಬಿಡಲ್ಲ ಅಂತ. ಇದನ್ನ ನಡೆಯಕ್ ಬಿಡೋದೇ ಇಲ್ಲ. ಆ ಕನ್ವಿಕ್ಷನ್ ಇಲ್ವಲ್ಲ, ಮೀಡಿಯಾದವ್ರಿಗೂ ಇಲ್ಲ, ಮತ್ತೆ ಸರ್ಕಾರದವ್ರಿಗೂ ಇಲ್ಲ, ಅದು ಈ ಲಾ ಎನ್ಫೋರ್ಸಿಂಗ್ ಏಜೆನ್ಸಿಗೂ ಇಲ್ಲ. ಆದ್ರೆ ಕೇವಲ ಮುಸಲ್ಮಾನರ ಲಿಂಚಿಂಗ್ ಆಗ್ತಿದೆ ಅಂತೇನೂ ಇಲ್ವಲ್ಲ? ಅಂದ್ರೆ ನೀವ್ ಹೇಳಿದ್ರಲ್ಲ ಆತಂಕವಾದಿಗಳು ಏನಿದ್ದಾರೆ ಅವ್ರು ಹಿಂದೂನು ಆಗಿರ್ಬಹುದು ಅಂತ. ಯಾರ ಜೊತೆಗೂ ಆಗ್ಬೋದು. ಬಿಲ್ಕುಲ್ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ದೊಡ್ಡ ಲಿಸ್ಟ್ ಅಲ್ಲ ನೋಡಿ, ನಾನು ಕೇವಲ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ, ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಮುಸಲ್ಮಾನರ ಮಾತು, ನಾವ್ ಈ ದೇಶದಲ್ಲಿದ್ದೀವಿ ಅಂದ್ರೆ ಈ ದೇಶದ ಬಗ್ಗೆ ಮಾತಾಡ್ಬೇಕು. ಮುಸಲ್ಮಾನರು ಮಾತಾಡ್ತಾರೆ. ದೊಡ್ಡ ನಾನ್ಸೆನ್ಸ್ ಏನು ಅಂದ್ರೆ, ನಾನು ಮುಸಲ್ಮಾನರ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಮುಸಲ್ಮಾನರು ಇಶ್ಯೂಸ್ ಕೂಡ ಇರುತ್ತೆ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಜಮಿಯತ್ ಬಗ್ಗೆನೂ ಇದನ್ನ ಹೇಳಿದ್ದೀನಿ. ಜಮಿಯತ್ ಉಲೇಮಾ ಎ ಹಿಂದ್ ಮುಸಲ್ಮಾನರು ಆರ್ಗನೈಸೇಷನ್ ಆಗ್ಬಾರ್ದಾಗಿತ್ತು. ಈ ದೇಶದ ಆರ್ಗನೈಸೇಷನ್ ಅದು. ಮತ್ತೆ ಒಂದ್ ವೇಳೆ ನಾವು ದೇಶದ ಬಗ್ಗೆ ಯೋಚಿಸ್ಕೊಂಡು ಕೆಲಸ ಮಾಡಿಲ್ಲ ಅಂತಂದ್ರೆ ಅದು ನಮ್ಮ ದುರ್ಭಾಗ್ಯ ಅನ್ಸ್ಕೊಂಡ್ಬಿಡುತ್ತೆ, ದುರಾದೃಷ್ಟ ಆಗೋಗ್ಬಿಡುತ್ತೆ. ಸೊ ಒಂದ್ ವೇಳೆ ನಾವು ಜಮಿಯತ್ ಉಲೇಮಾ ಹಿಂದ್ ಅಲ್ಲಿ ಕೂತಿದೀವಿ ಅಂದ್ರೆ ಅಲ್ಲಿ ನಾವು ದೇಶಕ್ಕೋಸ್ಕರ ಕೂತಿದೀವಿ. ಅಲ್ಲ, ನೀವೀಗ ಲಿಂಚಿಂಗ್ ಎಲ್ಲಾ ಕಡೆನೂ ಆಗತ್ತೆ ಅಂತ ಒಪ್ಕೋತಾ ಇರುವಾಗ, ಆದ್ರೆ ನೀವು ದೌರ್ಜನ್ಯದ ಬಗ್ಗೆ ಮಾತಾಡುವಾಗ ಹಿಂದೂಗಳ ಮೇಲೂ ದೌರ್ಜನ್ಯ ನಡೀತಿದೆ ಅಂತ ನೀವು ಹೇಳೋದೇ ಇಲ್ವಲ್ಲ? ಅಲ್ಲ, ಎಲ್ಲರ ಜೊತೆನೇ ಆಗ್ತಾ ಇದೆ ಈ ಲಿಂಚಿಂಗ್ ಅನ್ನೋದು. ಯಾರು ದಲಿತರಿರ್ಲಿ, ಯಾರು ಟ್ರೈಬಲ್ ಇರ್ಲಿ, ಯಾರೋ ಮುಸಲ್ಮಾನರಾಗಿರ್ಲಿ. ಈಗ ಮುಸಲ್ಮಾನರ ನಂಬರ್ ಜಾಸ್ತಿ ಇದೆ, ಅದರಿಂದ ಅವ್ರು ಜಾಸ್ತಿ ಮಾತಾಡ್ಲೇಬೇಕಾಗತ್ತೆ. ಆದ್ರೆ ನಾನಂತೂ ಇದನ್ನ ಕೇವಲ ಮುಸಲ್ಮಾನರ ಜೊತೆ ನಡೀತಾ ಇದೆ ಅಂತ ಹೇಳ್ತಿಲ್ಲ. ಇಲ್ಲಿ ಅದೇನಾಗ್ತದೆ, ಎಲ್ರಿಗೂ ಆಗ್ತಾ ಇದೆ, ಆದ್ರೆ ಮುಸಲ್ಮಾನರಿಗೆ ಜಾಸ್ತಿ ಆಗ್ತಿದೆ. ಬರೀ ಮುಸಲ್ಮಾನರಿಗೆ ಆಗ್ತಾ ಇದೆ ಅಂದ್ರೆ ಅದು ತಪ್ಪಾಗುತ್ತೆ. ಎಲ್ರಿಗೂ ಆಗ್ತಾ ಇದೆ, ಆದ್ರೆ ಮುಸಲ್ಮಾನರಿಗೆ ಜಾಸ್ತಿ ಆಗ್ತಿದೆ ಅಷ್ಟೇ.
ಮತ್ತೆ ಸರ್ ಅದರಲ್ಲಿ ನೀವು ತುಂಬಾ ದೊಡ್ಡ ಪಾತ್ರ ನಿಭಾಯಿಸ್ಬೇಕಾಗತ್ತೆ. ನೀವು ಲೀಡ್ ತಗೋಬೇಕು. ನಾನ್ ನಿಮ್ಮಿಂದ ನಿರೀಕ್ಷೆ ಮಾಡೋದಿದೆ, ನೀವು ಈ ದೇಶನ ಉಳಿಸೋದಕ್ಕೆ, ಮುಂದಕ್ಕೆ ತರೋದಕ್ಕೆ ಮತ್ತೆ ಮೂಲೆ ಗುಂಪಾಗ್ಸಿರೋ ಕಮ್ಯುನಿಟಿಗಳಿಗೋಸ್ಕರ ನೀವೊಬ್ಬ ಯೋಧ ಆಗಿ ಮುಂದೆ ಬರ್ಬೇಕಾಗತ್ತೆ. ನಿಮ್ಮಂತ ಜನಗಳ ಮೇಲೆ ನಂಗೆ ತುಂಬಾ ನಿರೀಕ್ಷೆ ಇದೆ. ಸಾರಿ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಚಾನ್ಸು ಇಲ್ಲ. ನಾನು ನಿಮಗೆ ಮಾತು ಕೊಡ್ತೀನಿ, ಈ ಕೆಲಸದಿಂದ ನಾನು ಯಾವತ್ತೂ ಹಿಂದೆ ಹೆಜ್ಜೆ ಇಡಲ್ಲ. ನಾನು ನಿಮ್ಗೆ ಖಂಡಿತ ತುಂಬಾ ಕೃತಜ್ಞನಾಗಿರ್ತೀನಿ. ಆಪ್ಕಿ ಅದಾಲತ್ನಲ್ಲಿ ನಾವು ಮೊಕದ್ದಮೆ ನಡೆಸ್ತಿರೋದು ಮೌಲಾನಾ ಮೆಹಮೂದ್ ಮದ್ನಿ ಅವರ ಮೇಲೆ. ಈಗ ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಕೇಳೋಣ ಇವತ್ತಿನ ಜಡ್ಜ್ ಅವರ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡಿದ್ವಿ ಮೌಲಾನಾ ಮೆಹಮೂದ್ ಮದ್ನಿ ಅವರನ್ನ. ಈಗ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಜಸ್ಟಿಸ್ ಜಕಿ ಉಲ್ಲಾ ಖಾನ್ ಅವರ ತೀರ್ಪನ್ನ ಕೇಳುವಂತ ಸಮಯ. ಈ ವಿಚಾರಣೆಯಲ್ಲಿ ಮೌಲಾನಾ ಮೊಹಮ್ಮದ್ ಮದ್ನಿ ಅವ್ರ ಮೇಲೆ ಏನು ಆರೋಪಗಳಿತ್ತೋ ಅದಕ್ಕೆ ಅವರು ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅವರು ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರು, ಹಾಗೇನೆ ಹೇಗೆ ಅದನ್ನೆಲ್ಲ ಸರಿಪಡಿಸಿದ್ರು, ಅದರಿಂದ ಅವರು ನಿರಪರಾಧಿ ಅಂತ ಗೊತ್ತಾಗತ್ತೆ. ಮೌಲಾನಾ ಅವರೇ, ನೀವು ಏನಂದ್ರೆ ಫೈಲಾದ್ನ ಆರೋಪ ಏನಿತ್ತು ಅದು ತುಂಬಾ ದೊಡ್ಡದು. ಮತ್ತೆ ನಿಮ್ಮ ಪ್ರಕಾರ ನೀವು ಹೇಳಿದ್ದೇನು ಅಂತಂದ್ರೆ, ನೀವು ಹೇಳಿದ್ರಿ ಮುಸಲ್ಮಾನರಲ್ಲಿ ತರಕ್ಕಿ ಯಾಫ್ತಾ ಜನರಿದ್ದಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಎಲ್ಲಿವರೆಗೂ ಬಹು ವಿವಾಹ ಅಂದ್ರೆ ಮಲ್ಟಿ ಮ್ಯಾರೇಜಸ್ ವಿಚಾರ ಏನಿದೆ ಅದ್ರ ಬಗ್ಗೆ ಮಾತಾಡಿದ್ರಿ. ಬಹುಶಃ ಇದ್ರೂ ಇರ್ಬೋದು, ಯಾರು ಮಲ್ಟಿಪಲ್ ಮ್ಯಾರೇಜಸ್ ಮಾಡ್ಕೋತಾರೋ ಅವರು ಸರ್ಕಮ್ಸ್ಟೆನ್ಸಸ್ ನ ಫೇಸ್ ಮಾಡ್ತಾರೆ. ಈ ವಿಚಾರದಲ್ಲಿ ಮೌಲಾನಾ ಅವ್ರ ಹತ್ರ ಯಾವುದೇ ಆರೋಪ ಅಂತೂ ಇಲ್ವಲ್ಲ, ಅದರಿಂದ ಅವರು ಈ ಆರೋಪದ ಅಡಿಯಲ್ಲಿ ಬರೋದಿಲ್ಲ. ಯಾವ ಆರೋಪನೂ ಅವ್ರ ಮೇಲೆ ಸಾಬೀತಾಗಿಲ್ಲ, ಅದರಿಂದ ಅವರು ನಿರಪರಾಧಿ ಅಂತ ಹೇಳ್ತೀನಿ. ಇದೇ ವಿಶ್ವಾಸ ಮತ್ತೆ ನಂಬಿಕೆಯೊಂದಿಗೆ ಮೌಲಾನಾ ಮೆಹಮೂದ್ ಮದ್ನಿ ಅವರು ಇದೇ ತರ ಸಮಾಜದಲ್ಲಿ ಭ್ರಾತೃತ್ವಕ್ಕೋಸ್ಕರ ಕೆಲಸ ಮಾಡ್ತಿರ್ಲಿ, ಪ್ರಗತಿಗೋಸ್ಕರ ತಮ್ಮ ಯೋಗದಾನ ನೀಡ್ತಾ ಇರ್ಲಿ ಅಂತ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ನಾವು ಮತ್ತೆ ಭೇಟಿ ಮಾಡ್ತೀವಿ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ.